ಕ್ಷೇತ್ರಗಳಿಗೆ ಕಳೆದ 3 ವರ್ಷಗಳಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಿಗೆ ಎಷ್ಟು ಆಶ್ರಯ ಮನೆಗಳನ್ನು ಕೊಟ್ಟಿದ್ದೀರಿ ಅಂತ ಬಿಡುಗಡೆ ಮಾಡಿ. ನೀವು ಟೋಟಲ್ ಎಷ್ಟೋ ಬಿಡುಗಡೆ ಮಾಡಿದಿರಿ ಅಂದ್ರೆ ಹಂಗಾಗಲ್ಲ. ಇಡೀ ರಾಜ್ಯವನ್ನ ಒಂದು ಯೂನಿಟ್ ಆಗಿ ತೆಗೆದುಕೊಳ್ಬೇಕು ನೀವು. ಎಷ್ಟು ಆಶ್ರಯ ಮನೆಗಳನ್ನ, ಎಷ್ಟು ಅಂಬೇಡ್ಕರ್ ಮನೆಗಳನ್ನ, ಎಷ್ಟು ಆವಾಸ್ ಮನೆಗಳನ್ನ ನಿಮ್ ಸರ್ಕಾರ ಬಂದ ನಂತರ ಕೊಟ್ಟಿದೆ ಅಂತ ಹೇಳಿ ನೋಡೋಣ. ನಾನು 3 ವರ್ಷದಲ್ಲಿ ಈ ಬಾರಿ ಶಾಸಕನಾದ ನಂತರ ಬರಲಿಲ್ಲ. ನನ್ನಂತೆ ಬಹುಶಃ ಸಾಕಷ್ಟು ಜನ ಶಾಸಕರಿದ್ದಾರೆ. ಎಷ್ಟು ಆಶ್ರಯ ಮನೆಗಳನ್ನು ಕೊಟ್ಟಿದ್ದೀರಿ? ನಿಮ್ಮ ಆಶ್ರಯ ಮನೆಗೆ ಸಂಬಂಧಪಟ್ಟಂತೆ ನಿಮ್ಮ ವರದಿ ಏನ್ ಹೇಳ್ತಾರೆ ಅಂತ ಹೇಳ್ತೀನಿ ನಾನು. ಜಮೀರ್ ಅವರು ಅದನ್ನು ಓದಿ ದಯಮಾಡಿ. ಒಂದು ನಿಮಿಷ ಬೇಡ. ನೀವೇ ಕೊಟ್ರ ವರದಿ, ನಿಮ್ದೇ ಪುಸ್ತಕ, ನಂದಲ್ಲ ಪುಸ್ತಕ ಇದು, ಇದೇ ನಿಮ್ದೇ ಪುಸ್ತಕ. ಆ ಆಶ್ರಯ ಮನೆಗಳಲ್ಲಿ ನಿಮ್ಮ ಆರ್ಥಿಕ ಸಮೀಕ್ಷೆ ನೀವು 2020ರಿಂದ ಪ್ರಾರಂಭ ಮಾಡಿ, 2020ರಿಂದ ಪ್ರಾರಂಭ ಮಾಡಿ 2026 ತನಕ ನೀವೇನ್ ಹೇಳ್ತೀರಿ ಅಂದ್ರೆ 1,15,000 ಮನೆಗಳನ್ನ ಗುರಿಯನ್ನ ಹೊಂದಲಾಗಿತ್ತು ಅಂತ ಹೇಳಿ ಒಟ್ಟು ಸಾಧನೆ ಎಷ್ಟು ಅಂತ ಕೇಳಿದ್ರೆ 46,960 ಮನೆಗಳನ್ನ ನೀವು ಸಾಧನೆ ಮಾಡಿದಿರಿ. ಮೋರ್ ದನ್ 50% ನೀವು ಬರಲೇ ಇಲ್ಲ, ಕಂಪ್ಲೀಟೇ ಮಾಡಲಿಲ್ಲ. ಇನ್ನು ಈ ಮಾತಾಡ್ತಿದ್ರೆ ನಾವು ಆಶ್ರಯ ಮನೆಗಳ ಬಗ್ಗೆ ನಮಗೆ ಕಾಳಜಿ ಇದೆ, ನಾವು ಜನಪರವಾಗಿದ್ದೀವಿ ಎನ್ನುವಂತ ಮಾತುಗಳನ್ನ ನೀವು ಹೇಳಲಿಕ್ಕೆ ಶುರು ಮಾಡಿದ್ವಿ. ಇವತ್ತು ಪ್ರಜಾವಾಣಿನಲ್ಲಿ ಒಂದು ಹೇಳಿಕೆ ಬಂದಿದೆ, ಒಂದು ಸ್ಟೇಟ್ಮೆಂಟ್ ಬಂದಿದೆ ನೋಡಿ. SCP TSP ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ನೀವು ವರ್ಗಾಯಿಸ್ತಿದ್ದೀರಿ ಅಂತೇಳಿ ಪದೇ ಪದೇ ನಾವು ಹೇಳ್ತಾ ಇದ್ವಿ. ಈ ವರ್ಷನೂ ಕೂಡ ಸುಮಾರು 14,000 ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ದಾರೆ ಅಂತೇಳಿ ಆ ವರದಿ ಹೇಳ್ತಾ ಇದೆ. ಕಳೆದ 3 ವರ್ಷದಲ್ಲಿ ಹತ್ತತ್ರ 40,000 ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ರಿ ಗ್ಯಾರಂಟಿ ಯೋಜನೆಗಳಿಗೆ. ಈ ವರ್ಷದಲ್ಲೂ ಕೂಡ 14,000 ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ದಾರೆ ಎನ್ನುವಂಥದ್ದನ್ನ ಪತ್ರಿಕೆ ವರದಿ ಮಾಡಿದೆ. ಅಂದ್ರೆ ನಿಮ್ಮ ಸರ್ಕಾರದ ಯಾವ್ದಾವುದೋ ಯೋಜನೆಗಳಿಗೆ, ನೀವು ಗ್ಯಾರಂಟಿ ಯೋಜನೆಗಳಿಗೆ, ಇನ್ಯಾವುದೋ ಯೋಜನೆಗಳಿಗೆ SCP TSP ಹಣವನ್ನ ಬಳಸ್ತೀರಿ ಅಂತಂದ್ರೆ ಆ ಸಮುದಾಯದ ಹಿತವನ್ನ ನೀವು ಕಾಪಾಡಲೇ ಇಲ್ಲ ಅಂತ 6-7 ಜನ ಸಮುದಾಯವನ್ನ ಪ್ರತಿನಿಧಿಸುವಂತ ಸಚಿವರುಗಳಿದ್ದೀರಿ ನೀವು. ಒಳ ಮೀಸಲಾತಿ ಬಗ್ಗೆ ನಿಮಗೆ ಆ ಸಮುದಾಯವನ್ನ ಪ್ರತಿನಿಧಿಸಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ನಿಮ್ದೇ ಹಣ ದುರ್ಬಳಕೆ ಆಗ್ತಾ ಇದ್ರು ಕೂಡ ನೀವು ಅದಕ್ಕೆ ಸ್ಪಂದನ ಕೊಡೋದಿಲ್ಲ ಅಂತಂದ್ರೆ ಈ ಸರ್ಕಾರದ ಆದ್ಯತೆ ಯಾವ್ದಾಗಾರೆ? ನಿಮ್ ಸರ್ಕಾರಕ್ಕೆ ಆದ್ಯತೆ ಯಾವುದು? ಯಾವ ಯೋಜನೆಗೆ, ಸಮಸ್ಯೆಗಳಿಗೆ ನೀವು ಅಟೆಂಡ್ ಮಾಡ್ತಾ ಇದ್ರಿ, ಅಡ್ರೆಸ್ ಮಾಡ್ತಾ ಇದ್ರಿ ಅಂತಾನೆ ಗೊತ್ತಿಲ್ಲ. ಬೆಂಕ್ ತೋರಿಸ್ಕೊಂಡು ಓಡಾಡ್ಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದಿರಿ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳ ಬೆಂಕಿಗೆ, ಈ ಎಲ್ಲ ಸಮಸ್ಯೆಗಳಿಗೆ ಜನ ಏನು ಬೆಂಕಿಯಿಂದ ಸಾಯ್ತಾ ಇದ್ದಾರೆ ಅಂತ ಸಮಸ್ಯೆಗಳ ಬೆಂಕಿಗೆ ನೀವು ಬೆಳಕಾಗಬೇಕಾಗಿತ್ತು. ಇದ್ಯಾವುದಕ್ಕೂ ಕೂಡ ಬೆಳಕಾಗುವಂತ ಪ್ರವೃತ್ತಿಯನ್ನ ನಿಮ್ಮ ಸರ್ಕಾರದ ನೀತಿಗಳಲ್ಲಿ ನೀವು ತೋರಿಸ್ತಿಲ್ಲ ಮಾನ್ಯ ಅಧ್ಯಕ್ಷರೇ. ಇನ್ನು ನಾನು ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಬಹಳ ಕಳಕಳಿಯಿಂದ ಹೇಳೋದೇನು ಅಂತ ಕೇಳಿದ್ರೆ, ರಾಜ್ಯದಲ್ಲಿ ಕಳೆದ ನೀವು ಸಾಕಷ್ಟು 3 ವರ್ಷಗಳಿಂದ ನೀವು ಪ್ರಣಾಳಿಕೆಯಲ್ಲಿ ಅವತ್ತು ಘೋಷಣೆ ಮಾಡಿಬಿಟ್ರಿ ಎನ್ನುವ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನೀವು ಘೋಷಣೆ ಮಾಡಿದ್ರಿ. ನಾವು ಅದನ್ನು ಸ್ವಾಗತ ಮಾಡಿದ್ವಿ. ಸರಿಯಾಗಿ ಜಾರಿಗೆ ತನ್ನಿ ಅಂತ ನಾವು ಹೇಳಿದ್ವಿ ಅಷ್ಟೇ. ರಾಜ್ಯವನ್ನ ಸಬ್ಸಿಡಿ ಸಂಸ್ಕೃತಿ ಬೆಳೆಸಲಿಕ್ಕೆ ಹೊರಟ್ಬಿಟ್ಟಿದ್ದೀರಾ. ಸುನಿಲಣ್ಣ, ಸ್ವಲ್ಪ ಆಶಯ ಮನೆಗಳು ಆಮೇಲೆ ಕೂಡ ಮುಗಿಸ್ಬಿಡ್ತೀನಿ. ಸಬ್ಸಿಡಿ ಸಂಸ್ಕೃತಿಗೆ ರಾಜ್ಯವನ್ನ ತಳ್ತಾ ಇದ್ದೀರಾ. ಇವತ್ತು ಮುಖ್ಯಮಂತ್ರಿಗಳೇ ಬಜೆಟ್ ನಲ್ಲಿ ಒಪ್ಪಿಕೊಂಡಂತೆ ಸುಮಾರು 1,14,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದೀರಿ ಅಂತ ನೀವು ಹೇಳಿದಿರಿ. ಸುಪ್ರೀಂ ಕೋರ್ಟ್ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಫ್ರೀ ಸ್ಕೀಮಿನ ಬಗ್ಗೆ ಏನು ಮೊನ್ನೆ ಉಲ್ಲೇಖ ಮಾಡಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡಿದಿರಿ. ಯಾರಿಗೆ ಸಬ್ಸಿಡಿಯ ಕಾರಣಕ್ಕೆ ನಮ್ಮ ಪಾರ್ಟಿಯ ಅಂತ್ಯೋದಯದ ಕಲ್ಪನೆ ಇತ್ತು, ಯಾರಿಗೆ ದೀನ್ ದಯಾಳ್ ಅವರು ಹೇಳಿದ್ರು ಅಂತ್ಯೋದಯದ ಕಲ್ಪನೆ ಏನು ಅಂತ ಕೇಳಿದ್ರೆ ಕಟ್ಟಕಡೆಯಲ್ಲಿರುವಂತಹ ವ್ಯಕ್ತಿಗಳು ಕೂಡ ಸರ್ಕಾರದ ಯೋಜನೆಗಳು ಕೂಡ ತಲುಪಬೇಕು ಅಂತ. ಖಂಡಿತ ಆ ಯೋಜನೆಗಳನ್ನು ತಲುಪಲಿಕ್ಕೆ ನಾವು ಸಾಕಷ್ಟು ಯೋಜನೆಗಳನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆ ಯೋಜನೆಗಳಿಂದ ಕಳೆದ 10 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಈಗ ನೀವು ನಿಮ್ಮ ಸರ್ವೆಲೆ ಹೇಳುವ ಪ್ರಕಾರ ಸುಮಾರು 14% ಹಣವನ್ನ ಈ ರೀತಿ ಸಬ್ಸಿಡಿ ಸ್ಕೀಮ್ಗಳಿಗೆ ನೀವು ಬಳಸ್ಕೊಳ್ತಾ ಇರುವಂತದ್ದು. ಇದರಿಂದ ದೂರಗಾಮಿ ಪರಿಣಾಮಗಳೇನಾಗುತ್ತೆ ರಾಜ್ಯದಲ್ಲಿ? ಇದನ್ನ ಇವತ್ತು ಎಲ್ಲರೂ ಆಲೋಚನೆ ಮಾಡಬೇಕಂತ ಅಗತ್ಯ ಇದೆ. ನಮ್ಮ ಪಾರ್ಟಿ ನಿಮ್ಮ ಪಾರ್ಟಿ ಅಲ್ಲ, ಇದನ್ನ ಆಲೋಚನೆ ಮಾಡಬೇಕಂತ ಅಗತ್ಯತೆಗಳಿದೆ ಮಾನ್ಯ ಅಧ್ಯಕ್ಷೆ. ಸಬ್ಸಿಡಿ ಬಡವನಿಗೆ ಆಶ್ರಯ ಆಗಬೇಕೇ ವಿನಃ ಚುನಾವಣೆಗೆ ಆಶ್ರಯ ಆಗಬಾರ್ದು. ಬಡವರಿಗದು ಸಹಾಯ ಆಗಬೇಕೇ ವಿನಃ ಚುನಾವಣೆಗೆ ಅದು ಸಹಾಯ ಆಗಬಾರ್ದು ಸಬ್ಸಿಡಿ. ಇದನ್ನ ಇವತ್ತು ಸರ್ಕಾರಗಳು ಅರ್ಥ ಮಾಡಿಕೊಳ್ಬೇಕಾಗಿರುವಂತ
ಅಗತ್ಯತೆಗಳಿದೆ ಎನ್ನುವಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಗಿರೀಶ್ ಕಾರ್ನಾಡ್ರು ಯಯಾತಿನಲ್ಲಿ ಅವ್ರು ಹೇಳ್ತಾರೆ, ಬಹಳ ಪ್ರಸಿದ್ಧವಾದಂತ ನಾಟಕ, ಅದ್ರಲ್ಲಿ ಅವ್ರು ಏನ್ ಹೇಳ್ತಾರೆ, ಬಹಳ ಪ್ರಸಿದ್ಧವಾಗಿರುವಂತಹ ಸಾಲುಗಳೇನು ಅಂತ ಕೇಳಿದ್ರೆ, ಕತ್ತಲೆಯ ದಾರಿಯಲ್ಲಿ ಬೇಕಾದರೂ ಸಾಗಬಹುದು, ಆದ್ರೆ ಕನಸುಗಳಿಲ್ಲದಂತ ದಾರಿಯಲ್ಲಿ ನಡೆಯೋದು ಕಷ್ಟ ಅನ್ನುವಂಥದ್ದನ್ನ ಗಿರೀಶ್ ಕಾರ್ನಾಡ್ ಹೇಳಿದ್ರು. ವ್ಯಕ್ತಿಗಳಿಗೆ ಕನಸುಗಳನ್ನ ಕೊಡಿ, ಕನಸುಗಳನ್ನ ಕೊಟ್ರೆ ಅವ್ನು ನಡೀಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಗಿರೀಶ್ ಕಾರ್ನಾಡ್ ಹೇಳಿದ್ದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ತುಂಬಾ ಜನ ಉಲ್ಲೇಖ ಮಾಡ್ತಾರೆ. ಇವತ್ತು ಹೆಚ್ಚು ಹೆಚ್ಚು ಸಬ್ಸಿಡಿಗಳನ್ನ ಕೊಟ್ಟು ಜನರನ್ನ ಅವಲಂಬಿಸಾಗಿರುವಂತದ್ದು ಕೂಡ ಕನಸುಗಳಿಲ್ಲದಂತ ದಾರಿಗಳಲ್ಲಿ ಅವರನ್ನ ಪ್ರಚೋದಿಸುವಂತಾಗುವ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇರುವಂತದ್ದು ಒಂದು ಮರುಚಿಂತನೆಗೆ ಒಳಗಾಗಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ರಾಜ್ಯ ಮನೆ ಸಭಾಧ್ಯಕ್ಷರೇ, ಕೃಷ್ಣ ಬೈರೇಗೌಡ ಒಂದು ನಿಮಿಷ. ಇವರು ಸಬ್ಸಿಡಿ ಬಗ್ಗೆ, ಗ್ಯಾರಂಟಿ ಬಗ್ಗೆ ತುಂಬಾ ವಿವರವಾಗಿ ಹೇಳ್ತಾ ಇದ್ದಾರೆ. ಇವತ್ತು ನಾನು ನ್ಯೂಸ್ ಪೇಪರಲ್ಲಿ ಓದಿದೆ, ಹಿಮಾಚಲ್ ಪ್ರದೇಶದಲ್ಲಿ ಈ ಗ್ಯಾರಂಟಿಗಳ ಭಾರ, ಸಬ್ಸಿಡಿಗಳ ಭಾರದಿಂದ ಬ್ಯೂರೋಕ್ರಸಿಗೆ 40% ಸಂಬಳ ಕಟ್ ಮಾಡಿ, ಮಿನಿಸ್ಟರ್ಸ್ಗೆ 30% ಸಂಬಳ ಕಟ್ ಮಾಡಿ, ಶಾಸಕರಿಗೆ 20% ಕಡಿಮೆ ಕಟ್ ಮಾಡಿ, ಅದು ಇನ್ನು 6 ತಿಂಗಳು ನಂತರ ಸಂಬಳ ಕೊಡುವಂತ ಸ್ಥಿತಿಗೆ ಇವತ್ತು ಹಿಮಾಚಲ್ ಪ್ರದೇಶ ಬಂದಿದೆ. ಇದು ಗ್ಯಾರಂಟಿ ಬಗ್ಗೆ ಮಾತಾಡ್ತಿಲ್ಲ. ಸೊ ಅದಕ್ಕೋಸ್ಕರ ಓವರ್ ಆಲ್ ಇದರ ಬರ್ಡನ್ ಏನಾಗಬಹುದು, ಎಲ್ಲಿ ರೀಚ್ ಆಗ್ಬೋದು ಅನ್ನೋದು ಕೂಡ ನೀವು ಪ್ಯಾರಲಲ್ ಆಗಿ ಒಂದು ಎಸ್ಟಿಮೇಟ್ ಅನಾಲಿಸಿಸ್ ಒಂದು ಸರ್ವೆ ಮಾಡಿಸಿದ್ರೆ ಒಳ್ಳೇದು. 1 ಲಕ್ಷದ ಅಧ್ಯಕ್ಷರ ವಿಚಾರ ಮಾಡೋಣ. ಬಟ್ ಈಗ ನಾನು ಜಸ್ಟ್ ಈಗ ಅಧಿವೇಶನ ಆರಂಭ ಆದ್ಮೇಲೆ ಇವತ್ತೊಂದು GST ಅಧಿಕಾರಿಗಳ ಜೊತೆಗೆ ಇಷ್ಟೊತ್ತು ಕೂತಿದ್ದೆ. ಅಲ್ಲಿ ಕೆಲವು ವಿಷಯ GST ವಿಷಯ ಮಾತಾಡ್ಲಿಕ್ಕೆ. GST ಅಲ್ಲಿ ಒಂದು ಕಲೆಕ್ಷನ್ಸ್ ಅಂತ ಕರಿತೇವೆ, ರಾಜ್ಯದಲ್ಲಿ ಒಟ್ಟು ಸಂಗ್ರಹಣೆ ಎಷ್ಟಾಗಿದೆ ಅಂತ. ಬಟ್ ಸಂಗ್ರಹಣೆ ಆಗಿದ್ದೆಲ್ಲ ನಮ್ಗೆ ಉಳ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ GST ಅಲ್ಲಿ ನಾವು ಸಂಗ್ರಹಣೆ ಮಾಡಿದ್ರೂ ಕೂಡ ಆ ಸೇವೆ ಅಥವಾ ಪದಾರ್ಥ, ಗೂಡ್ಸ್ ಆರ್ ಸರ್ವಿಸ್, ಅದು ಬೇರೆ ರಾಜ್ಯದಲ್ಲಿ ಬಳಕೆ ಆದ್ರೆ ನಾವು ಸಂಗ್ರಹಣೆ ಮಾಡಿದ್ದನ್ನ ಅವ್ರಿಗೆ ತೆರಿಗೆನ ಅವ್ರಿಗೆ ಕೊಡ್ಬೇಕಾಗತ್ತೆ. ಇದನ್ನ ಸೆಟಲ್ಮೆಂಟ್ ಅಂತ ಕರಿತೇವೆ. IGST ಮುಖಾಂತರ ಸೆಟಲ್ಮೆಂಟ್ ಮಾಡ್ಕೋತೇವೆ. ಆದ್ರೆ ಈ ಸೆಟಲ್ಮೆಂಟ್ಗಿಂತ ಮೊದಲು ಕಲೆಕ್ಷನ್ ಅಂದ್ರೆ ನಮ್ಮ ಎಕಾನಮಿಯ ರಿಫ್ಲೆಕ್ಷನ್ ಕಲೆಕ್ಷನ್ ಅಲ್ಲಿ ಕಾಣುತ್ತೆ. ಎಕನಾಮಿಕ್ ಆಕ್ಟಿವಿಟಿಯ ಪ್ರತಿಬಿಂಬ ವಸೂಲಾತಿಯಲ್ಲಿ ಕಾಣುತ್ತೆ. ಸೊ ದೇಶದಲ್ಲಿ ಅತಿ ಹೆಚ್ಚು ಗ್ರೋತ್ ರೇಟ್ ಕರ್ನಾಟಕದಲ್ಲಿ ಇದೆ, 11%. ಮಹಾರಾಷ್ಟ್ರಗಿಂತ ಜಾಸ್ತಿ, ಗುಜರಾತ್ಗಿಂತ ಜಾಸ್ತಿ. GST ಕಲೆಕ್ಷನ್ ಅಲ್ಲಿ ಹೈಯೆಸ್ಟ್ ಗ್ರೋತ್ ರೇಟ್ ಕರ್ನಾಟಕದಲ್ಲಿ ಇದೆ, 11% ಹೈಯೆಸ್ಟ್ ಗ್ರೋತ್ ರೇಟ್. ಒಂದು ತಮ್ಮ ಮಾಹಿತಿಗೆ. ಎರಡನೇದು ಕೂಡ ತಮ್ಗೆ ಹೇಳುವಂತಹದ್ದು, ಪರ್ ಕ್ಯಾಪಿಟಾ ಇನ್ಕಮ್ ದೇಶದಲ್ಲಿ ತಲೆ ಆದಾಯ ತಗೊಂಡ್ರೆ, ತಲೆ ಆದಾಯದಲ್ಲಿ ಕರ್ನಾಟಕ ಇವತ್ತು ನಂಬರ್ 1 ಸ್ಥಾನದಲ್ಲಿ ಇದೆ ದೇಶದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ. ಎಲ್ಲಾರ್ಗೂ ಆದಾಯ ಬರ್ತಾ ಇದೆ ಅಂತ ಹೇಳೋದಿಲ್ಲ, ಬಟ್ ಆವರೇಜ್ ನೋಡಿದಾಗ ಪ್ರಪಂಚದಲ್ಲೇ ಈ ಪರ್ ಕ್ಯಾಪಿಟಾ ಇನ್ಕಮ್ ಆರ್ಥಿಕ ಪ್ರಗತಿ, ಆರ್ಥಿಕ ಸ್ಥಿತಿಗತಿಯ ಒಂದು ಪ್ರತಿಬಿಂಬ. ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ. ಇನ್ ದಿ ಆಬ್ಸೆನ್ಸ್ ಆಫ್ ಎ ಪರ್ಫೆಕ್ಟ್ ಈಕ್ವೇಶನ್ ಆರ್ ಎ ರಿಫ್ಲೆಕ್ಷನ್, ವಿ ಆಲ್ ಯೂಸ್ ಪರ್ ಕ್ಯಾಪಿಟಾ ಇನ್ಕಮ್. ಸೊ ಎರಡು ಉದಾಹರಣೆ. ಒಂದು GST ಬೆಳವಣಿಗೆ ದರ ನೋಡಿದಾಗ ಕರ್ನಾಟಕ ಕಲೆಕ್ಷನ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಎರಡನೇದು ಪರ್ ಕ್ಯಾಪಿಟಾ ಇನ್ಕಮ್ ನೋಡಿದಾಗ್ಲೂ ಇದೆ. ಆದ್ರೆ ತಾವು ಹೇಳ್ತಾ ಇದ್ದೀರಾ ಭವಿಷ್ಯದಲ್ಲಿ ಇದರ ಏನಾಗ್ಬೋದು ಅನ್ನೋದನ್ನ ವಿಚಾರ ಮಾಡಿ ಅಂತ. ಖಂಡಿತ ಇದ್ರ ಬಗ್ಗೆ ಇದೆ, ಬಟ್ ಕರ್ನಾಟಕ ಎಕಾನಮಿ ಚೆನ್ನಾಗಿ ನಡೀತಾ ಇದೆ. ಅಂಡ್ ನಾವು ಈಗ ಈ ರೇಟ್ಗಳನ್ನೆಲ್ಲ ಕೇಂದ್ರ ಸರ್ಕಾರ GST ಅಲ್ಲಿ ಬದಲಾವಣೆ ಮಾಡಿದ್ಮೇಲೆ ಎಲ್ಲಾ ರಾಜ್ಯಗಳಲ್ಲೂ ಆದಾಯ ಕುಸಿತ ಆಯ್ತು, ನಮ್ಮಲ್ಲೂ ಕುಸಿತ ಆಯ್ತು. ಆದ್ರೆ ಅದರಲ್ಲೂ ಕೂಡ ಕರ್ನಾಟಕ ಪರ್ಫಾರ್ಮ್ಡ್ ಬೆಟರ್ ದೆನ್ ಅದರ್ ಸ್ಟೇಟ್ಸ್ ಡಿಸ್ಪೈಟ್ ಎ ಶಾಕ್. ಸೊ ಇವೆಲ್ಲ ಕೆಲವು ಅನೆಕ್ಡೋಟಲ್ ಉದಾಹರಣೆಗಳನ್ನ ತಮ್ಗೆ ಕೊಡ್ತಾ ಇದ್ದೇನೆ. ದೀಸ್ ಆರ್ ಆಲ್ ರಿಫ್ಲೆಕ್ಷನ್ಸ್ ಆಫ್ ದಿ ಸ್ಟ್ರೆಂತ್ ಆಫ್ ಕರ್ನಾಟಕ ಎಕಾನಮಿ. ಸೊ ನಮ್ದು ಎಕಾನಮಿ ಬೇರೆ ರಾಜ್ಯಗಳಿಗಿಂತ ಚೆನ್ನಾಗಿದೆ ಅನ್ನೋದಕ್ಕೆ. ಬಟ್ ನಾವು ಮಿಡ್ ಟರ್ಮ್ ಫಿಸ್ಕಲ್ ಫೋರ್ಕಾಸ್ಟಿಂಗು ಮಾಡಿದ್ದೇವೆ. ನಿಮ್ಗೂ ಗೊತ್ತು, ಕಾನೂನು ಪ್ರಕಾರ ಕಡ್ಡಾಯವಾಗಿ ನಾವು ಮಿಡ್ ಟರ್ಮ್ ಫಿಸ್ಕಲ್ ಸ್ಟ್ರೆಂತ್ ಅನ್ನು ಅಸೆಸ್ ಮಾಡಬೇಕು, ಲಾಂಗ್ ಟರ್ಮ್ ಫಿಸ್ಕಲ್ ಸ್ಟ್ರೆಂತ್ ಅಸೆಸ್ ಮಾಡಬೇಕು. ಅದೆಲ್ಲವರ ಕಡೆಗೂ ಕೂಡ ವಿ ಆರ್ ಮೈಂಡ್ಫುಲ್ ಆಫ್ ದ
challenges in the future, but we are maintaining the balance also, fiscal balance and fiscal health of Karnataka also, Adhyaksha. ಮಾನ್ಯ ಅಧ್ಯಕ್ಷೆ, ನಾನು ಏನ್ ಹೇಳ್ತಾ ಇದ್ದೆ ಅಂತ ಕೇಳಿದ್ರೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವೆಲ್ಲರೂ, ನಾವು ನೀವು ಅಂತೇನಿಲ್ಲ, ಎಲ್ಲರೂ ಕರ್ನಾಟಕದಲ್ಲಿ ವಿಪುಲವಾದಂತಹ ಏರ್ಪೋರ್ಟ್ಗಳಿದೆ, ಕೈಗಾರಿಕೆಗಳು ಬರ್ತಾ ಇದೆ, ಹಿಂಗೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀವಿ. ತನ್ನ ಬಜೆಟ್ ನಲ್ಲಿ 14% ಅನ್ನ ಸಬ್ಸಿಡಿಗೆ ನಾವು ಖರ್ಚು ಮಾಡ್ತಾ ಇದೀವಿ ಅಂತಂದ್ರೆ, ಎಲ್ಲರೊಂದು ಕಡೆ ಇದರ ದೂರಗಾಮಿ ಆಲೋಚನೆಗಳನ್ನ ಇವತ್ತು ಸರ್ಕಾರ ಮಾಡಲೇಬೇಕು. ಸೊ ಈ ಹಿನ್ನೆಲೆಯಲ್ಲಿ ನಾನು ಅದಕ್ಕೆ ಹೇಳಿದ್ದು, ಸಬ್ಸಿಡಿ ಎನ್ನುವಂಥದ್ದು ಬಡವನ ಕಣ್ಣೀರು ಒರೆಸಬೇಕೇ ವಿನ ಚುನಾವಣೆಯ ವಸ್ತು ಆಗಬಾರದು. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಚಿಂತನೆ ಬಹಳ ಅಗತ್ಯ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಸದಸ್ಯರು ಒಪ್ಪಿದ್ರೆ ಒಂದ್ ನಿಮಿಷ, ರಾಜಕೀಯಕ್ಕಲ್ಲ. ನಾವೆಲ್ಲ ಮಾನ್ಯ ಅಧ್ಯಕ್ಷರೇ ಸಬ್ಸಿಡಿ 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 ಅಂತ ಅದನ್ನ ಎಲ್ಲೋ ಒಂದು ಕಡೆ ತುಚ್ಛೀಕರಣ ಮಾಡೋದು, ವಿಲನೈಸ್ ಮಾಡೋದು, ಇದು ವ್ಯಾಪಕವಾಗಿ ಇದೆ ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ದೇಶದಲ್ಲೂ ಕೂಡ. ಎಗೇನ್ ಇಲ್ಲೇನೋ ನಾನು ಪಾಂಡಿತ್ಯ ಪ್ರದರ್ಶನ ಅಂತ ದಯವಿಟ್ಟು ತಿಳಿಬೇಡಿ. ಈಗ 150 ವರ್ಷ ಆರ್ಥಿಕ ಚಿಂತನೆಯನ್ನ ನೋಡಿದಾಗ ಎರಡು ಆರ್ಥಿಕ ಅಪ್ರೋಚಸ್ ಕಾಣುತ್ತೆ. ಒಂದು ಸಪ್ಲೈ ಸೈಡ್ ಎಕನಾಮಿಕ್ಸ್ ಅಂತ ಕರಿತೇವೆ, ಅಂದ್ರೆ ಉತ್ಪಾದನೆ ಮಾಡೋರ್ಗೆ, ಮ್ಯಾನುಫ್ಯಾಕ್ಚರರ್ಸ್ ಪ್ರೊಡ್ಯೂಸ್ ಮಾಡೋರ್ಗೆ ಸಹಾಯ ಮಾಡುವಂತಹದ್ದು. ಇನ್ನೊಂದು ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್, ಅಂದ್ರೆ ಯಾರು ಖರೀದಿ ಮಾಡೋರಿದ್ದಾರಲ್ಲ ಸಾಮಾನ್ಯ ಜನ, ಅವರಿಗೆ ನಾವು ಸಪೋರ್ಟ್ ಮಾಡುವಂತಹದ್ದು. ಈಗ ಉತ್ಪಾದನೆ ಸೈಡ್ ಅಂತ ಹೇಳಿದ್ರೆ ನೀವು ಅವ್ರಿಗೆ ಟ್ಯಾಕ್ಸ್ ಕನ್ಸೆಷನ್ಸ್ ಕೊಡ್ತೀರಾ, ಸೊ ದಟ್ ಅವ್ರಿಗೆ ಸೇವಿಂಗ್ಸ್ ಜಾಸ್ತಿ ಆಗಿ ಅವರೇನೋ ರೀಇನ್ವೆಸ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಸಪ್ಲೈ ಸೈಡ್ ಎಕನಾಮಿಕ್ಸ್, ಅವ್ರಿಗೆ ಸಪೋರ್ಟ್ ಮಾಡುವಂತಹದ್ದು. ಡಿಮ್ಯಾಂಡ್ ಸೈಡ್ ಅಂತ ಹೇಳಿದ್ರೆ ಜನಗಳಿಗೆ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನ ಕೊಟ್ಟು ಅವರ ಜೀವನ ನಡೆಸಲಿಕ್ಕೆ ಸಪೋರ್ಟ್ ಮಾಡುವಂತಹದ್ದು. ಅದರಿಂದ ಎಕನಾಮಿಕ್ ಆಕ್ಟಿವಿಟಿಯನ್ನ ಉತ್ತೇಜನ ಮಾಡ್ತಕ್ಕಂಥ ಸ್ಪರ್ರಿಂಗ್ ಎಕನಾಮಿಕ್ ಆಕ್ಟಿವಿಟಿ by putting more resources in the hands of the consumers. ಇದು ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್. ಒಬ್ಬ ವ್ಯಕ್ತಿ ಕೈಗೆ ನಾವು ₹1 ಕೊಟ್ರೆ ಅದು ಕನಿಷ್ಠ 5 ಬಾರಿ ಮರುಬಳಕೆ ಆಗುತ್ತೆ. ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕರಿತೇವೆ. ₹1 ನಾವು ಒಬ್ಬರ ಕೈಗೆ ಕೊಟ್ರೆ 5 ಟೈಮ್ಸ್ ಅದು ರೊಟೇಟ್ ಆಗುತ್ತೆ. ಅದರಿಂದನೇ ಎಕನಾಮಿಕ್ ಆಕ್ಟಿವಿಟಿ ಬೆಳೆಯುತ್ತೆ. ಹೇಗೆ ಅಂದ್ರೆ 5 ಟೈಮ್ಸ್ ಅದು ಟ್ರಾನ್ಸಾಕ್ಷನ್ ಆದ್ರೆ ಅಷ್ಟು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಬೇಡಿಕೆ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಆಟೋಮ್ಯಾಟಿಕಲಿ ಅದು ಪ್ರೊಡಕ್ಷನ್ಗೂ ಕೂಡ ಬೂಸ್ಟ್ ಆಗುತ್ತೆ. ನೀವು ಡಿಮ್ಯಾಂಡ್ ಸೈಡ್ ಅನ್ನ ಸ್ಟ್ರೆಂಥನ್ ಮಾಡದೆ ಬರೀ ಸಪ್ಲೈ ಸೈಡ್ ಅವ್ರಿಗೆ ನೀವು ಏನೇ ಸಪೋರ್ಟ್ ಕೊಟ್ಟರು ಕೂಡ ಅಲ್ಟಿಮೇಟ್ಲಿ ಕನ್ಸ್ಯೂಮರ್ಸ್ ಬೇಕು, ಡಿಮ್ಯಾಂಡ್ ಇರಬೇಕು. ಸೊ ಹಾಗಾಗಿ ಈ ಸಬ್ಸಿಡಿ ಅಂತ ನಾವೇನ್ ಕರಿತೇವೆ, ಅದನ್ನ ನಾವು ಯಾರು ಬಾಟಮ್ ಆಫ್ ದ ಪಿರಮಿಡ್ ಇದ್ದಾರೆ ಸೊಸೈಟಿಯಲ್ಲಿ, ಯಾರು ದಿನನಿತ್ಯ ಜೀವನ ನಡೆಸಲಿಕ್ಕೆ ಕಷ್ಟ ಪಡ್ತಾ ಇದ್ದಾರೆ, ದುಡಿಮೆ ಮಾಡಿದ್ರೂ ಕೂಡ ಜೀವನ ಒಂದು ದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಳೀಲಿಕ್ಕೆ ಸಾಕಾಗ್ತಾ ಇಲ್ಲ ಅವ್ರಿಗೆ, ಅವರ ಕೈಗೆ ಕೊಡೋದ್ರಿಂದ ಏನಾಗುತ್ತೆ, ನಾವು ಕೊಡುವಂತ ಪ್ರತಿಯೊಂದು ರೂಪಾಯಿಯೂ ಕೂಡ ನಾಳೆ ಮಾರ್ಕೆಟ್ಗೆ ಎಂಟರ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಸೇವಿಂಗ್ ಕೆಪಾಸಿಟಿ ಇಲ್ಲ. ನಾವು ಕೊಟ್ಟಿದ್ದ ದುಡ್ಡನ್ನ ತೆಗೆದು ಅಕೌಂಟ್ ಅಲ್ಲಿ ಇಟ್ಕೊಳಕ್ ಆಗಲ್ಲ, ಅವ್ರು ಖರ್ಚು ಮಾಡ್ಲೇಬೇಕು. ಪ್ರತಿಯೊಂದು ದುಡ್ಡು ಕೂಡ ಇಟ್ ಕಮ್ಸ್ ಬ್ಯಾಕ್ ಇನ್ ಟು ದ ಎಕಾನಮಿ. ಸೊ ನಾವು ಅವ್ರ ಕೈಗೆ ಕೊಡ್ತಾ ಇರೋದು ಎಕನಾಮಿಕ್ ಆಕ್ಟಿವಿಟಿಯನ್ನ ಮತ್ತೆ ಸ್ಟ್ರೆಂಥನ್ ಮಾಡುತ್ತೆ, ಸ್ಪರ್ ಮಾಡುತ್ತೆ, ಅದರಿಂದ ಎಕಾನಮಿ ಸಸ್ಟೈನ್ ಆಗುತ್ತೆ. ಸೊ ಇದು ಹಳೇದು 100 ವರ್ಷ ಹಿಂದೆ ಕೇನ್ಸಿಯನ್ ಎಕನಾಮಿಕ್ಸ್. ಇದು ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಡಿಪ್ರೆಷನ್ ಆಗಿದೆ ಆ ಎಲ್ಲಾ ದೇಶಗಳು ಕೂಡ ಈ ಡಿಮ್ಯಾಂಡ್ ಸೈಡ್ ಅನ್ನ ಸ್ಟ್ರೆಂಥನ್ ಮಾಡಿ ಅದರ ಮುಖಾಂತರ ಡಿಪ್ರೆಷನ್ ಇಂದ ಹೊರಗೆ ಬಂದಿದ್ದಾರೆ. ಸೊ ಇಟ್ ಈಸ್ ಎ ಶೂರ್ ಶಾರ್ಟ್ ಎಕನಾಮಿಕ್ ಅಪ್ರೋಚ್ ಫಾರ್ ಎಕನಾಮಿಕ್ ಗ್ರೋತ್. ಸೊ ನಾವು ಮಾಡ್ತಾ ಇರೋದನ್ನ ದಯವಿಟ್ಟು ಪಾರ್ಟ್ ಆಫ್ ಇಟ್ ಸಬ್ಸಿಡಿ ಅಂತ ಕರೀರಿ, ನಾನು ಅದ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ಹೋಲಿಸ್ಟಿಕಲಿ ಅರ್ಥ ಮಾಡ್ಕೊಳ್ಳುವಾಗ ಇಟ್ ಈಸ್ ಬಡವರ ಕೈಗೆ ದುಡ್ಡು ಕೊಟ್ರೆ ಅದು ನೇರವಾಗಿ ಮಾರ್ಕೆಟ್ಗೆ ಎಂಟರ್ ಆಗುತ್ತೆ, ಮಾರ್ಕೆಟ್ ಆಕ್ಟಿವಿಟಿ ಬೆಳೆಯುತ್ತೆ. ಮಾರ್ಕೆಟ್ ಆಕ್ಟಿವಿಟಿ ಜಾಸ್ತಿ ಆದ್ರೆ ಎಕಾನಮಿ ತಾನಾಗಿ ವೃದ್ಧಿ ಆಗುತ್ತೆ. ಎಕನಾಮಿಕ್ ಡಿಮ್ಯಾಂಡ್ ಬಂದಾಗ ಸಪ್ಲೈ ಮಾಡೋರು ಬಂದೇ ಬರ್ತಾರೆ. ನೀವು ಉದ್ಯಮಿಗಳಿಗೆ ಟ್ಯಾಕ್ಸ್ ಬ್ರೇಕ್ ಕೊಟ್ಟು ಅವ್ರು ಸೇವಿಂಗ್ ಮಾಡಿದ್ರೆ ಎಲ್ಲಿ ಡಿಮ್ಯಾಂಡ್ ಇಲ್ಲದೆ ಇದ್ರೆ ಅವ್ರು ರೀಇನ್ವೆಸ್ಟ್ ಮಾಡ್ತಾರಾ, ಫ್ಯಾಕ್ಟ್ರಿ ಸೆಟಪ್ ಮಾಡ್ತಾರ. ಫ್ಯಾಕ್ಟ್ರಿ ಸೆಟಪ್ ಮಾಡ್ಬೇಕಾದ್ರೆ ಡಿಮ್ಯಾಂಡ್ ಇರ್ಬೇಕಲ್ಲ ಫಸ್ಟ್.
ಸೊ ಡಿಮ್ಯಾಂಡ್ ಇದ್ದಿದ್ ಕಡೆ ಆಟೋಮ್ಯಾಟಿಕಲಿ ಇನ್ವೆಸ್ಟ್ಮೆಂಟ್ ಬರುತ್ತೆ, ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಸರಿ. ದಿಸ್ ಇಸ್ ಅವರ್ ಅಪ್ರೋಚ್. ನಾನು ಸುರೇಶ್ ಕುಮಾರ್ 5 ನಿಮಿಷ. ಅಧ್ಯಕ್ಷರು ಸುನಿಲ್ ಕುಮಾರ್ ಸಾರಿ. ಹಾ, ಒಂದೇ ನಿಮಿಷ. ಕೃಷ್ಣ ಅವರು ಹೇಳ್ತಾ ಇದ್ರು, ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ಕೊಡ್ತಾ ಇದ್ದೀರಿ, ಬಡವ್ರಿಗೆ ಹೋಗುತ್ತೆ, ಅದು ಮಲ್ಟಿಪ್ಲೈ ಆಗುತ್ತೆ ಅಂತ. ನೀವು ಸ್ಕೀಮ್ಸ್ ಕೊಡೋದ್ರ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈಗ ರೈತರು ಕೊಡ್ತೀರಿ ಸ್ಕೀಮ್ಸ್, ಆಹಾರ ಉತ್ಪಾದನೆ ಜಾಸ್ತಿ ಆಗ್ತೈತೆ. ಯಾವ್ದೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ನಾವು ಹೆಲ್ಪ್ ಮಾಡ್ತೀರಿ, ನಮ್ಮ ಇಂಡಸ್ಟ್ರಿಯಲ್ಲಿ ಗ್ರೋತ್ ಆಗುತ್ತೆ. ಈ ತರ ಗ್ರೋತ್ ಆಗುವಂತ ಕಡೆ ನಾವು ಕೊಡುವಂತ ಸಬ್ಸಿಡಿ ಅದು ನಮ್ಮ ರಾಜ್ಯದ ಬೆಳವಣಿಗೆಗೂ ಹೆಲ್ಪ್ ಆಗ್ತೈತೆ. ಆದ್ರೆ ನೀವು ಏನ್ ಹೇಳಿದ್ರೆ ಅದು ನಾವು ಯಾರಿಗೋ ಏನೋ ಬಡವರಿಗೆಲ್ಲ ಕೊಡ್ತಾ ಇದ್ದೀರಿ ಅಂತ. ಬೇಡ ಅಂತ ಹೇಳಲ್ಲ ನಾವು, ಕೊಡಬೇಡಿ ಅಂತ. ಒಂದು ಗಾದೆ ಇದೆ, ನೀವು ದಿನಾ ಒಬ್ಬರಿಗೆ ಮೀನ್ ಕೊಡೋದ್ ಬದಲು ಮೀನ್ ಹಿಡಿಯೋದನ್ನ ಕಲ್ಸ್ಕೊಡಿ ಅಂತ ಹೇಳಿರೋದು ಪೂರ್ವಿಕರು ನಮಗೆ. ದಿನ ಒಂದೊಂದು ಮೀನ್ ಕೊಟ್ಟು ಅವರು ನಿಮ್ಮನ್ನ ಡಿಪೆಂಡ್, ದಿನ ಬಂದು ನಿಮ್ಮ ಮನೆ ಬಾಗಿಲಲ್ಲಿ ನಿಂತ್ಕೋಬೇಕು. ಅವರು 2,000 ಕೊಡ್ತಾರೆ, 2,000 ಕೊಡ್ತಾರೆ. ಅದ್ರ ಬಿಟ್ಬಿಟ್ಟು ಆ ಮೀನ್ ಹಿಡಿಯೋದನ್ನ ಕಲ್ಸ್ಕೊಡಿ ಅಂತ ನಮ್ಮ ಪೂರ್ವಿಕರು ಹೇಳಿರೋದು. ಆ ತರದ ಒಂದು ಕೆಲಸವನ್ನ ಕೊಡ್ಬೇಕು ಅವ್ರಿಗೆ. ಅದು ಬಿಟ್ಬಿಟ್ಟು ನೀವು ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಡಿಪೆಂಡೆಂಟ್ ಮಾಡ್ತಾ ಇರ್ತೀರಾ. ಡಿಪೆಂಡೆಂಟ್ ಯಾರು? ಈಗ ವಿದ್ಯಾಭ್ಯಾಸ ಕೊಡಬೇಕು, ಹೆಲ್ತ್ ಕೊಡಬೇಕು, ನಮ್ ಸೆಕ್ಟರ್ಸ್ ಬಹಳ ಇದೆ. ಆರೋಗ್ಯ ಕೊಡಬೇಕು, ಎಲ್ಲಿ ಕೊಡ್ತಾ ಇದ್ದೀರಾ ನೀವು? ಆರೋಗ್ಯಕ್ಕೆ ಕಟ್ ಮಾಡಿದ್ದೀರಾ 30% ಹಣ ಕೊಡೋದನ್ನ. ಈಗ ವಿದ್ಯಾಭ್ಯಾಸಕ್ಕೆ ಕೊಡೋದು, ಎಜುಕೇಶನ್ಗೆ 20% ಕಟ್ ಮಾಡಿದ್ದೀರಾ ನೀವು. ನೀವೆಲ್ಲ ಈ ಯಾವುದು ಕೊಡಬೇಕಾಗಿತ್ತು ನಿಮ್ಮ ಸರ್ಕಾರದ ಡ್ಯೂಟಿ ಇದೆ, ಅದನ್ನ ಬಿಟ್ಬಿಟ್ಟು ವೋಟ್ಗೋಸ್ಕರ ಕೊಡ್ತಾ ಇರೋದಷ್ಟೇ. ಇದು ನಾವು ಬೇರೆ ಏನ್ ಕ್ಲೈಮ್ ಮಾಡೋ. ನಿಜವಾಗೂ ಯಾರೋ ನಿರ್ಗತಿಕರಿದ್ದಾರೆ, ಕೊಡಿ ಅವ್ರಿಗೆ. ಯಾರೋ ಅನಾಥ ಮಕ್ಕಳಿದ್ದಾರೆ, ಕೊಡ್ಬೇಕು. ಇಟ್ಸ್ ಎ ಡ್ಯೂಟಿ. ಅದು ಬಿಟ್ಬಿಟ್ಟು ನಿಮ್ ದೃಷ್ಟಿ ಸರಿ ಇಲ್ಲ ಅಂತ ಹೇಳೋದಷ್ಟೇ ನಾವು, ಬೇರೆ ಏನಲ್ಲ. ಕೊಡಬಾರ್ದು ಅಂತಲ್ಲ, ನಿಮ್ ದೃಷ್ಟಿ ಸರಿ ಇಲ್ಲ ಅಂತ. ಮೊನ್ನೆ ಅಧ್ಯಕ್ಷೆ ಸುನಿಲ್ ಕುಮಾರ್ ಆದಷ್ಟು ಬೇಗ. ಮೊನ್ನೆ ಅಧ್ಯಕ್ಷೆ, ನಾನು ಸಬ್ಸಿಡಿ ಅಥವಾ ಫ್ರೀ ಸ್ಕೀಮಿನ ವಿರೋಧಿ ಅಲ್ಲ. ನಮ್ಮ ಪಾರ್ಟಿಯೂ ಅದರ ವಿರೋಧಿ ಅಲ್ಲ. ನಾನು ಅದಕ್ಕೆ ಅಂತ್ಯೋದಯದ ಕಲ್ಪನೆಯನ್ನ ಆರಂಭದಲ್ಲಿ ಹೇಳಿದ್ದು. ನೀವು ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ ಅಂತ ಹೇಳಿ ದೊಡ್ಡ ಲಾರ್ಜ್ ಸ್ಕೇಲ್ ಅನ್ನ ಮಾಡಿ ಏನು ಹೊರಟು ಇದ್ರ ಅದರ ಅವಾಂತರಗಳು ಬೇರೆ ಬೇರೆ ಕಡೆಗಳಲ್ಲಿ ಅದರ ರಿಫ್ಲೆಕ್ಟ್ ಆಗ್ತಾ ಇದೆಯಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯವನ್ನ ಸಬ್ಸಿಡಿ ರಾಜ್ಯವನ್ನಾಗಿ ಮಾಡಬೇಡಿ, ರಾಜ್ಯವನ್ನ ಅವಕಾಶದ ರಾಜ್ಯವನ್ನಾಗಿ ಮಾಡಿ, ರಾಜ್ಯವನ್ನ ಅಭಿವೃದ್ಧಿ ರಾಜ್ಯವನ್ನಾಗಿ ಮಾಡಿ, ರಾಜ್ಯ ಸಬ್ಸಿಡಿ ರಾಜ್ಯ ಆಗಬಾರದು, ರಾಜ್ಯ ಸಾಧನೆಯ ರಾಜ್ಯ ಆಗಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಕೊಟ್ಟಿದ್ದು. ಆ ಹಿನ್ನೆಲೆಯಲ್ಲಿ 14% ಅನ್ನ ಸಬ್ಸಿಡಿಗೆ ನಾವೇನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಇದ್ರ ಬಗ್ಗೆ ಎಲ್ಲರೂ ಒಂದ್ಸರಿ ಮರುಚಿಂತನೆ ಮಾಡುವಂತ ಅಗತ್ಯತೆ ಇದೆ. ನೀವು ತಲಾ ಆದಾಯ ಉಳಿದೆಲ್ಲದೂ ಕೂಡ ತಲಾ ಆದಾಯದಲ್ಲಿ ಬೆಂಗಳೂರು ಎಷ್ಟು, ಗುಲ್ಬರ್ಗ ಎಷ್ಟು, ರಾಯಚೂರು ಎಷ್ಟು, ಎಲ್ಲವೂ ಕೂಡ ಒಂದ್ಸರಿ ಚರ್ಚೆ ಆಗಬೇಕು. ಯಾಕೆಂತ ಹೇಳಿದ್ರೆ ನಂಜುಂಡಪ್ಪ ವರದಿ, ಗೋವಿಂದರಾಜ್ ವರದಿ ಇವೆಲ್ಲವೂ ಕೂಡ ಒಂದ್ಸರಿ ಚರ್ಚೆಗೆ ತೆಗೆದುಕೊಳ್ಳೋಣ, ಏನು ತೊಂದರೆ ಇಲ್ಲ. ಮನೆ ಅಧ್ಯಕ್ಷೆ, ನಾನು ಹೇಳಿಕೊಟ್ಟಿದ್ದು ಕೊನೆಯದು, ಆದ್ಯತಾ ವಲಯಗಳನ್ನ ಸರ್ಕಾರ ಯಾವ ರೀತಿ ಕಡೆಗಣಿಸ್ತಾ ಬರ್ತಾ ಇದೆ, ಅದರ ದೂರಗಾಮಿ ಪರಿಣಾಮಗಳು ಬೇರೆ ಬೇರೆ ಆಗುತ್ತೆ ಅಂತ ಈ ಹಿಂದೆನೂ ಕೂಡ ಉಲ್ಲೇಖ ಆಗಿತ್ತು. ನೀವು ಬೇರೆ ರಾಜ್ಯಗಳು ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆ, ಗ್ರಾಮೀಣ ಅಭಿವೃದ್ಧಿಗೆ ಬೇರೆ ರಾಜ್ಯಗಳು ಎಷ್ಟು ಖರ್ಚು ಮಾಡ್ತಾ ಇದೆ, ನಾವು ಎಷ್ಟು ಖರ್ಚು ಮಾಡ್ತಾ ಇದೀವಿ. ನೀವು ಬಜೆಟ್ ನಲ್ಲಿ ಇಟ್ಟಂತ ಹಣ ಖರ್ಚಾಗದಲೇನೆ 3 ಬಜೆಟ್ ನಲ್ಲಿ ಅದನ್ನೇ ಹೇಳ್ತಾ ಹೇಗ್ ಬಂದಿದ್ದೀರಿ. ನೀವು ಪ್ರಗತಿ ಪಥ, ಕಲ್ಯಾಣ ಪಥಗಳನ್ನ 2023 ಬಜೆಟ್ ಇಂದನೂ ಹೇಳ್ತಾ ಬಂದಿದ್ರಿ, ಇನ್ನೂ ಟೆಂಡರೇ ಆಗ್ಲಿಲ್ಲ. KPSC ಸ್ಕೂಲ್ಗಳ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. KPSC ಸ್ಕೂಲ್ ಇವತ್ತಲ್ಲ, ಈ ಬಜೆಟ್ ಅಲ್ಲ, ಲಾಸ್ಟ್ 3 ಇಯರ್ಸ್ ಬಜೆಟ್ ಅಲ್ಲೂ ಕೂಡ ಹೇಳಿದ್ರಿ. ಇವತ್ತಿನ ತನಕ KPSC ಶಾಲೆಗಳು ಘೋಷಣೆ ಆಯ್ತು, KPSC ಶಾಲೆಗಳಿಗೆ ದುಡ್ಡಲ್ಲಿ ಕೊಟ್ಟಿದ್ದೀರಿ. ಯಾವ KPSC ಶಾಲೆಗಳ ಅನುದಾನ ಕೊಟ್ಟದ ಸ್ಟ್ರೆಂಥನ್ ಮಾಡಿದಿರಿ? ಯಾವ ಹೊಸ ಶಿಕ್ಷಕರ ನೇಮಕಾತಿ ಆಗಿದೆ? ಆರೋಗ್ಯ ಇಲಾಖೆಗೆ ಹೊಸ ವೈದ್ಯರ ನೇಮಕಾತಿಯೋ ಅಥವಾ ಹೊಸ ಹಾಸ್ಪಿಟಲ್ಗಳು ಎಲ್ಲಿ ಪ್ರಾರಂಭ ಆಗಿದೆ? ಆಸ್ಪತ್ರೆಗಳನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಸರ್ಕಾರ ಏನ್ ಕ್ರಮ ತಗೊಂಡಿದೆ? 3 ಬಜೆಟ್ ನಲ್ಲಿ ಯಥಾ ಪ್ರಕಾರ ಅವತ್ತೇನು ಹೇಳಿದ್ರಿ, ಶಬ್ದಗಳು ಬದಲಾಗಿದೆ, ಅದಕ್ಕೆ ವ್ಯಾಕರಣ ತಜ್ಞ ಅಂತ ಹೇಳಿದ್ದು. ಶಬ್ದಗಳು ಬದಲಾಗಿದೆ, ಆದ್ರೆ ಯೋಜನೆಗಳು ಅಮೌಂಟ್ ಇಟ್ಟಿದಿರಿ, ಇನ್ನು ಟೆಂಡರ್ ಪ್ರಕ್ರಿಯೆಯಲ್ಲಿದೆ, ಕ್ಯಾಬಿನೆಟ್ ಅನುಮೋದನೆಯಲ್ಲಿದೆ, ಆರ್ಥಿಕ ಇಲಾಖೆ ಅನುಮೋದನೆಯಲ್ಲಿದೆ ಅಂತ ಹೇಳ್ತಾ ಒಂದೇ ಯೋಜನೆಯನ್ನ 3 ಬಜೆಟ್ ನಲ್ಲಿ ಹೇಳಿರುವಂತ ಉದಾಹರಣೆಗಳು ನನ್ನ ಕಣ್ಮುಂದೆ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಯೋಜನೆ, ಅನುದಾನ ಮತ್ತು ಅನುಷ್ಠಾನ ಇದು ಒಂದಕ್ಕೊಂದು ಕೊಂಡಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಬಜೆಟ್ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇದೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ರೇಷ್ಮೆ ಶಾಲನ್ನ ಹೆಗಲ ಮೇಲೆ ಹಾಕೊಂಡು ತಿರುಗ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಬ್ರಾಂಡೆಡ್ ಶಾಲೆಗಳನ್ನು ಹಾಕೊಂಡು ತಿರುಗ್ತಾ ಇದ್ದಾರೆ. ತಿರುಗಿ, ತೊಂದರೆ ಇಲ್ಲ.
ನೀವು ಬ್ರಾಂಡೆಡ್ ಶಾಲೆಗಳನ್ನು ಹೆಗಲ ಮೇಲೆ ಹಾಕೊಂಡು ತಿರುಗ್ತಿದ್ರಿ, ಮುಖ್ಯಮಂತ್ರಿಗಳು ರೇಷ್ಮೆ ಶಾಲೆನ ಹೆಗಲ ಮೇಲೆ ಹಾಕೊಂಡು ತಿರುಗ್ತಾ ಇದ್ರಿ. ರಾಜ್ಯದ ಜನರ ಹೆಗಲ ಮೇಲೆ ಸಾಲ ಹಾಕಿದ್ರಿ. 1,32,000 ಕೋಟಿ ಸಾಲವನ್ನ ರಾಜ್ಯ ಜನರ ಹೆಗಲ ಮೇಲೆ ಹಾಕಿ ಈಗ ನಾನು ಅಭಿವೃದ್ಧಿ ಹೊಂದಿರುವಂತ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತಂದ್ರೆ ಅದು ಹೆಂಗೆ ನಂಬಲಿಕ್ಕೆ ಸಾಧ್ಯ ಇದೆ? ಇದನ್ನ ಇವತ್ತು ಸರ್ಕಾರ ಸ್ಪಷ್ಟ ಮಾಡಬೇಕು ಅಂತ ಹೇಳ್ತಾ ಕೊನೆಯದಾಗಿ ಈ ಬಜೆಟ್ ನ ಅನುಮೋದನೆಯನ್ನ ನೀವು ಕೇಳ್ತಾ ಇದ್ದೀರಿ. ನಾಳೆ ಉತ್ತರ ಕೊಟ್ಟು ಈ ಬಜೆಟ್ ಒಪ್ಪಿಗೆಯನ್ನು ಕೊಡಬೇಕು ಅಂತೇಳಿ ಸರ್ಕಾರ ಇವತ್ತು ಕೇಳಲಿಕ್ಕೆ ಹೊರಟಿದೆ. ನನಗನ್ಸೋದು ಸದನ ಅನುಮೋದನೆ ಕೊಡೋದಕ್ಕಿಂತ ಮುಂಚೆನೆ ರಾಜ್ಯದ ಜನರ ದೃಷ್ಟಿಯಿಂದ ಈ ಬಜೆಟ್ ಪರಾಭವಗೊಂಡಿದೆ. ರಾಜ್ಯದ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಈ ರಾಜ್ಯದ ಬಜೆಟ್ ಪರಾಭವಗೊಂಡಿದೆ. ನಿರುದ್ಯೋಗಿ ಯುವಕರ ಕನಸಿಗೆ ಇದು ಪರಾಭವಗೊಂಡಿದೆ. ದಲಿತರ ನಿರೀಕ್ಷೆಗಳು ಪರಾಭವಗೊಂಡಿದೆ. ಮಹಿಳೆಯರ ಆಶೋತ್ತರಗಳು ಪರಾಭವಗೊಂಡಿದೆ. ರೈತರ ಭರವಸೆಗಳು ಪರಾಭವಗೊಂಡಿದೆ. ಶಾಸಕರ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಈ ಬಜೆಟ್ ಪರಾಭವಗೊಂಡಿರುವಂತದ್ದು. ಇವೆಲ್ಲವೂ ಬಿಡಿ, ರೈತರ ದೃಷ್ಟಿಯಿಂದ ಪರಾಭವ ಆಗಿದೆ, ಮಹಿಳೆಯರ ದೃಷ್ಟಿಯಿಂದ ಪರಾಭವ ಆಗಿದೆ, ಯುವಕರ ದೃಷ್ಟಿಯಿಂದ ಪರಾಭವ ಆಗಿದೆ, ದಲಿತರ ದೃಷ್ಟಿಯಿಂದ ಪರಾಭವ ಆಗಿದೆ, ಶಾಸಕರಿಂದ ಪರಾಭವ, ಎಲ್ಲದು ಬಿಡಿ, ಉಪಮುಖ್ಯಮಂತ್ರಿಗಳ ಪ್ರೀತಿ ಗಳಿಸೋದ್ರಲ್ಲೂ ಕೂಡ ಈ ಬಜೆಟ್ ಪರಾಭವಗೊಂಡಿರುವಂತದ್ದನ್ನು ನಾನು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇಂಥ ಪರಾಭವಗೊಂಡಿರುವಂತಹ ಬಜೆಟ್ ಅನ್ನ ಇಟ್ಕೊಂಡೇ ನೀವು ಹೋಗ್ತೀರಿ ಅಂತಾದ್ರೆ ಈ ಸದನ ಒಪ್ಪಿಗೆ ಆಗೋದಕ್ಕಿಂತ ಮುಂಚೆನೆ ಜನರಿಂದ ತಿರಸ್ಕಾರ ಆಗಿ ಪರಾಭವಗೊಂಡಿರುವಂತಹ ಬಜೆಟ್ ಇದು. ಈ ಪರಾಭವದ ಬಜೆಟ್ ಮುಂದಿನ ಉಪಚುನಾವಣೆಯಲ್ಲೂ ಕೂಡ ನಿಮಗೆ ಪರಾಭವ ಆಗುತ್ತೆ. ನೀವೇನ್ ಹೇಳ್ತಾ ಇದ್ರಿ, 2033 ನಾವೇ ಬಜೆಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮಗೆ ಈ ಬಜೆಟ್ ಪರಾಭವಗೊಳಿಸುತ್ತೆ ಅನ್ನುವಂತ ಮಾತನ್ನು ಹೇಳಿ ಈಗ ಸದನದ ಒಪ್ಪಿಗೆ ಇಲ್ಲ, ರಾಜ್ಯದ ಜನ ಇದನ್ನು ಪರಾಭವಗೊಳಿಸಬಹುದು. ಮಾತನ್ನು ಮುಗಿಸ್ತೇನೆ. 28 ನಾವೇ ಬರೋದು, 33 ನಾವೇ ಇರ್ತೀವಿ. ನಾರಾಯಣ ಸ್ವಾಮಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಂಡಿಸಿರ್ತಕ್ಕಂಥ ಈ ಐತಿಹಾಸಿಕ 17ನೇ ಬಾರಿಯ ಬಜೆಟ್ ಮೇಲೆ ನನಗೆ ಮಾತಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ವಂದಿಸ್ತಾ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ದಾಖಲೆಯ 17ನೇ ಬಜೆಟ್ ಅನ್ನ ಮಂಡಿಸುವುದು ಸುಮಾರು 4,48,000 ಕೋಟಿಗಳ ಅಧಿಕವಾದ ಬಜೆಟ್ ಆಗಿದ್ದು, ಇದು ಕೇವಲ ಲೆಕ್ಕಪತ್ರ ಗುಚ್ಛವಲ್ಲ, ಇದು ಸಾಮಾಜಿಕ ನ್ಯಾಯ, ಸಮಾನತೆ, ಅಭಿವೃದ್ಧಿ ದಿಕ್ಕಿನಲ್ಲಿರ್ತಕ್ಕಂಥ ಬಡವರ ಪರವಾಗಿ ಕೆಲಸ ಮಾಡತಕ್ಕಂಥ ಈ ಒಂದು ಕರ್ನಾಟಕವನ್ನ ಅಭಿವೃದ್ಧಿ ಪಥ ಕೊಂಡೊಯ್ತಕ್ಕಂಥ ಬಜೆಟ್ ಇದಾಗಿದೆ. ಗೌರವಾನ್ವಿತ ಅಧ್ಯಕ್ಷರೇ, ಈ ಒಂದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಪೊಲಿಟಿಕಲ್ ಡೆಮೋಕ್ರಸಿ ಕೆನಾಟ್ ಲಾಸ್ಟ್ ಅನ್ಲೆಸ್ there is lies at the base of social democracy ಅಂತ. ಅಂದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಸರಿಸಮಾನ ಹಕ್ಕುಗಳು ಸಿಗಬೇಕಾದ್ರೆ ಅದು ಸಾಮಾಜಿಕ ಇರಬೇಕು, ಈ ಸಮಾಜದಲ್ಲಿ ಒಂದು ಬದ್ಧತೆ ಇರಬೇಕು ಅನ್ನೋದನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಬಜೆಟ್ ನಲ್ಲಿ ಇವತ್ತು ವ್ಯಕ್ತಪಡಿಸಿದ. ಅಧ್ಯಕ್ಷರೇ, ವಿರೋಧ ಪಕ್ಷಗಳು ಅವ್ರಿಗೆ ಗೊತ್ತಿದೆ ಒಳ್ಳೆ ಬಜೆಟ್ ಅಂತ, ವಿರೋಧ ಮಾಡಬೇಕಲ್ಲ. ಅಶೋಕಣ್ಣ ಮಾತಾಡ್ತಾ ಹೇಳಿದ್ರು, ಎಲ್ಲ ವಿರೋಧ ಪಕ್ಷ ಮಾತಾಡಿದ್ದಾರೆ, ಪಾಪ ವಿರೋಧ ಮಾಡಲೇಬೇಕು ಅವರು. ಈಗ ಸಿದ್ದರಾಮಯ್ಯ ಮೇಲೆ ಒಳಗಡೆ ಪ್ರೀತಿ ಇದ್ರು ಕೂಡ, ಒಳ್ಳೆ ಬಜೆಟ್ ಅಂದ್ಕೊಂಡ್ರು ಕೂಡ ಅವರು ವಿರೋಧ ಪಕ್ಷ ಆಗಿರೋದ್ರಿಂದ ಅದನ್ನು ವಿರೋಧ ಮಾಡೇ ಮಾಡ್ತಾರೆ. ಅದು ಅವ್ರಿಗೂ ಗೊತ್ತಿದೆ ಇದು ಒಳ್ಳೆ ಬಜೆಟ್, ಇದು ಜನಪರವಾಗಿದ್ದ ಬಜೆಟ್ ಅಂತ ಹೇಳಿ ಇವತ್ತು ಅವ್ರಿಗೆ ಗೊತ್ತಿದೆ. ಅಧ್ಯಕ್ಷರೇ, ಇವತ್ತು ರಾಜ್ಯದ DSTPಯು 2025-26 ಸಾಲಿನಲ್ಲಿ 8.1% ನೈಜ ಬೆಳೆಯನ್ನು ದಾಖಲೆ ಮಾಡಿತ್ತು. ಆದರೆ ದೇಶದ GDP ಬೆಳವಣಿಗೆ
7.4ಕ್ಕಿಂತ ಹೆಚ್ಚಿಗೆ ಇದೆ ಅಧ್ಯಕ್ಷರೇ. ಆರ್ಥಿಕತೆಯಲ್ಲಿನ ಈ ಒಂದು ಸದೃಢ ಬೆಳವಣಿಗೆಯ ರಾಜ್ಯದ ಬೆಳವಣಿಗೆಗಿಂತ 7.4 ಹೆಚ್ಚಿಗಿದ್ರು ಕೂಡ ರಾಜ್ಯದ ಎಲ್ಲಾ ವಲಯಗಳ ಸಮಗ್ರ ಬೆಳವಣಿಗೆಯಿಂದ ಇದು ಸಾಧ್ಯ ಆಯಿತು ಅಧ್ಯಕ್ಷರೇ. ಆರ್ಥಿಕ ವರ್ಷದ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಅನಿರೀಕ್ಷಿತವಾಗಿ ಜಿಎಸ್ಟಿಯನ್ನು ವಾಪಸ್ ತಗೊಂಡ್ಬಿಡ್ತು. ಅವತ್ತು ನಾವೇನು ಕಳೆದ ವರ್ಷ ಆದಾಯ ಇಟ್ಕೊಂಡಿದ್ವಿ, ಇಷ್ಟು ಬರುತ್ತೆ ಆದಾಯ ಅಂತ, ಆ ಆದಾಯಕ್ಕೆ ಕುಂಠಿತವಾಗಿ ನಮಗೆ ಕೇಂದ್ರ ಸರ್ಕಾರ ಕೊಟ್ಟ ಪೆಟ್ಟು ಸರಿಸುಮಾರು ಅಧ್ಯಕ್ಷರೇ ನಮಗೆ ಒಂದು 10,000 ಕೋಟಿಗಳಷ್ಟು ಕೂಡ ಇವತ್ತು ನಮಗೆ ನಷ್ಟ ಉಂಟಾಗಿದೆ ಅಧ್ಯಕ್ಷರೇ. ಯಾರಿಂದ? ಕೇಂದ್ರ ಸರ್ಕಾರದವರು, ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಈ ರಾಜ್ಯದಲ್ಲೇ ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾಗಿ ಅಲ್ಲಿ ಹಣಕಾಸಿನ ಮಂತ್ರಿಯಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಕೃಪಾ ಕಟಾಕ್ಷದಿಂದ ಮಧ್ಯಭಾಗದಲ್ಲಿ ಜಿಎಸ್ಟಿಯನ್ನು ತಗೊಂಡಿದ್ರಿಂದ ಈ ಒಂದು ರಾಜ್ಯಕ್ಕೆ 10,000 ಕೋಟಿ ನಷ್ಟ ಆಯಿತು ಅಧ್ಯಕ್ಷರೇ. ಈ ಹಣ ಎಲ್ಲಿಂದ ತರಬೇಕು? ನಿರೀಕ್ಷೆ ಮಾಡಿದ್ವಿ ನಾವು, ಬಜೆಟ್ ಬರುತ್ತೆ ಹಣ ಇದು ಅಂತ, ಬರಲಿಲ್ಲ. ಜೊತೆಗೆ ಅಧ್ಯಕ್ಷರೇ ಈ ವರ್ಷ ಅದೆಲ್ಲ ಹೋಗುತ್ತೆ ಅಂದ್ರೆ ಸುಮಾರು 15,000 ಕೋಟಿ ಹೋಗುತ್ತೆ ಅಧ್ಯಕ್ಷರೇ. ಜಿಎಸ್ಟಿ ನಮಗೆ ಏನ್ ನೀವು ತೆಗೆದಿದ್ದೀರಿ ಅದು ಈ ವರ್ಷಕ್ಕೆ ಸುಮಾರು 15,000 ಕೋಟಿಗೆ ಹೋಗ್ತದೆ ಅಧ್ಯಕ್ಷರೇ. ಇವತ್ತು 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ನಮಗೆ 4.713 ಇದನ್ನ ಇವತ್ತು 15ನೇ ಹಣಕಾಸು ಆಯೋಗ ಶಿಫಾರಸಿನಲ್ಲಿ 3.647ಕ್ಕೆ ಇಳಿಕೆಯಾಗಿದೆ. ಅಂದ್ರೆ ನಮಗೇನು ಕೊಡ್ತಾ ಇದ್ರಿ ನೀವು 15 ಫೈನಾನ್ಸ್ 14 ಫೈನಾನ್ಸ್ ಹೆಚ್ಚಿಗೆ ಮಾಡೋದನ್ನು ಬಿಟ್ಟು ನೀವು ಕಡಿಮೆ ಮಾಡ್ತಾ ಇದ್ದೀರಿ ಅಧ್ಯಕ್ಷರೇ. ರಾಜಕೀಯದಿಂದ ಸುಮಾರು 65,000 ಕೋಟಿ ಅಷ್ಟಾಗುತ್ತೆ ಅಧ್ಯಕ್ಷರೇ. ಇವರ ನೀತಿಯಿಂದ, ಕೇಂದ್ರ ಸರ್ಕಾರದ ನೀತಿಯಿಂದ ನಮಗೆ ಈ ಒಂದರಲ್ಲೇನೆ 65,000 ಕೋಟಿ ಇವತ್ತು ನಮಗೆ ನಷ್ಟ ಆಗುತ್ತೆ ಅಧ್ಯಕ್ಷರೇ. ಈ ಒಂದು ಏನು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದ್ರ ಬಗ್ಗೆ ನಮ್ಮ ಮಿತ್ರರು ವಿರೋಧ ಪಕ್ಷದ ಬಿಜೆಪಿ ನಾಯಕರು ಯಾರು ಮಾತಾಡೋದಿಲ್ಲ. ಇಲ್ಲಿಂದ ಆಯ್ಕೆ ಹೋಗಿರ್ತಕ್ಕಂಥ ಲೋಕಸಭೆ ಸದಸ್ಯರು ಕೂಡ ಈ ಬಗ್ಗೆ ಚಕಾರ ಎತ್ತೋದಿಲ್ಲ ಅಧ್ಯಕ್ಷರೇ. ಇದಾದ ನಂತರ ಈ ಎಲ್ಲ ಆರ್ಥಿಕ ಕಷ್ಟಗಳ ಸಂಕಷ್ಟಗಳ ಮಧ್ಯೆ ನಮ್ಮ ಸರ್ಕಾರ ಒಂದು ಬದ್ಧತೆಯನ್ನು ತೋರಿಸಿ ಇವತ್ತು ಗ್ಯಾರಂಟಿ ಯೋಜನೆ ಜಾರಿ ಮಾಡಿದಾಗಿನಿಂದ ಅಂದ್ರೆ ಫೆಬ್ರವರಿ 2026 ತನಕ 1,21,598 ಕೋಟಿ ರೂಪಾಯಿಗಳನ್ನ ನಾವು ಇವತ್ತು ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ಕೊಟ್ಟ ಮಾತು ತಪ್ಪಬಾರದು. ಸಿದ್ದರಾಮಯ್ಯ ಇತಿಹಾಸದಲ್ಲಿ ಅವರ್ಯಾವತ್ತು ಕೊಟ್ಟ ಮಾತು ತಪ್ಪಬಾರದು. ಈ ಬಡವರಿಗೆ ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಹೇಳಿ ಆ ಗ್ಯಾರಂಟಿಯನ್ನು ಕೂಡ ಇವತ್ತು ಒದಗಿಸಿ ನಮ್ಮ ಸರ್ಕಾರ 1,21,598 ಕೋಟಿ ರೂಪಾಯಿಗಳನ್ನು ಇವತ್ತು ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಇನ್ನು ಮುಂದುವರೆದು ನಮ್ಮ ಬದ್ಧತೆ ಹೇಗಿದೆ ಅಧ್ಯಕ್ಷ ಅಂದ್ರೆ 26-27 ಸಾಲಿಗೆ ಗ್ಯಾರಂಟಿ ಯೋಜನೆಗಳಿಗೆ ಇವತ್ತು ನಾವು 51,280 ಕೋಟಿ ರೂಪಾಯಿಗಳನ್ನು ಕೂಡ ಇವತ್ತು ಈ ಬಜೆಟ್ ನಲ್ಲಿ ಸಿದ್ದರಾಮಯ್ಯ ಇಟ್ಕೊಂಡಿದ್ದಾರೆ. ಅಂದರೆ ಈ ಸರ್ಕಾರಕ್ಕೆ ಗ್ಯಾರಂಟಿಗಳನ್ನ ತೆಗಿತಕ್ಕಂಥ ಉದ್ದೇಶ ಇಲ್ಲ. ನಾವು ಕೊಟ್ಟ ಮಾತಿನಂತೆ ಬಡವರಿಗೆ ಈ ಯೋಜನೆಗಳನ್ನ ತಲುಪಿಸ್ತಾ ಇದ್ದೀವಿ ಅಧ್ಯಕ್ಷರೇ. ಇವತ್ತು ಸಾಮಾಜಿಕ ಕಲ್ಯಾಣ ಜೊತೆಗೆ ದೀರ್ಘಕಾಲದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದಾಗ ನಮ್ಮ ಸರ್ಕಾರ ಇವತ್ತು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಸಮರ್ಪಕ ಅನುದಾನವನ್ನು ಬಜೆಟ್ ಕೊಟ್ಟಿದ್ದೀವಿ ಅಧ್ಯಕ್ಷರೇ. 26-27 ಸಾಲಿನಲ್ಲಿ ಸುಮಾರು 84,567 ಕೋಟಿ ರೂಪಾಯಿಗಳನ್ನ ಬಂಡವಾಳ ಯೋಜನೆಗಳಿಗೆ ಒದಗಿಸಲಾಗಿದೆ ಅಧ್ಯಕ್ಷರೇ.
ಸರ್ಕಾರ ಪಾಪಾರ ಆಗಿದ್ರೆ ವಿರೋಧ ಪಕ್ಷ ರೀತಿ ಹೇಳಿದ್ರೆ ಇಷ್ಟು ಹಣವನ್ನು ಬಂಡವಾಳಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಅಧ್ಯಕ್ಷರೇ ಇದಂತೆ ನಮ್ಮ ಈ ಸರ್ಕಾರದ ಅವಧಿಯಲ್ಲಿ ಈವರೆಗೂ ಕೂಡ 2,81,671 ಕೋಟಿ ರೂಪಾಯಿಗಳನ್ನ ಬಂಡವಾಳ ಯೋಜನೆ ಅಂದ್ರೆ ಈ ಸರ್ಕಾರಕ್ಕೆ ಬಂಡವಾಳ ಹೂಡ್ತಕ್ಕಂಥವರಿಗೆ ಸಹಾಯ ಮಾಡಲಿಕ್ಕೆ ಇಚ್ಛಾಶಕ್ತಿ ಇದೆ ಅನ್ನೋದನ್ನ ಸಿದ್ದರಾಮಯ್ಯನವರ ಬಜೆಟ್ ಅಲ್ಲಿ ಗೊತ್ತಾಗುತ್ತೆ ಅಧ್ಯಕ್ಷರೇ ಇವೆಲ್ಲವನ್ನು ಹೊರತುಪಡಿಸಿ ಕಳೆದ ವರ್ಷ ರಸ್ತೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೊಳಿಸಿ 8,600 ಕೋಟಿ ರೂಪಾಯಿಗಳನ್ನ ಈ ಕಾಮಗಾರಿಗಳು ತೆಗೆದುಕೊಂಡ್ರು ಅಧ್ಯಕ್ಷರೇ. ಇದರ ಹಂತವಾಗಿ ಇವತ್ತು ಮತ್ತೆ ಮುಂದುವರೆದು 26-27 ಸಾಲಿನಲ್ಲಿ 4,000 ಕೋಟಿ ರೂಪಾಯಿಗಳನ್ನು ಕೂಡ ಇಟ್ಕೊಂಡಿದೆ ಅಧ್ಯಕ್ಷರೇ. ವಿರೋಧ ಪಕ್ಷದ ನಮ್ಮ ಮಿತ್ರರು ಹೇಳ್ತಾ ಇದ್ರು ಸಿದ್ದರಾಮಯ್ಯವರು ನಮಗೆ 25 ಕೋಟಿ ಮಾತ್ರ ಕೊಟ್ಟರು ಅಂತ. ಅಧ್ಯಕ್ಷರೇ, ನಾನು ಕಂಡಾಗೆ ನಾನು ಕೂಡ 5 ಮುಖ್ಯಮಂತ್ರಿಗಳನ್ನ ಕಂಡಿದ್ದೆ ಸದನ ಬಂದ ಮೇಲೆ. ಅಧ್ಯಕ್ಷರೇ, ಇದು ಯಡಿಯೂರಪ್ಪರಿದ್ರು. ಪಾಪ ಯಡಿಯೂರಪ್ಪ ಇವತ್ತು ನಾವು ಗೌರವಿಸ್ತೇವೆ, ಅವ್ರನ್ನ ಇವತ್ತು ಅಪ್ಪಾಜಿ ಅಂತ ಕರೀತೀವಿ ಯಡಿಯೂರಪ್ಪರನ್ನ. ಯಾಕಂದ್ರೆ ಅವ್ರು ಯಾವುದೇ ಪತ್ರ ಕೊಟ್ಟಾಗ ಅದಕ್ಕೆ ಒಂದಿಷ್ಟು ಹಣ ಮಂಜೂರು ಮಾಡ್ತಾ ಇದ್ರು. ಇನ್ನು ಸಿದ್ದರಾಮಯ್ಯವ್ರು ಬಿಡಿ, ಹಿಂದೆ 13ರಿಂದ 18 ತನಕ ದಾನಸುರ ಕರ್ಣ ಇದ್ದಂಗೆ. ರೇವಣ್ಣ ಹೋದ್ರು ಕೊಡೋರು, ಅಶೋಕಣ್ಣ ಹೋದ್ರು ಕೊಡೋರು, ಯಾರು ಹೋದ್ರು ಕೂಡ ಪತ್ರ ತಕ್ಷಣ ಬರೆಯೋರು. ಅವ್ರಿಗೆ ಅವರು ಇವರು ಭೇದ ಭಾವ ಇರಲಿಲ್ಲ. ಆದರೆ ಗೌರವ ಬೊಮ್ಮಾಯಿಯವರ ಕಾಲದಲ್ಲಿ ತಾವು ಇದ್ರಿ, ನಾನು ಇದ್ದೆ, ಅವರು 100 ರೂಪಾಯಿ ಕೂಡ ಬರಿತಾ ಇರಲಿಲ್ಲ. ಅವತ್ತಿನ ವಿದ್ಯಮಾನ ಕಂಡಿದ್ದೇವೆ ನಾವು. ಆದರೆ ಇವತ್ತು ಸಿದ್ದರಾಮಯ್ಯನವರು ತಮ್ಮನ್ನು ಕೂಡ ಗೌರವಿಸಿ ಈ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತೇಳಿ ಇವತ್ತು ತಮಗೂ ಕೂಡ 25 ಕೋಟಿ ರೂಪಾಯಿಗಳ ಕೊಟ್ಟತಕ್ಕಂಥದ್ದು ಈ ನಿಜಕ್ಕೂ ಕೂಡ ವಿಶೇಷ. ಅದಕ್ಕೆ ವಿರೋಧ ಪಕ್ಷದ ಎಲ್ಲರೂ ಕೂಡ ಸಿದ್ದರಾಮಯ್ಯವ್ರನ್ನ ಅಭಿನಂದಿಸಬೇಕು ಅಧ್ಯಕ್ಷರೇ. ಇಷ್ಟೇ ಅಲ್ಲ, ಇದರೊಟ್ಟಿಗೆ SCPTF ನಡೀತಾ ಇದೆ, ರೆಗ್ಯುಲರ್ ಕಾರ್ಯಕ್ರಮಗಳಿಗೆ ಹಣ ಬರ್ತಾ ಇದೆ. ಅಧ್ಯಕ್ಷರೇ, KUDF ನನ್ನ ನಿಗಮ ಅಧ್ಯಕ್ಷರೇ, ನನ್ನ ನಿಗಮದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಆ ಕುಡಿಯುವ ನೀರಿನ ಯೋಜನೆಗಳು 24 ಕೋಟಿ ಸೆವೆನ್ ಕೊಡ್ತಕ್ಕಂಥ ಯೋಜನೆಗಳು ಬೆಳಗಾವಿ ಆಗ್ಬೋದು, ಮಂಗಳೂರು ಆಗ್ಬೋದು, ಧಾರವಾಡ ಆಗ್ಬೋದು, ದಾವಣಗೆರೆ ಆಗ್ಬೋದು, ರಾಣಿಬೆನ್ನೂರು ಆಗ್ಬೋದು, ಈ ಭಾಗದ ಅಧ್ಯಕ್ಷರೇ ಇವತ್ತು ನಾವು ನಿಮ್ಮ ಅಧಿಕಾರದಲ್ಲಿ ಏನು ಮಾಡಕ್ ಆಗಿರ್ಲಿಲ್ವೋ, ನೀವೇನು ಕುಂಠಿತ ಮಾಡಿದ್ರೋ ಆ ಎಲ್ಲ ಯೋಜನೆಗಳನ್ನ ಚಾಲನೆ ಕೊಟ್ಟು ಇವತ್ತು ಕುಡಿಯುವ ನೀರನ್ನ ಈ ಸಮರ್ಪಕವಾಗಿ ಕೊಡ್ತಾ ಇದ್ದೀವಿ ಅಧ್ಯಕ್ಷರೇ. ನಮ್ಮ ಮಂಗಳೂರು ಮಿತ್ರರು ಹೇಳಿದ್ದಾರೆ, ಇವತ್ತು ಮಂಗಳೂರಿಗೆ ಎಷ್ಟು ಅನುದಾನ ಕೊಟ್ಟಿದ್ದೀವಿ ಅಂತ ಅವರ ಅಂಕಿಅಂಶ ತೆಗೆದು ನೋಡ್ಲಿ ಗೊತ್ತಾಗುತ್ತೆ. ಹಾಗೆ ನಮ್ಮ ಸರ್ಕಾರ ರಾಜ್ಯದ ಎಲ್ಲ ಭಾಗಗಳ ಗಮನದಲ್ಲಿಟ್ಕೊಂಡು ಕಲ್ಯಾಣ ಕರ್ನಾಟಕ ಆಗ್ಬೋದು, ಮಧ್ಯ ಕರ್ನಾಟಕ ಆಗ್ಬೋದು, ಎಲ್ಲ ಒಂದು ಭಾಗವನ್ನ ಗಮನದಲ್ಲಿಟ್ಕೊಂಡು ಇವತ್ತು ನಾವು ಹಣವನ್ನ ಕೊಡ್ತಾ ಬರ್ತಾ ಇದ್ದೀವಿ ಅಧ್ಯಕ್ಷರೇ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಏನಿವತ್ತು ಎಲ್ಲರಿಗೂ ಸಮಾನ ಹಣ ಕೊಟ್ಟಿದ್ದಾರೆ, ಅದಕ್ಕೆ ತಾವೆಲ್ಲ ಕೂಡ ಅಭಿನಂದಿಸಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ ಅಧ್ಯಕ್ಷರೇ, ಇವತ್ತು ನೋಡಿ ವಿರೋಧ ಪಕ್ಷ ಆರೋಪಗಳು ಮಾಡ್ತಾರೆ ಬಜೆಟಲ್ಲಿ ಚೊಂಬ್ ಕೊಟ್ಟಿದ್ದಾರೆ ಅಂತ. ನರೇಂದ್ರ ಮೋದಿ ಏನು ಕೊಟ್ಟಿದ್ರು? ನರೇಂದ್ರ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರಬೇಕಾದ್ರೆ ಅವರು ಹೇಳಿದ ಭಾಷಣದಲ್ಲಿ, ನಾವು ಅಧಿಕಾರಕ್ಕೆ ಬಂದರೆ ಪ್ರತಿಯೊಬ್ಬ ಬಡವರು ಕೂಡ 15 ಲಕ್ಷ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು. 1 ವರ್ಷಕ್ಕೆ 2,000 ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 2 ಕೋಟಿ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಅಧ್ಯಕ್ಷರೇ. ನೀವು ಕೊಟ್ಟ ಬರೋ ಈಡೇರಿಸಿದ್ರ? ಎಲ್ಲಿ ಮಾಡಿದ್ದಾರೆ? ಎಷ್ಟು ಮಾಡಿದ್ದಾರೆ? ಇವತ್ತು ಗೊತ್ತಿಲ್ಲ ನಿಮ್ಗೆ. ಈಗ ಇರೋ ಉದ್ಯೋಗ ಕಳೆದಾಕ್ಬಿಟ್ರು ಅಧ್ಯಕ್ಷರೇ. ಹೇಗೆ ಗೊತ್ತಾ ಅಧ್ಯಕ್ಷರೇ? ಇವತ್ತು ನೋಡಿ, ನಮ್ಮಲ್ಲಿ BML ಇತ್ತು, ಅದನ್ನು ಮಾರಾಟ ಮಾಡಾಯ್ತು. ಏರ್ಲೈನ್ಸ್ ಹೋಯ್ತು, ಪಾರ್ಟ್ ರೈಲ್ವೆ ಹೋಗ್ತಾ ಇದೆ. ಇವತ್ತು ಏನು ಉದ್ಯೋಗವನ್ನ ಹಿಂದಿನ ಸರ್ಕಾರಗಳು ದೂರದೃಷ್ಟಿಯಿಂದ BSNL ಈ ದೂರದೃಷ್ಟಿಯಿಂದ ಎಲ್ಲ ಉದ್ಯೋಗಗಳು ಸೃಷ್ಟಿ ಮಾಡಿದ್ರು, ಅವೆಲ್ಲವನ್ನೂ ಕಿತ್ತಾಕಿ ಯುವಕರನ್ನು ತಗೊಂಡ್ಬಂದು
ಅದೇ ಹೇಳಿದ್ರಲ್ಲ ಪಕೋಡ ಮಾರಿ ಅಂತ, ಆ ಪಕೋಡ ಮಾಡಕ್ ಬಿಟ್ಟಿದ್ದೀರಿ ಅಷ್ಟೇ ನೀವು. ಅದನ್ನ ನೀವು ಯೋಚನೆ ಮಾಡ್ಕೊಳ್ಳಿ. ನಮ್ಮ ಸರ್ಕಾರ ಗ್ಯಾರಂಟಿ ಕೊಡಬೇಕಾದಾಗ ಎಲ್ಲೋ ಒಂದ್ ಕಡೆ 1 ತಿಂಗಳು 2 ತಿಂಗಳು ಮಿಸ್ ಆದ್ರೆ ಅದರ ದೊಡ್ಡ ಅಪರಾಧ ಬಿಂಬಿಸ್ತೀರಲ್ಲ. ನಿಮ್ಮ ಮಹತೆಯಲ್ಲಿ ಈ ದೇಶ ಕಂಡಂತಹ ತಾವೇ ಹೇಳ್ತೀರಿ ದೇವರು ಅಂತ, ನಿಮ್ಮ ದೇವರು ಕೊಟ್ಟ ಮಾತಲ್ಲಿ ಸ್ವಾಮಿ, ಅದ್ರ ಬಗ್ಗೆ ಯಾವತ್ತೂ ಮಾತಾಡಲ್ಲ ನೀವು. ಅಧ್ಯಕ್ಷರೇ, ಇದು ಸೆಂಟ್ರಲ್ ಗವರ್ಮೆಂಟ್ ಬಜೆಟ್, ಸ್ಟೇಟ್ ಗವರ್ಮೆಂಟ್ ಬಜೆಟ್, ಇದು ನಿಮ್ಮದನ್ನ ಹೇಳ್ಬೇಕಲ್ಲ ಅಣ್ಣ. ಅಣ್ಣ ಹೇಳಿದ್ರಣ್ಣ, ನೀವ್ ಹೇಳಿದೇನಣ್ಣ? ಈಗ ಅವರು 3 ವರ್ಷದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ರೆ ಅಣ್ಣ ನೀವ್ ಹೇಳಿದೇನಣ್ಣ? ಈಗ ನಾನು ಹೇಳಿದ ತಪ್ಪಿದ್ಯಾ? ಇದು ಬಜೆಟ್ ಕರ್ನಾಟಕದ್ದೇ, ಉದಾಹರಣೆ ಕೊಟ್ಟೆ ಅಷ್ಟೇ. ದೇವರು ನೀವೆಲ್ಲ ಹಿರಿಯರು. ಹಾಗೆ ಇವತ್ತು ನಮ್ಮ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಹಾಗೆ ಮಾಡಿಲ್ಲ ಅಧ್ಯಕ್ಷರೇ. ಈ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಇದೆಲ್ಲ ಸೌಲಭ್ಯಗಳು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಇವತ್ತು ಹೇಳ್ತೀನಿ, ಇವತ್ತು ಆದಾಯ ವೆಚ್ಚ ರೆವಿನ್ಯೂ ಎಕ್ಸ್ಪೆಂಡಿಚರ್ 3,05,000 ಕೋಟಿ. ಹಾಗೇನೆ ಮುಂಗಡ ವೆಚ್ಚ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 68,500 ಕೋಟಿ. ಸಾಮಾಜಿಕ ಕ್ಷೇತ್ರದ ಸೋಷಿಯಲ್ ಸೆಕ್ಟರ್ ಎಕ್ಸ್ಪೆಂಡಿಚರ್ ಬಜೆಟ್ ಇವತ್ತು 1,58,000 ಕೋಟಿ ಕೊಡೋದು ಮುಖಾಂತರ ನಮ್ಮ ಸರ್ಕಾರ ಇಡೀ ಭಾರತ ದೇಶದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ದಾಖಲೆಯನ್ನ ಈ ರಾಜ್ಯ ಕಂಡಂತ ಉತ್ತಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸುವ ಮುಖಾಂತರ ಈ ರಾಜ್ಯಕ್ಕೆ ಬೆಳಕನ್ನು ಚೆಲ್ಲಿದ್ದಾರೆ ಅಧ್ಯಕ್ಷರೇ. ಇಷ್ಟೇ ಅಲ್ಲ, ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರು ಹಿಂದೆ ಪಾಪ ಅವ್ರನ್ಯಾರು ಗಮನಿಸ್ತಾನೆ ಇರಲಿಲ್ಲ. ನಾವು ನೀವೆಲ್ಲ ಕೂಡ ಸುಭದ್ರವಾಗಿ ಮನೆಯಲ್ಲಿ ವಾಸ ಮಾಡ್ತೀವಿ ಅಂದ್ರೆ ಅದಕ್ಕೆ ಮೂಲ ನಮ್ಮ ಕಟ್ಟಡ ಕಾರ್ಮಿಕರು. ನಮ್ಮ ಸಂತೋಷ್ ಲಾಡ್ ಅವರು ನಮ್ಮ ಕಾರ್ಮಿಕ ಸಚಿವರು ಇವತ್ತು ಅವರು ಮಹತ್ತರವಾದ ಯೋಜನೆ ಹಾಕೊಂಡ್ರು. ಅದಕ್ಕೆ ಕಟ್ಟಡ ಕಾರ್ಮಿಕರ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡಬೇಕು, ಅವರು ಮುಂದೆ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿ ಅವರ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತೇಳಿ ಅಧ್ಯಕ್ಷರೇ ಈ ಒಂದು ರಾಜ್ಯದಲ್ಲಿ 42 ಶ್ರಮಿಕ ವಸತಿ ಶಾಲೆಗಳನ್ನ ಕೊಟ್ಟು ಇನ್ನು ಹೆಚ್ಚುವರಿಯಾಗಿ 61 ಶ್ರಮಿಕ ವಸತಿ ಶಾಲೆಗಳು ಅಂದ್ರೆ ಅಧ್ಯಕ್ಷರೇ ಈ ಒಂದೊಂದು ಶಾಲೆಗೆ ಕಡಿಮೆ ಅಂದ್ರೆ 35 ಕೋಟಿ ಆಗುತ್ತೆ ಅಧ್ಯಕ್ಷರೇ. ಇಂಥ ದೊಡ್ಡ ಮನುಷ್ಯನ ಹಿಂದೆ ಸರ್ಕಾರ ಯಾವುದು ಮಾಡಿರ್ಲಿಲ್ಲ. ನೀವು ಕಾರ್ಮಿಕರ ಬಗ್ಗೆ ಕಾಳಜಿ ತೋರಿಸಿರ್ಲಿಲ್ಲ. ಇವತ್ತು ಅಷ್ಟೇ ಅಲ್ಲ, ಇವತ್ತು ಕಾರ್ಮಿಕರಿಗೆ ಸುಮಾರು 72 ಸೌಲಭ್ಯಗಳು ಕೊಡೋದು ಮುಖಾಂತರ ಆ ಕಾರ್ಮಿಕರ ಬದುಕನ್ನು ಇವತ್ತು ನಾವು ಹಸನು ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಅದಕ್ಕಾಗಿ ಇವತ್ತು ಏನು ನಮ್ಮ ಕಲ್ಯಾಣ ಕರ್ನಾಟಕ ಮೂಲ ಸೌಕರ್ಯಗಳಿಗೆ ಇವತ್ತು 5,000 ಕೋಟಿಯನ್ನು ಇವತ್ತು ಅನುಷ್ಠಾನಗೊಳಿಸುವ ಉದ್ದೇಶಿಸಲಾಗಿದೆ ಅಧ್ಯಕ್ಷರೇ. ರಾಜ್ಯದ ಪ್ರಮುಖ ಇಲಾಖೆಯಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ಕೂಡ ತುಂಬುವುದಕ್ಕೆ ನಮ್ಮ ಸರ್ಕಾರ ಆಸಕ್ತವಾಗಿದೆ. ಆ ಒಳ ಮೀಸಲಾತಿ ಸ್ವಲ್ಪ ತೊಡಕಾದ್ರಿಂದ ತಡ ಆಯಿತು. ಇವತ್ತು ಆ ಒಳ ಮೀಸಲಾತಿ ವಿಚಾರದಲ್ಲಿ ಎಲ್ಲ ಪಶ್ಚಾತ್ಸದ ಎಡಗೈ ಬಲಗೈ ಹೀಗೆ ಎಲ್ಲರೂ ಸೇರ್ಕೊಂಡು ಇವತ್ತು ಒಂದು ಸಂಧಾನಕ್ಕೆ ಬಂದಿದ್ದಾರೆ. ಕಾನೂನಾತ್ಮಕವಾಗಿ ರಚನೆ ಮಾಡಿ ಅದನ್ನು ಕೂಡ ಶೀಘ್ರವಾಗಿ ಇತ್ಯರ್ಥ ಮಾಡುವುದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿರೋದ್ರಿಂದ ಆ ಇತ್ಯರ್ಥವಾದ ನಂತರ ತಕ್ಷಣ ಕೂಡ ಎಲ್ಲರೂ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಾಗ್ತದೆ ಅಧ್ಯಕ್ಷರೇ. ಈ ವರ್ಷ ಸರಿಸುಮಾರು 56,432 ಹುದ್ದೆಗಳನ್ನ ಈ ಸರ್ಕಾರ ಈಗಾಗಲೇ ಅದನ್ನು ಭರ್ತಿ ಮಾಡಲಿಕ್ಕೆ ಇವತ್ತು ಫೈನಾನ್ಸ್ ಇಲಾಖೆ ಕೂಡ ಅನುಮೋದನೆ ಕೊಟ್ಟಿದೆ ಅಧ್ಯಕ್ಷರೇ. ಇನ್ನು ನಮ್ಮ ಗೌರವಯುತ ಕೇಂದ್ರ ಸರ್ಕಾರದವರು ಬಡವರ ಜೀವನದ ಯೋಜನೆ ಮನ್ರೇಗಾ ಅದನ್ನು ರದ್ದು ಮಾಡಿ ಇವತ್ತು ಜಿ ರಾಮ್ಜಿ ತಂದು 40% ಅನ್ನ ನಮ್ಮ ರಾಜ್ಯ ಕೊಡಬೇಕು ಅಂತ ತಂದ್ರು ಅಧ್ಯಕ್ಷರೇ. ಹಿಂದೆ ನಾವು ಕಟ್ಟತಕ್ಕಂಥ GST ಹಣದಲ್ಲಿ ನೀವು ಗಾಂಧೀಜಿ ಕಡ್ಡ ಕನಸನ್ನು ನನಸು ಮಾಡಬೇಕು ಅಂತ ಹೇಳಿ ಗ್ರಾಮಗಳಲ್ಲಿ ನೀವು ಉದ್ಯೋಗ ಖಾತೆ ನಿವಾರಣೆ ಮಾಡಿದ್ದೆವು. ಅದನ್ನು ತೆಗೆದು ಇವತ್ತು ನೀವು
ನಮ್ಮ ಮೇಲೆ ಬರೆ ಹಾಕಿದೆ ಅಧ್ಯಕ್ಷರೇ. ಸುಮಾರು ಇದರಿಂದ ಸರ್ಕಾರದ ಮೇಲೆ 2,000 ಕೋಟಿ ಅಧಿಕ ಹೊರೆ ಆಗುತ್ತೆ ಅಧ್ಯಕ್ಷರೇ. ಇನ್ನು ಕೇಂದ್ರ ಸರ್ಕಾರ ಬರ್ತಾ ಇದ್ದವ್ರು ಹೇಗಿತ್ತು ಅಂದ್ರೆ ನಮ್ಮ ಜಲಜೀವನ್ ಮಿಷನ್ ಅಧ್ಯಕ್ಷರೇ ಜಲಜೀವನ್ ಮಿಷನ್ ಅಲ್ಲಿ ಈವರೆಗೂ ಸೆಂಟ್ರಲ್ ಕೊಟ್ಟಿರ್ತಕ್ಕಂಥದ್ದು 6 ಕೋಟಿ ಮಾತ್ರ ಅಧ್ಯಕ್ಷರೇ. ಆದ್ರೆ ಅಧ್ಯಕ್ಷರೇ ಇನ್ನು ಕೇಂದ್ರ ಸರ್ಕಾರ 19,102 ಕೋಟಿ ರೂಪಾಯಿಗಳನ್ನ ನಮಗೆ ಕೊಡಬೇಕಾಗಿತ್ತು, ಇನ್ನು ಕೊಟ್ಟಿಲ್ಲ ಅವರು. ಆದ್ರೆ ಈ ರಾಜ್ಯ ಸರ್ಕಾರ ಇದುವರೆಗೂ ಕೂಡ 15,500 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ಹೆಚ್ಚುವರಿಯಾಗಿ, ಅಂದ್ರೆ ಅಧ್ಯಕ್ಷರೇ ನಮ್ಮ ಪಾಲು ಏರಿತ್ತೋ ಆ ಪಾಲನ್ನು ಹೊರತುಪಡಿಸಿ ಹೆಚ್ಚುವರಿಯಾಗಿ ನಾವು ನೀವೇನು JJLM ತಂದ್ರು ಆ ಯೋಜನೆಗೆ ಇವತ್ತು ನಾವು ಸುಮಾರು 15,500 ಕೋಟಿ ರೂಪಾಯಿಗಳನ್ನ ಹೆಚ್ಚುವರಿಯಾಗಿ ಬಿಡುಗಡೆ ಮಾಡಿದ್ದೀರಿ. ಒಂದು ವೇಳೆ ನೀವು ಬಾಕಿ ಇರ್ತಕ್ಕಂಥ 19,102 ಕೋಟಿಗಳನ್ನ ಕೊಟ್ಟಿದ್ದರೆ ಈ ಹೊರೆ ನಮ್ಮಲ್ಲಿ ಬೀಳ್ತಾ ಇರಲಿಲ್ಲ ಅಧ್ಯಕ್ಷರೇ. ಒಟ್ಟು ಈವರೆಗೆ 27,098 ಕೋಟಿ ರೂಪಾಯಿಗಳನ್ನ ನಾವು ಬಿಡುಗಡೆ ಮಾಡಿದ್ದೇವೆ ಅಷ್ಟೇ ಒಟ್ಟಾರೆಯಾಗಿ. ಜೊತೆಗೆ 26-27ನೇ ಸಾಲಿನಲ್ಲಿ ಈ ಯೋಜನೆಗೋಸ್ಕರ ನಾವು 10,430 ಕೋಟಿ ರೂಪಾಯಿಗಳನ್ನ ಇವತ್ತು ಈ ಬಜೆಟ್ ಅಲ್ಲಿ ಇಟ್ಟಿದ್ದೀವಿ ಅಧ್ಯಕ್ಷರೇ. ಇವತ್ತು ನಾವು ಈ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿ ಈ ಯೋಜನೆಗೆ ನಾವು ಹಣವನ್ನ ಇಟ್ಕೊಂಡಿದ್ದೀವಿ ಅಧ್ಯಕ್ಷೆ. ಕೃಷಿ ಇಲಾಖೆ ಅವ್ರು ಹೇಳ್ತಾರೆ ರೈತರಿಗೆ ಏನು ಮಾಡಲಿಲ್ಲ ಸರ್ಕಾರ, ಬಡ್ಲಿ ಏನು ಇಟ್ಟಿಲ್ಲ ಅಂತ. ಅಧ್ಯಕ್ಷರೇ ಸಿದ್ದರಾಮಯ್ಯ ಧ್ಯೇಯ ಏನಾಯ್ತಂದ್ರೆ ರೈತ ಸಮೃದ್ಧಿ ಆದರೆ ರಾಜ್ಯ ಸಮೃದ್ಧಿ ಆಗ್ತದೆ. ಇವತ್ತು ರೈತ ಬೆಳೆ ಬೆಳೆದಿಲ್ಲ ಅಂದ್ರೆ ನಾವೆಲ್ಲ ಕೂಡ ಕಂಪ್ಯೂಟ್ರು ಮೋಸು ಶಿಫ್ಟ್ ತಿನ್ನಕ್ಕಾಗಲ್ಲ ಅಧ್ಯಕ್ಷರೇ. ರೈತ ಬೆಳೆ ಬೆಳೆದ ಮಾತ್ರ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಈ ಬಜೆಟ್ ನಲ್ಲಿ ನಮ್ಮ ಸರ್ಕಾರ 70,000 ಕೋಟಿ ಸಾಲವನ್ನು ಶೂನ್ಯ ಬಡ್ಡಿದಲ್ಲಿ ಕೊಡೋದಕ್ಕೆ ಪ್ರಾಯೋಜನ ಮಾಡ್ಕೊಂಡಿದ್ದೀವಿ. 70,000 ಕೋಟಿ ಅಂದ್ರೆ ಶೂನ್ಯ ಬಡ್ಡಿ ಇಲ್ಲದ ರೈತರಿಗೆ 3 ಲಕ್ಷ ಒಳಗಾಗಿ ಇವತ್ತು ನಾವು 70 ಲಕ್ಷ ಕೋಟಿ ಕೊಡ್ತಾ ಇದೀವಿ ಅಂದ್ರೆ 70,000 ಕೋಟಿ ಕೊಡ್ತಾ ಇದೀವಿ ಅಂದ್ರೆ ಇದೇನು ಸಣ್ಣ ಮಾತಲ್ಲ ಅಧ್ಯಕ್ಷರೇ. ಇದನ್ನು ತೋರಿಸ್ತದೆ ಸಿದ್ದರಾಮಯ್ಯನವರು ರೈತರ ಪರವಾಗಿ ಇದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಧ್ಯಕ್ಷರೇ. ಇವತ್ತು ನಾರಾಯಣ ಸ್ವಾಮಿ ಇನ್ನು 5 ನಿಮಿಷದಲ್ಲಿ 10 ನಿಮಿಷ ಅಷ್ಟು ಹಾಕೊಳ್ಳೋದು ಹೇಗೆ 10 ನಿಮಿಷ ಅಧ್ಯಕ್ಷರೇ. 40 ಲಕ್ಷ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರದ ಸಹಾಯವನ್ನು ಕೊಟ್ಟಿದ್ದೇವೆ. 7 ಲಕ್ಷ ರೈತರಿಗೆ ಹನಿ ನೀರಾವರಿಗೆ ಡ್ರಿಪ್ ಇರಿಗೇಷನ್ಗೆ ನಾವಿವತ್ತು 2,825 ಕೋಟಿ ರೂಪಾಯಿಗಳನ್ನ ಇವತ್ತು ನಾವು ಸಹಾಯಧನ ಕೊಟ್ಟಿದ್ದೀವಿ ಅಧ್ಯಕ್ಷರೇ. 51 ಲಕ್ಷ ರೈತರಿಗೆ ಬೆಳೆ ವಿಮೆಗೆ ನಾವು ಇವತ್ತು 6,213 ಕೋಟಿ ರೂಪಾಯಿಯನ್ನ ಪರಿಹಾರ ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಇದರೊಟ್ಟಿಗೆ 36 ಲಕ್ಷ ಪಂಪ್ ಸೆಟ್ಗಳಿಗೆ ಇವತ್ತು ಉಚಿತವಾಗಿ ನಾವು ಕರೆಂಟ್ ಅನ್ನು ಕೊಡ್ತಾ ಇದ್ದೀವಿ ಅಧ್ಯಕ್ಷರೇ. ಅಂದ್ರೆ ಈ ಸರ್ಕಾರ ರೈತರ ಪರವಾಗಿಲ್ವಾ? ಖಂಡಿತ ಇದೆ ಕೂಡ ಅಧ್ಯಕ್ಷರೇ. ಯಾಕಂದ್ರೆ ಇವೆಲ್ಲ ಕೂಡ ಅಂಕಿಅಂಶಗಳೇ. ವಿರೋಧ ಪಕ್ಷದ ಗೌರವ ಸದಸ್ಯರು ಕೂಡ ಇದನ್ನು ಕೂಡ ಗಮನ ತಗೋಬೇಕು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾರೆ ಅಧ್ಯಕ್ಷರೇ. ಅದಕ್ಕೆ ಗೃಹ ಇಲಾಖೆ ಇವತ್ತು ಸನ್ಮಾನ್ಯ ಪರಮೇಶ್ವರ್ ಜಿ ಅವರು ಗೃಹ ಇಲಾಖೆಯ ಅಧಿಕಾರ ವಹಿಸಿಕೊಂಡ ಮೇಲೆ ಅಧ್ಯಕ್ಷರೇ ವಿಶೇಷ ಒತ್ತಡ ಕೊಟ್ಟರು. ಹೇಳ್ತಾ ಇದ್ರು ಇವತ್ತು ನೋಡಿ ಅಧ್ಯಕ್ಷರೇ, ಆ ಕ್ಯಾಪ್ ಹಾಕೊಳ್ಳೋ ಯೋಜನೆ ಹಳೆ ಕಾಟ್ ಒಪ್ಪಿಕೊಂಡಿರ್ತಾ ಇದ್ರು. ಇವತ್ತು ಆ ಇಸ್ಪೇ ನಮ್ಮ PC ನೋಡೋಕೆ ಖುಷಿ ಆಗುತ್ತೆ. ಹ್ಯಾಂಡ್ಸಮ್ ಆಗಿ ಕ್ಯಾಪ್ ಹಾಕೊಂಡು ಇರ್ತಾರೆ ಅಷ್ಟೇ ಅಧ್ಯಕ್ಷರೇ. ಇದು ಅಷ್ಟೇ ಅಲ್ಲ, ಇವತ್ತು ಈ ಗೃಹ ಇಲಾಖೆಗೆ ಸರ್ಕಾರದಿಂದ 11,500 ಕೋಟಿ ರೂಪಾಯಿಗೆ ಹೆಚ್ಚು ಅನುದಾನವನ್ನು ಈ ಸರ್ಕಾರ ಕೊಡ್ತು ಅಧ್ಯಕ್ಷರೇ. ಇದರೊಟ್ಟಿಗೆ ಪೊಲೀಸ್ ಠಾಣೆಗಳಲ್ಲಿ ಆಧುನೀಕರಣ ಮಾಡಲಿಕ್ಕೆ
ಪೊಲೀಸ್ ಠಾಣೆ ರಿಪೇರಿ ಮಾಡಲಿಕ್ಕೆ 1200 ಕೋಟಿ, ಸೈಬರ್ ಕ್ರೈಮ್ ನಿಯಂತ್ರಣ ಮಾಡಲಿಕ್ಕೆ ಆ ಘಟಕ ಬಲವರ್ಧನೆ ಮಾಡಲಿಕ್ಕೆ ಇವತ್ತು 800 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ಹೊಸ ಪೊಲೀಸ್ ಗೃಹ ನಿರ್ಮಾಣಕ್ಕೆ ಅಧ್ಯಕ್ಷರೇ, ಪೊಲೀಸ್ನವರಿಗೆ ಸ್ವಂತ ಅವರು ಒಳ್ಳೆ ಆಧುನಿಕವಾಗಿ ಗೃಹ ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿಯೊಂದಿಗೆ ನಿರ್ಮಾಣ ಮಾಡಲಿಕ್ಕೆ 1,000 ಕೋಟಿ ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಅದಕ್ಕೆ ಒಟ್ಟಿಗೆ ಅಧ್ಯಕ್ಷರೇ ಇವತ್ತು ಹೊಸ ತಂತ್ರಜ್ಞಾನ ಇದಕ್ಕೋಸ್ಕರ ಇವತ್ತು ನಾವು 700 ಕೋಟಿ ಕೊಟ್ಟಿದ್ದೀವಿ ಅಧ್ಯಕ್ಷರೇ. ಅಂದ್ರೆ ಪೊಲೀಸರಿಗೆ ಹಣ ಕೊಟ್ಟಿಲ್ವಾ? ಕೊಟ್ಟಿದ್ದೇವೆ. ಅಲ್ಲೂ ಕೂಡ ಪರಮೇಶ್ವರ್ ಅವರು ಉತ್ತಮವಾದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಅಧ್ಯಕ್ಷ ಆರೋಗ್ಯ, ಇವತ್ತು ಆರೋಗ್ಯ ಇಲಾಖೆಗೆ ಅಧ್ಯಕ್ಷರೇ ಇವತ್ತು ಒಟ್ಟು ನಾವು ಈ ಬಾರಿ 17,800 ಕೋಟಿ ರೂಪಾಯಿಗಳನ್ನು ಕೂಡ ಆರೋಗ್ಯವನ್ನು ಕಾಪಾಡಲಿಕ್ಕೆ ಆ ಇಲಾಖೆಗೆ ಹಣ ಕೊಟ್ಟಿದ್ದೀರಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇದರಲ್ಲಿ ಮೂಲ ಸೌಕರ್ಯಗಳು, ಯಾವ ಹಾಸ್ಪಿಟಲ್ ಬಿಲ್ಡಿಂಗ್ ಬೇಕು, ಎಲ್ಲಿ ಅಪ್ಗ್ರೇಡ್ ಮಾಡಬೇಕು, ಇವೆಲ್ಲವನ್ನು ಮಾಡಲಿಕ್ಕೆ ಇವತ್ತು 900 ಕೋಟಿ ರೂಪಾಯಿಗಳನ್ನು ಕೂಡ ಕೊಡಲಾಗಿದೆ ಅಧ್ಯಕ್ಷರೇ. ಇನ್ನು ಡಯಾಲಿಸಿಸ್ ಸೇವೆ ವಿಸ್ತರಿಸ ಮಾಡೋದಕ್ಕೋಸ್ಕರ 50 ಕೇಂದ್ರಗಳಲ್ಲಿ 150 ಹಾಸಿಗೆ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಿದ್ದೇವೆ. ಇವತ್ತು 1.35 ಲಕ್ಷ ಡಯಾಲಿಸಿಸ್ ಸೇವೆಗಳಿಗೆ 20 ಕೋಟಿ ಅನುದಾನ ಕೊಟ್ಟು ಆ ಮೂಲಕ ಬಡವರಿಗೆ ಉಚಿತವಾಗಿ ಆರೋಗ್ಯ ಕೊಡೋ ಕ್ರಮವನ್ನು ಕೂಡ ನಮ್ಮ ಸರ್ಕಾರ ಕೈಗೊಂಡಿದೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇನ್ನು ಶಿಕ್ಷಣ ಅಧ್ಯಕ್ಷರೇ, ನಾವು ಶಿಕ್ಷಣಕ್ಕೆ ನಮ್ಮ ದಿವಂಗತ ಮುಖ್ಯಮಂತ್ರಿಯಾಗಿದ್ದ ಬಂಗಾರಪ್ಪನವರ ಪುತ್ರ ಮಧು ಬಂಗಾರಪ್ಪನವರನ್ನು ನಾವು ಗೌರವಾನ್ವಿತ ಮುಖ್ಯಮಂತ್ರಿಗಳು ಶಿಕ್ಷಣವನ್ನು ಜವಾಬ್ದಾರಿ ಕೊಟ್ಟರು ಅಧ್ಯಕ್ಷರೇ. ಅವರು ಕೂಡ ಇಲ್ಲಿ ನಾವು ಬಹಳ ಒಳ್ಳೆ ಶಿಕ್ಷಣ ರೂಪಿಸಲಿಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಅಧ್ಯಕ್ಷರೇ, ಅಂಬೇಡ್ಕರ್ ಮಾತನ್ನು ಹೇಳ್ತಾರೆ, ಶಿಕ್ಷಣವು ಒಲಿಯ ಹಾಲಿನಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಯಾರು ಶಿಕ್ಷಣ ತಗೊಳ್ತಾರೆ ಅವ್ರಿಗೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಮನಸ್ಸಲ್ಲಿಟ್ಕೊಂಡು ಈ ಕ್ಷೇತ್ರಕ್ಕೆ 47,000 ಅನುದಾನ ಕೊಟ್ಟಿದ್ದಾರೆ ಅಧ್ಯಕ್ಷರೇ. 47,000 ಕೋಟಿ ಅಂದ್ರೆ ಸಣ್ಣ ಮೊತ್ತನ ಅಧ್ಯಕ್ಷರೇ. ಮತ್ತೆ ಕರ್ನಾಟಕ ಪಬ್ಲಿಕ್ ಶಾಲೆ ನಿರ್ಮಾಣಕ್ಕಾಗಿ 800 ಕೋಟಿ, ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜುಗಳ ಕಟ್ಟಡ ನಿರ್ಮಾಣಕ್ಕಾಗಿ 565 ಕೋಟಿ ರೂಪಾಯಿಗಳು ಕೂಡ ಈ ಬಜೆಟ್ ಕೊಟ್ಟಿದೆ ಅಧ್ಯಕ್ಷರೇ. ಮತ್ತು ಶೌಚಾಲಯ ಪೀಠೋಪಕರಣ ಖರೀದಿಗೆ 100 ಕೋಟಿ ರೂಪಾಯಿಗಳನ್ನು ಕೂಡ ರಿಸರ್ವ್ ಮಾಡಿದ್ದಾರೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇದು ನಮ್ಮ ಸರ್ಕಾರಕ್ಕೆ ಬಡವರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ಲಿಕ್ಕಿರ್ತಕ್ಕಂಥ ಕಾಳಜಿ ಅಧ್ಯಕ್ಷರೇ. ಅಧ್ಯಕ್ಷ, ಇನ್ನು ನಾರಾಯಣ ಸ್ವಾಮಿ 10 ನಿಮಿಷ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಅಯ್ಯೋ 10 ನಿಮಿಷ ಬಿಡ್ಲ ಕಷ್ಟ ಆಗುತ್ತೆ. ಆಯ್ತು, ಈಗ ಕೊಟ್ಟ 10 ನಿಮಿಷ ಆಯ್ತು. ಇಲ್ಲ, 10 ನಿಮಿಷ ಕೊಡಿ, ದಯಮಾಡಿ 10 ನಿಮಿಷ ಕೊಡಿ. 5 ನಿಮಿಷದಲ್ಲಿ ಮುಗಿಸಿ. ಇಲ್ಲ ಇಲ್ಲ, 10 ನಿಮಿಷ ಬೇಕೇ ಬೇಕಾದ್ರೆ. ಇನ್ನು 10 ನಿಮಿಷ ಕೊಡಿ. ನಾವೇನೀಗ ನಾನು ಬಜೆಟ್ ಬಿಟ್ಟು ಬೇರೆ ಭಾಷಣ ಹೊಡಿತಾ ಇಲ್ಲ, ಕೇವಲ ಬಜೆಟ್ಗೆ ಸೀಮಿತ ಆಗಿದ್ದೇನೆ. ದಯಮಾಡಿ ವಿವರ ಹೇಳಕ್ ಕೊಡಿ ಅಧ್ಯಕ್ಷ. ಇನ್ನು ಮೂಲಸೌಕರ್ಯ, ರಸ್ತೆಗಳು, ಸೇತುವೆಗಳು, ನೀರಾವರಿ ಯೋಜನೆಗಳು ಇವೆಲ್ಲವನ್ನು ಕೂಡ ನಮ್ಮ ಸರ್ಕಾರ ಮಾಡಿದೆ ಅಧ್ಯಕ್ಷರೇ. ಕಳೆದ ಬಾರಿ ಇದಕ್ಕೆ ನಾವೆಷ್ಟು 8,600 ಕೋಟಿ, ಅದರಲ್ಲಿ ಈಗಾಗಲೇ 400 ಕೋಟಿ ಕಾಮಗಾರಿಗಳನ್ನ ತೆಗೆದುಕೊಂಡಿದ್ದೇವೆ. ಅಂದ್ರೆ ಈ 400 ಕೋಟಿ ರಸ್ತೆಗಳು ಆಗ್ತಾನೆ ಇಲ್ವ ಎಲ್ಲೂ ಅಧ್ಯಕ್ಷರೇ. ಎಲ್ಲಾ ಕಾನ್ಸ್ಟಿಟ್ಯೂಷನ್ ಕೂಡ ರಸ್ತೆಗಳಾಗ್ತಾ ಇದೆ, ಕಾಮಗಾರಿ ನಡೀತಾ ಇದೆ, ಆದ್ರೂ ಕೂಡ ದೂರದು ಎಲ್ಲೂ ಅಭಿವೃದ್ಧಿ ಆಗಿಲ್ಲ ಅಂತ. ಅದಿರ್ಲಿ, ಅವರು ಅದನ್ನ ಹೇಳಬೇಕು, ಅದಕ್ಕೆ ತಪ್ಪು ಅಂತ ಹೇಳಕ್ ಆಗೋದಿಲ್ಲ ಅಧ್ಯಕ್ಷರೇ. ಇವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಡಿಜಿಟಲೀಕರಣ, ಆನ್ಲೈನ್ ಸೇವೆಗಳು, ಗ್ರಾಮದ ಮಟ್ಟ ಡಾಟಾ ನಿರ್ವಹಣೆ ಮತ್ತು ನೀರಿನ ಆರೋ ಪ್ಲಾಂಟ್ಸ್ ಅಧ್ಯಕ್ಷರೇ, ಏನು ಆರೋ ಪ್ಲಾಂಟ್ ಇದೆ ಇದು ಇನ್ನೂ ಯಾವ ಸರ್ಕಾರಗಳು ಮಾಡಿರಲಿಲ್ಲ. ನಮ್ಮ HK ಪಾಟೀಲ್ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಾಗಿದ್ದಾಗ ಈ ಹೊಸ ತಂದೆ ಮುಖಾಂತರ ಇವತ್ತು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಬಡವರು ಇವತ್ತು ಬಿಸ್ಲರಿ ವಾಟರ್ ಕುಡಿತಕ್ಕಂಥ ವ್ಯವಸ್ಥೆ ಮಾಡಿದ್ದು ನಮ್ಮ ಸರ್ಕಾರದಲ್ಲಿ ಮಾತ್ರ ಅಧ್ಯಕ್ಷರೇ. ಹಾಗೇನೆ ಇವತ್ತು ಗ್ರಾಮೀಣ ರಸ್ತೆಗಳು,
ಸೇತುವೆಗಳು ನಿರ್ಮಾಣಕ್ಕಾಗಿ ಈ ವರ್ಷವೂ ಕೂಡ 3,500 ಕೋಟಿ ರೂಪಾಯಿಗಳನ್ನು ಇವತ್ತು ಮೀಸಲಿಟ್ಟಿದ್ದೀವಿ ಅಧ್ಯಕ್ಷರೇ. ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧ್ಯಕ್ಷರೇ, ಈ ಇಲಾಖೆಯಲ್ಲಿ ಅಂಬೇಡ್ಕರ್ ಮಾತು ಹೇಳ್ತಾರೆ, ಮಹಿಳೆಯರ ಪ್ರಗತಿ ಒಂದು ಸಮಾಜದ, ಎಲ್ಲಿ ಮಹಿಳೆಯರ ಪ್ರಗತಿ ಆಗ್ತಾರೆ ಅಲ್ಲಿ ಸಮಾಜದ ಪ್ರಗತಿ ಅಂತ ಭಾವಿಸಬೇಕು ಅಂತೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಅಧ್ಯಕ್ಷರೇ. ಇವತ್ತು 26-27 ಸಾಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,900 ಕೋಟಿ ರೂಪಾಯಿಗಳನ್ನ ಇವತ್ತು ಹೆಚ್ಚು ಅನುದಾನವನ್ನ ಈ ಇಲಾಖೆಗೆ ನಾವು ಮೀಸಲಿಟ್ಟಿದ್ದೀವಿ ಅಧ್ಯಕ್ಷರೇ. ಇವತ್ತು ರಾಜ್ಯದಲ್ಲಿ ಸುಮಾರು 65,000 ಹೆಚ್ಚು ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದೆ ಅಧ್ಯಕ್ಷರೇ. ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ, ಪ್ರಾಥಮಿಕ ಶಿಕ್ಷಣ ಇವೆಲ್ಲವನ್ನು ಒದಗಿಸಲಿಕ್ಕೆ ಅಡಿಷನಲ್ ಆಗಿ ಇವತ್ತು 4,000 ಕೋಟಿ ರೂಪಾಯಿಗಳನ್ನು ಕೂಡ ಗೌರವ ಸಿದ್ದರಾಮಯ್ಯನವರು ಒದಗಿಸಿದ್ದಾರೆ ಅಧ್ಯಕ್ಷರೇ. ಮಹಿಳಾ ಸ್ವಸಹಾಯ ಸಂಘ, ಈ ಅಭಿವೃದ್ಧಿ, ಈ ಸಂರಕ್ಷಣೆ ಇವೆಲ್ಲವನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಸರ್ಕಾರದಲ್ಲಿ ನಾವು ಹಣವನ್ನು ಇಟ್ಟಿದ್ದೇವೆ ಅಧ್ಯಕ್ಷರೇ. ಇದೊಂದು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧ್ಯಕ್ಷರೇ. ಹಿಂದೆ ನಮ್ಮ ಮಹದೇವಪ್ಪನವರು 13ರಿಂದ 18 ತನಕ ಪಿಡಬ್ಲ್ಯೂ ಮಿನಿಸ್ಟರ್ ಆಗಿದ್ದರು. ಒಂದು ಇತಿಹಾಸ ನಿರ್ಮಿಸಿಬಿಟ್ರು ಮಹದೇವಪ್ಪನವರು. ಪಿಡಬ್ಲ್ಯೂ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ಅವರ ಕಾಲದ ರಸ್ತೆಗಳು ಎಂದೂ ಆಗಿರಲಿಲ್ಲ. ಅಂಥವ್ರು ಇವತ್ತು ಸಮಾಜ ಕಲ್ಯಾಣ ಜವಾಬ್ದಾರಿ ವಹಿಸಿಕೊಂಡ್ರು ಅಧ್ಯಕ್ಷರೇ. ಇವತ್ತು 26-27 ಸಾಲ ಬಜೆಟ್ ಅಲ್ಲಿ ಇವತ್ತು STP TSP ಯಲ್ಲಿ 44,632 ಕೋಟಿ ಅನುದಾನವನ್ನ ಇವತ್ತು ಸಾಮಾಜಿಕ ಇಲಾಖೆಗೆ ನಮ್ಮ ಸರ್ಕಾರ ಕೊಟ್ಟಿದೆ ಅಧ್ಯಕ್ಷರೇ. ಕಳೆದ ಬಾರಿ 25-26ರಲ್ಲಿ 42,018 ಕೋಟಿ ಕೊಟ್ಟಿದ್ವಿ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ ಅಧ್ಯಕ್ಷರೇ, ಈ ಬಾರಿ SCB TSP ಅನ್ನ 2,614 ಕೋಟಿ ರೂಪಾಯಿಗಳಷ್ಟು ಹೆಚ್ಚಳ ಆಗಿದೆ ಅಧ್ಯಕ್ಷರೇ. ಜೊತೆಗೆ ಇವತ್ತು SC ಮಹಿಳೆಯರಿಗಾಗಿ 6 ನಗರಗಳಲ್ಲಿ ಕೂಡ 10 ಹಾಸ್ಟೆಲ್ಗಳನ್ನು ತಗೊಳ್ತಕ್ಕ ಕಾರ್ಯಕ್ರಮ ಕೂಡ ಈ ಒಂದು ಸಾಮಾಜಿಕ ಇಲಾಖೆಯಿಂದ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಧ್ಯಕ್ಷರೇ. ಇವತ್ತು 26-27 ಮಹಿಳಾ ಉದ್ದೇಶದ ಈ ಹಾಯ್ವೆ ಗಾತ್ರ 94,663 ಕೋಟಿ ರೂಪಾಯಿಗಳು ಅಂತ ಅಂದಾಜನ್ನು ಇವತ್ತು ನಾವು ಮಾಡಿಕೊಂಡಿದ್ದೀವಿ ಅಧ್ಯಕ್ಷರೇ. 25-26ನೇ ಸಾಲಿನ ಹಾಯ್ವೇಗೆ ಹೋಲಿಸಿದರೆ ಸುಮಾರು 1,208 ಕೋಟಿ ರೂಪಾಯಿಗಳಷ್ಟು ಹೆಚ್ಚು ಒಂದು ಹಣವನ್ನು ಕೂಡ ಮಹಿಳೆಯರಿಗಾಗಿ ನಮ್ಮ ಸರ್ಕಾರ ಮೀಸಲಿಟ್ಟಿದೆ. ಅಂದರೆ ಸರ್ಕಾರ ಪ್ರತಿ ವರ್ಷಕ್ಕೂ ಕೂಡ ಆಯಾ ಇಲಾಖೆಗಳಿಗೆ ಹೆಚ್ಚಿನ ಹಣವನ್ನು ಕೊಡ್ತಾ ಇದೆ ಅಧ್ಯಕ್ಷರೇ. ಇವತ್ತು ಕೈಗಾರಿಕಾ ಮತ್ತು ಹೂಡಿಕೆಗಳು ರಾಜ್ಯದಲ್ಲಿ ಇವತ್ತು ಕೈಗಾರಿಕಾ ಅಭಿವೃದ್ಧಿಯನ್ನು ಉತ್ತೇಜನ ಮಾಡಲಿಕ್ಕೋಸ್ಕರ 26-27 ಸಾಲಿಗೆ ಸುಮಾರು 8,000 ಕೋಟಿ ಅನುದಾನವನ್ನ ನಮ್ಮ ಸಿದ್ದರಾಮಯ್ಯ ಮೀಸಲಿಟ್ಟಿದ್ದಾರೆ ಅಧ್ಯಕ್ಷರೇ. ಇವತ್ತು ಕೈಗಾರಿಕಾ ನೀತಿ 2025ರಿಂದ 2030 ನೀತಿ ಏನಿತ್ತು, ಈ ನೀತಿಯ ಅನ್ವಯ ಹೊಸ ಕೈಗಾರಿಕೆಗಳ ಸ್ಥಾಪನೆ ಮಾಡತಕ್ಕಂಥದ್ದು, ಉದ್ಯೋಗ ಕೊಡ್ತಕ್ಕಂಥದ್ದು ಮತ್ತೆ ತಾಂತ್ರಿಕ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನು ಕೊಡಲಿಕ್ಕೆ ಕೂಡ ನಮ್ಮ ಸರ್ಕಾರ ಇವತ್ತು ಆದ್ಯತೆ ಕೊಟ್ಟಿದೆ ಅಧ್ಯಕ್ಷರೇ. ಸ್ಟಾರ್ಟ್ ಅಪ್ ಉತ್ತೇಜನ, ಹೊಸ ಸ್ಟಾರ್ಟ್ ಅಪ್ ಉದ್ದೇಶಗಳಿಗೆ ಹಣಕಾಸು ಕೊಟ್ಟು ಅವರು ಕೂಡ ಜೊತೆಗೆ ಅಧ್ಯಕ್ಷರೇ, ನಮ್ಮ ನಗರಾಭಿವೃದ್ಧಿ ಇಲಾಖೆ ನಮ್ಮ ಬೈತಿ ಸುರೇಶ್ ಅವರು ನಗರಾಭಿವೃದ್ಧಿ ಇಲಾಖೆಯ ಮಂತ್ರಿಗಳ ವಹಿಸಿಕೊಂಡ ಮೇಲೆ ಇವತ್ತು ನಮ್ಮ ಇಲಾಖೆ ಅಧ್ಯಕ್ಷರೇ 18,500 ಕೋಟಿ ರೂಪಾಯಿಗಳನ್ನ ಈ ಬಜೆಟ್ ಅಲ್ಲಿ ನಗರಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದಾರೆ. ಅಮೃತ್ 2 ಯೋಜನೆ ಏನಿತ್ತು ಅದು ಕುಡಿಯುವ ನೀರು, ಒಳಚರಂಡಿ ಇವೆಲ್ಲವನ್ನು ಮಾಡ್ತಾ ಯೋಜನೆಗೆ 4,000 ಕೋಟಿ. ಇನ್ನು ಸ್ಮಾರ್ಟ್ ನಗರ
ಮೂಲ ಸೌಕರ್ಯ ಅಭಿವೃದ್ಧಿಗೆ ಇವತ್ತು 3,500 ಕೋಟಿ ಇವತ್ತು ಮೀಸಲಿಟ್ಟಿದ್ದಾರೆ ಅಧ್ಯಕ್ಷರೇ. ಈ ಮಹಾನಗರ ಪಾಲಿಕೆಗಳೇನಿದ್ದಾವೆ, ಮಹಾನಗರ ಪಾಲಿಕೆ ಅಭಿವೃದ್ಧಿಗಾಗಿ ಇವತ್ತು 2,800 ಕೋಟಿ ರೂಪಾಯಿಗಳನ್ನು ಕೂಡ ಮೀಸಲಿಟ್ಟಿದ್ದಾರೆ. ಅಧ್ಯಕ್ಷರು ಹೇಳಿದಷ್ಟು ಕೂಡ ಬೆಂಗಳೂರಿಗೆ ಏನು ಇಟ್ಟಿಲ್ಲ ಅಂತ. ಇವತ್ತು ಬೆಂಗಳೂರಿಗೆ 6,000 ಕೋಟಿ ಇವತ್ತು ಬೆಂಗಳೂರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಈ ಬಜೆಟ್ ನಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅಧ್ಯಕ್ಷರೇ. ಇವತ್ತು ಮೆಟ್ರೋ ಟ್ರೈನ್ ಅನ್ನ ಇವತ್ತು ಸುಮಾರು 67,440 ಕೋಟಿ ರೂಪಾಯಿಯಲ್ಲಿ ಇವತ್ತು ಹೆಚ್ಚಿಗೆ ವೆಚ್ಚವನ್ನು ಮಾಡಿ ವಿಸ್ತರಣೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಮೆಟ್ರೋ ಜಾಲ ಅಧ್ಯಕ್ಷರೇ ಸುಮಾರು ಮುಗಿಸ್ರಿ. 10 ನಿಮಿಷ ಬೇಕೇ ಬೇಕಾಗಲ್ಲ. ನಾನು ಬಜೆಟ್ ಬೇರೆ ಮಾತಾಡ್ತಾ ಇಲ್ಲ. ಇನ್ನು ಬಹಳ ಮಂದಿ ಇರ್ಲಿ ಮುಗಿಸ್ರಿ. ನಾನು ನೋಡಿ ವಾರದಿಂದ ಮಾತಾಡ್ಲಿಲ್ಲ. ಅಲ್ಲಲ್ಲ ಇನ್ನು ಮುಗಿಸ್ ಇಲ್ಲ, ಅದಕ್ಕೆ 10 ನಿಮಿಷ ಬೇಕಿದೆ. 10 ನಿಮಿಷ ಬೇಕೇ ಬೇಕು, ಆಗೋದಿಲ್ಲ ಹಾಗೆ. ಅಲ್ಲಲ್ಲ ನಾರಾಯಣ ಸ್ವಾಮಿ ನೋಡ್ರಿ, ಇನ್ನು ಬಹಳ ಮಂದಿ ಇದೆ, ಮಾತಾಡೋರು ಬಹಳ ಮಂದಿ ಇದ್ದಾರೆ. ಇನ್ನು 10 ನಿಮಿಷ ಬೇಕು ನಿಮಗೆ. ಯಾರು ಹೌದು ಮುಗಿಸ್ತೇ, ನೀವು ಡಿಸೈಡ್ ಮಾಡಿ ಮುಗಿಸ್ಬಿಡ್ತೀನಿ ಬೇಗ. ಆಯ್ತು, ಕನ್ಕ್ಲೂಡ್ ಮಾಡ್ಬಿಡಿ. ಇಲ್ಲ ಕನ್ಕ್ಲೂಡ್ ಇನ್ನೂ ಇಲ್ಲ, ಇದೆ 1 ನಿಮಿಷ. ಇವತ್ತು ನಾವು ಸುಮಾರು 96 ಕಿಲೋಮೀಟರ್ಗಳು ಮೆಟ್ರೋ ವ್ಯಾಪ್ತಿಯನ್ನು ಜಾಸ್ತಿ ಮಾಡೋದ್ರಿಂದ 10 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಮೆಟ್ರೋ ಸೇವೆಯನ್ನ ನಮ್ಮ ಸರ್ಕಾರ ಕೊಡ್ತಾ ಇದೆ ಅಧ್ಯಕ್ಷರೇ. ಇವತ್ತು ಇದಕ್ಕಾಗಿ ಇವತ್ತು 12,000 ಕೋಟಿ ರೂಪಾಯಿಗಳನ್ನು ಕೂಡ ಇವತ್ತು ನಾವು ಮೀಸಲಿಟ್ಟಿದ್ದೇವೆ. ಹೊಸ ಸೇತುವೆಗಳು, ಫ್ಲೈಓವರ್ ನಿರ್ಮಾಣಕ್ಕೆ 2,000 ಕೋಟಿ, ರಾಜ್ಯ ಹೆದ್ದಾರಿಗಳಿಗೆ SSTP ಇಂದ ಇವತ್ತು 4,500 ಕೋಟಿ, ಸರ್ಕಾರಿ ಕಟ್ಟಡಗಳ ನಿರ್ಮಾಣಕ್ಕೆ 1,500 ಕೋಟಿ ರೂಪಾಯಿ ಕೂಡ ಇವತ್ತು ಮೀಸಲಿಟ್ಟಿದ್ದೇವೆ ಅಧ್ಯಕ್ಷರೇ. ನೀರಾವರಿ ಇಲಾಖೆ ವಿಶೇಷವಾಗಿ ನಮ್ಮ ಸರ್ಕಾರ ನೀರಾವರಿ ಇಲಾಖೆ ಹೆಚ್ಚು ಒತ್ತು ಕೊಟ್ಟು 20,000 ಕೋಟಿ ರೂಪಾಯಿಗಳನ್ನು ಕೂಡ ಈ ಯೋಜನೆಗೆ ನಾವು ಹಣವನ್ನು ಮೀಸಲಿಟ್ಟಿದ್ದೇವೆ ಅಧ್ಯಕ್ಷರೇ. ಇವತ್ತು ಜಲಸಂಪನ್ಮೂಲ ಇಲಾಖೆ, ಈ ಇಲಾಖೆಯಲ್ಲಿ ಇವತ್ತು ನಾವು ಇದರ ಅನುಷ್ಠಾನಕ್ಕಾಗಿ ಇವತ್ತು 52,000 ಕೋಟಿ ಅಧ್ಯಕ್ಷರೇ, ಹಿಂದಿಗೆ ಹೋಲಿಕೆ ಮಾಡಿದಾಗ ಈ ಬಾರಿ ಹೆಚ್ಚು ಹಣವನ್ನು ಕೊಟ್ಟಿದ್ದೇವೆ ಅಧ್ಯಕ್ಷರೇ. ಎಲ್ಲ ಕಡೆ ಇವತ್ತು ಎತ್ತಿನಹೊಳೆ ಕಾಮಗಾರಿ, ನಮ್ಮ ಭಾಗದ ಕಣ್ಣಮ್ಮ ಎತ್ತಿನಹೊಳೆ ಬರೋದಿಲ್ಲ ಅಂತ ಇದ್ರು. ಇವತ್ತು ಎತ್ತಿನಹೊಳೆ ಕಾಮಗಾರಿಗೆ ಅವಕಾಶ ಕೊಟ್ಟಿದ್ದೇವೆ. ಎತ್ತಿನಹೊಳೆ ಕಾಮಗಾರಿಗಳು ಬರ್ತಾ ಇದೆ. ಇವತ್ತು ಅದು ಹೋರಾಟ ಮಾಡ್ತಾ ಇದ್ರು, ಎತ್ತಿನಹೊಳೆ ಬರೋದೇ ಇಲ್ಲ ಅಂತೇಳಿ. ಇವತ್ತು ಎತ್ತಿನಹೊಳೆ ಯೋಜನೆ ಬಂದಿದ್ರಿಂದ ಇವತ್ತು ನಮಗೆ ಖಂಡಿತವಾಗ್ಲೂ ಕೂಡ ಯೋಜನೆ ಪೂರ್ತಿ ಅವತ್ತ ಭರವಸೆ ಕೂಡ ಇವತ್ತು ನಮಗೆ ಸಿಕ್ಕಿದೆ ಅಧ್ಯಕ್ಷರೇ. ಸ್ವಾಮಿ ಅವರೇ 10 ನಿಮಿಷ 10 ಮಿನಿಟ್ಸ್ ಮುಗಿಸ್ತೀನಿ. ಈಗ ಎಲ್ಲರೂ ಕೂಡ ಮಾತಾಡ್ಲಿಕ್ಕಿದೆ. ಎಷ್ಟೊತ್ತು ಮಾತಾಡಿದ್ರಿ ಟೋಟಲ್? 10 ನಿಮಿಷ ಅಷ್ಟೇ. ಈಗಾಗಲೇ 45 ಮಿನಿಟ್ಸ್ ತಾವು ಮಾತಾಡಿದಿರಿ. 10 ನಿಮಿಷ 5 ಮಿನಿಟ್ಸ್ ಅಲ್ಲಿ ಮುಗಿಸಿ. ಎಲ್ಲರೂ ಕೊಡ್ಬೇಕಲ್ಲ ಅವಕಾಶ. ಅದಕ್ಕೆ 10 ನಿಮಿಷ ಇವತ್ತು 5 ಮಿನಿಟ್ಸ್ ಮುಗಿಸಿ. ನಮ್ಮ ಸರ್ಕಾರದ ಮಹತ್ತರವಾದ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು, ಬಡವರಿಗೆ, ದಲಿತರಿಗೆ, ಅವರ ಜನರಿಗೆ ಕೊಡ್ತಕ್ಕಂಥ ಯೋಜನೆಗಳು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅಧ್ಯಕ್ಷರೇ. ಗೃಹಲಕ್ಷ್ಮಿಗೆ ಇವತ್ತು ನಮ್ಮಲ್ಲಿ 1,20,000 ಕೋಟಿ ಮಹಿಳೆಯರು ಇವತ್ತು ಪ್ರತಿ ತಿಂಗಳು ಕೂಡ ನಮ್ಮಲ್ಲಿ 2,000 ಹಣ ತಗೊಳ್ತಾ ಇದ್ದಾರೆ ಅಧ್ಯಕ್ಷರೇ. ಇವತ್ತು ಈ ಯೋಜನೆಯಲ್ಲಿ ಪ್ರತಿ ತಿಂಗಳು 28,000 ಕೋಟಿ ನಮಗೆ ವೆಚ್ಚ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಅನ್ನಭಾಗ್ಯ ಸಿದ್ದರಾಮಯ್ಯನವರ ಕೆಲಸ ಏನಂದ್ರೆ ಈ ರಾಜ್ಯದಲ್ಲಿ ಪ್ರತಿಯೊಬ್ಬ ಬಡವನು ಕೂಡ ಊಟ ಮಾಡಬೇಕು, ಯಾರು ಹಸಿವಿರಬಾರದು ಅಂತೇಳಿ ಈ ಅನ್ನಭಾಗ್ಯ ಯೋಜನೆಗೆ 10 ಅಕ್ಕಿ ಕೊಡೋ ಮುಖಾಂತರ ಇವತ್ತು ನಾವು ಇದರ ಯೋಜನೆಯನ್ನ ಈ ಒಂದು ರಾಜ್ಯದ 4.5 ಲಕ್ಷ ಕೋಟಿ ಜನ ಇವತ್ತು ಪಡ್ಕೊಳ್ತಾ. ಇದಕ್ಕಾಗಿ ಪ್ರತಿ ವರ್ಷ ನಾವು 10,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಶಕ್ತಿ ಯೋಜನೆ ಊಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಮಹಿಳೆಯರು ಇವತ್ತು ಅಧ್ಯಕ್ಷರೇ ಎಷ್ಟು ಮಹಿಳೆಯರು ಹೊಡೆದ ಸುಮಾರು 200 ಕೋಟಿ ಮಹಿಳೆಯರು 200 ಕೋಟಿ ಮಹಿಳೆಯರು ಇವತ್ತು ಬಸ್ಗಳಲ್ಲಿ ಪ್ರಯಾಣ ಮಾಡಿ ಸಿದ್ದರಾಮಯ್ಯನವರಿಗೆ ಸರ್ಕಾರಕ್ಕೆ ಅಭಿನಂದನೆ ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ. ಗೃಹ ಜ್ಯೋತಿಗೆ ಇವತ್ತು ಗೃಹ ಜ್ಯೋತಿಯಲ್ಲಿ ಕೂಡ ಇವತ್ತು 1,50,000 ಕುಟುಂಬಗಳು ಇವತ್ತು ಗೃಹ ಯೋಜನೆಯನ್ನ ಇವತ್ತು ಬಳಸಿಕೊಂಡು ಆ ಕರೆಂಟ್ ಉಚಿತವಾಗಿ ಪಡೀತಾ ಇದ್ದಾರೆ ಅಧ್ಯಕ್ಷರೇ. ಸಾರಿಗೆ ಇಲಾಖೆ ಇವತ್ತು 8,000 ಕೋಟಿ ರೂಪಾಯಿಗಳನ್ನ ಹೆಚ್ಚಿಗೆ ಕೊಟ್ಟಿದ್ದೇವೆ. ಮತ್ತು ಸರ್ಕಾರಿ ಸಾರಿಗೆ ಸಂಸ್ಥೆಗಳ ಬಲವರ್ಧನೆಗೆ
3,000 ಕೋಟಿ, ಗ್ರಾಮೀಣ ರಸ್ತೆಗಳ ಬಸ್ ಆರಂಭಕ್ಕೆ 1,000 ಕೋಟಿ, ಹೊಸ ಡಿಪೋಗಳನ್ನು ಮಾಡಲಿಕ್ಕೆ ಕೂಡ 1,000 ಕೋಟಿಯನ್ನ ಈ ಸರ್ಕಾರ ಕೊಟ್ಟಿದೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ನಮಗೆ ಯಾವುದೇ ಮಂತ್ರಿಗಳು ಕೆಲಸ ಮಾಡಿದಾಗ ಅವರ ಹೆಸರು ಅಂದ್ರೆ, ನೀವು ಆರೋಗ್ಯ ಮಂತ್ರಿಗಳಾಗಿದ್ದಾಗ ನಮ್ಮ ಜಿಲ್ಲೆಯ ನೀವು ಉಸ್ತುವಾರಿ ಮಂತ್ರಿಗಳಾಗಿದ್ರಿ ಅಧ್ಯಕ್ಷರೇ. ಎಲ್ಲಿಯ ಕೋಲಾರ, ಎಲ್ಲಿಯ ಮಂಗಳೂರು, ಗಾದೆ ಹೇಳ್ತಾರೆ, ಬೆಟ್ಟದ ನಲ್ಲಿಕಾಯಿ ಸಮುದ್ರದ ಉಪ್ಪು ಅಂತ. ಹಾಗೆ ನೀವು ಕೋಲಾರಕ್ಕೆ ಉಸ್ತುವಾರಿ ಮಂತ್ರಿಗಳಾಗಿದ್ದಾಗ ಬಂಗಾರಪೇಟೆ ಮತ್ತು ಕೋಲಾರ ಜಿಲ್ಲೆಗೆ ಹೊಸ ಹಾಸ್ಪಿಟಲ್ ಕೊಟ್ಟರೆ ಅಧ್ಯಕ್ಷರೇ. ಇವತ್ತು ನೀವು ಸಚಿವ ಅಲ್ಲದೆ ಇರ್ಬೋದು, ಆದ್ರೆ ನಮ್ಮ ಜನ ಇವತ್ತು ನೀವು ಕೊಟ್ಟಂತ ಹೊಸ ಹಾಸ್ಪಿಟಲ್ಗಳು, 108 ಆಂಬುಲೆನ್ಸ್ಗಳು ಇವತ್ತು ಕೂಡ ತಮ್ಮನ್ನು ತಿಳ್ಕೊಳ್ತಾರೆ. ನಮಗೂ ಆಸೆ ಇದ್ರೆ ಮಂತ್ರಿ ಆಗಲಿ ಅಂತ, ಅದಕ್ಕೆ ನಾವು ಕೂರಿಸ್ಬಿಟ್ರು. ಅಲ್ಲಿ ಕೂರಿಸಿದ್ರು ಕೂಡ ನೀವು ಒಳ್ಳೆ, ಇವತ್ತು ಒಬ್ಬ ಅಲ್ಪಸಂಖ್ಯಾತರು ಅಧ್ಯಕ್ಷರೇ, ಅಲ್ಪಸಂಖ್ಯಾತರು ಕೂಡ ಸ್ಪೀಕರ್ ಸ್ಥಾನವನ್ನ ಸಮರ್ಥವಾಗಿ ನಿಭಾಯಿಸಬಲ್ಲರು ಅಂತೇಳಿ ನಾವು ಪ್ರೂವ್ ಮಾಡಿದ ಅಧ್ಯಕ್ಷರೇ. ತಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಧ್ಯಕ್ಷರೇ. ಇಷ್ಟೆಲ್ಲ ಬರ್ಡನ್ನ ಜನಪರವಾಗಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಅಧ್ಯಕ್ಷ, ಹಾಗೇನೆ ನನ್ನ ಕಾನ್ಸ್ಟಿಟ್ಯೂಷನ್ ಸ್ವಾರ್ಥ ಇಷ್ಟೆಲ್ಲ ಕೂಡ ಸಿದ್ದರಾಮಯ್ಯನವರು ಜನಪರವಾಗಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇವರು ವಿರೋಧ ಪಕ್ಷದಂತೆ ಖಾಲಿ ಬಜೆಟ್ ಚಂಬು ಏನೂ ಇಲ್ಲ, ಎಲ್ಲ ಇಲಾಖೆ ಹಣ ಕೊಟ್ಟಿದ್ದಾರೆ. ಸಮುದ್ರ ಕೆಲಸ ನಡೀತಾ ಇದೆ, ಮುಂದೆ ಕೂಡ ಆಡಳಿತ ಬರ್ತೇವೆ. 2028ಕ್ಕೆ ನಾವೇ ಅಧಿಕಾರಕ್ಕೆ ಬರ್ತೇವೆ. ಈಗ ನಡೀತಕ್ಕಂಥ 2 ಚುನಾವಣೆ ಬೈಲೆಕ್ಷನ್ ಕೂಡ ನಾವೇ ಗೆಲ್ತೇವೆ ಅಂತ ಮಾತ್ರ ಹೇಳ್ತಾ ಅಧ್ಯಕ್ಷರೇ, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಿಂದೆ ಒಂದು ಯರಗೋಳ್ ಡ್ಯಾಮ್ ಅನ್ನು ನಿರ್ಮಾಣ ಮಾಡಿದ್ರಿ. ತಾವು ಕೂಡ ಮಂತ್ರಿಗಳಾಗಿದ್ದಾಗ ಅನೇಕ ವಿಸಿಟ್ ಮಾಡಿದ್ರಿ ಅಧ್ಯಕ್ಷ. ಯರಗೋಳ್ ಡ್ಯಾಮ್ ನೀರು ಇವತ್ತು ಕೋಲಾರ, ಮಾಲೂರು ಮತ್ತು ಬಂಗಾರಪೇಟೆ ನಗರಗಳಲ್ಲಿ ಕೊಡ್ತಾ ಇದ್ದೀವಿ ಅಧ್ಯಕ್ಷತೆ. ಅಧ್ಯಕ್ಷ, ಆ ಯರಗೋಳ್ ಡ್ಯಾಮ್ ಪಕ್ಕದಲ್ಲಿ ಒಂದು ಪರ್ಯಾಯವಾಗಿ ನಮ್ಮಲ್ಲಿ ಹೆದ್ದಲ ಮಡುಗು ಇದೆ ಅಧ್ಯಕ್ಷರೇ. ಅಲ್ಲೇ ಅಧ್ಯಕ್ಷ ಕರ್ನಾಟಕದಲ್ಲಿ ಬರ್ತಕ್ಕಂಥ ನೀರೆಲ್ಲ ಕೂಡ ತಮಿಳುನಾಡು ಹರಿದು ಹೋಗುತ್ತೆ. ಅಲ್ಲಿ ಒಂದು ಡ್ಯಾಮ್ ಕಟ್ಟಬೇಕು ಅಂತೇಳಿ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ, ಜಲಸಂಪನ್ಮೂಲ ಸಚಿವರಿಗೆ ಮನವಿ ಮಾಡಿದ ಅಧ್ಯಕ್ಷರೇ. ದಯಮಾಡಿ ಅಲ್ಲೊಂದು ಡ್ಯಾಮ್ ಕಟ್ಟಿ ನೀರು ಶೇಖರಣೆ ಆದರೆ ಕಾಮಸಮುದ್ರ ಹೋಬಳಿಯ ಬಹಳಷ್ಟು ಜನರಿಗೆ, ಬಹಳಷ್ಟು ಗ್ರಾಮಗಳಿಗೆ ಕುಡಿಯೋ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅಧ್ಯಕ್ಷರೇ. ಅಧ್ಯಕ್ಷತೆಗೆ ನಮ್ಮಲ್ಲಿ ಅಧ್ಯಕ್ಷ ಬಂಗಾರಪೇಟೆಯಲ್ಲಿ ಒಂದು ITI ಕಾಲೇಜ್, ITI ಟ್ರೈನಿಂಗ್ ಕೊಡ್ತಕ್ಕಂಥ ಕಾಲೇಜ್ ಬೇಕು ಅಂತ ಕೇಳಿದ್ದೀನಿ. ಮುಖ್ಯಮಂತ್ರಿ ದಯಮಾಡಿ ಆಡಿಸ್ತಾರೆ, ಅವ್ರ ಭಾಷಣ ಘೋಷಣೆ ಮಾಡಬೇಕಾದಾಗ ITI ಕಾಲೇಜ್ ಘೋಷಣೆ ಮಾಡಬೇಕು. ಮತ್ತೇನು ಸ್ಟೇಡಿಯಂ ಹಣ ಕೊಟ್ಟಿದ್ದಾರೆ ಹಣವನ್ನು ಹೆಚ್ಚು ಮಾಡಬೇಕು. ಇದರೊಟ್ಟಿಗೆ ನಮ್ಮಲ್ಲಿ ಅಧ್ಯಕ್ಷರೇ ಬೆಸ್ಕಾಂ ಅಲ್ಲಿ ಫಿನಿಶ್ ಮಾಡಿ, ಕ್ಲೋಸ್ ಮಾಡಿ, 2 ನಿಮಿಷ, 2 ಮಿನಿಟ್ಸ್. ಬೆಸ್ಕಾಂ ಅಲ್ಲಿ ಮೀಟರ್ ಇಡಿಸಿದ ಅಧ್ಯಕ್ಷರೇ. ಅವ್ರಿಗೆ ನಾವು ಬಹಳಷ್ಟು ವರ್ಷಗಳಿಂದ ಪಾಪ ವಯಸ್ಸಾಗ್ತಾ ಬಂದಿದೆ, ಆದ್ರೂ ಅವ್ರು ನಾವು ಸರ್ಕಾರ ಕನ್ಫರ್ಮ್ ಮಾಡ್ತಾ ಇಲ್ಲ. ಅವ್ರು ಕನ್ಫರ್ಮ್ ಮಾಡಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಆದಾಯ ಕುಂಟಾಗ್ತದೆ. ದಯಮಾಡಿ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇನೆ, ಕರ್ನಾಟಕದ ಎಲ್ಲೆಲ್ಲಿ ಆ ಭಾಗದಲ್ಲಿ ಈ ಮೀಟರ್ ಇಡಿಯನ್ನು ಕೆಲಸ ಮಾಡ್ತಕ್ಕಂಥ ಎಲ್ಲ ಉದ್ಯೋಗಸ್ಥರನ್ನ ಕನ್ಫರ್ಮ್ ಮಾಡಬೇಕು ಅಂತೇಳಿ ನಾನು ತಮ್ಮ ಮುಖೇನ ಒತ್ತಾಯ ಮಾಡ್ತೇನೆ. ಅದೇ ರೀತಿ ಅಧ್ಯಕ್ಷರೇ ಕನ್ಕ್ಲೂಡ್ ಬಂದೆ ಅಧ್ಯಕ್ಷರೇ, ನಮ್ಮ ಸರ್ಕಾರ ಇವತ್ತು 12,000 ನಾವು ಪೌರ ಕಾರ್ಮಿಕರನ್ನ ನಮ್ಮ ಉದ್ಯೋಗ ಕೊಟ್ಟರೆ ಅಧ್ಯಕ್ಷರೇ. ಅವರಿಗೆ ಸರಿಸಮಾನ ಕೆಲಸ ಮಾಡ್ತಕ್ಕಂಥವ್ರು ವಾಟರ್ ಸಪ್ಲೈ ಅವರು. ಆ ವಾಟರ್ ಸಪ್ಲೈ ಅವ್ರನ್ನ ನಾವು ಕನ್ಫರ್ಮ್ ಮಾಡಲಿಲ್ಲ. ಆದ್ರೂ ಕೂಡ ಪೌರಕರ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥ ನೀರು ಸರಬರಾಜು ಸಿಬ್ಬಂದಿನೂ ಕೂಡ ಕನ್ಫರ್ಮ್ ಮಾಡಲೇಬೇಕು ಅಧ್ಯಕ್ಷ. ಯಾಕಂದ್ರೆ ಅವರು ಕೂಡ ಬಹಳಷ್ಟು ವರ್ಷದಿಂದ ಡೈಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನೀರು ಸರಬರಾಜು ಮಾಡ್ತಕ್ಕಂಥ ಸಿಬ್ಬಂದಿಯನ್ನು ಕೂಡ ಕನ್ಫರ್ಮ್ ಮಾಡಬೇಕು ಅಂತೇಳಿ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತಾ ಕಡೆಯದಾಗಿ ಈ ಸರ್ಕಾರ ಹೇಳಿದಕ್ಷರೇ, ಈ ಸರ್ಕಾರ ಮುಸಲ್ಮಾನರನ್ನ ಓಲೈಕೆ ಮಾಡ್ತಕ್ಕಂಥ ಬಜೆಟ್ ಅಂತೇಳಿ ಬಹಳ ಜನ ಕೂಡ ಹೇಳ್ತಾ ಇದ್ರು ಅಧ್ಯಕ್ಷರೇ. ಇವತ್ತು ಈ ಒಂದು ಬಜೆಟ್ ನಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್, ಜೈನರು, ಬೌದ್ಧರು, ಸಿಖ್ರು ಸೇರಿದಂತೆ ಅಲ್ಪಸಂಖ್ಯಾತರು ಒಟ್ಟು ಅಧ್ಯಕ್ಷರೇ 15.79% ಇದ್ದಾರೆ. ಆದ್ರೆ ಅವರಿಗೆ ನಾವು
ಈ ಗಾತ್ರದಲ್ಲಿ 44,48,000 ಕೋಟಿ, ಇದನ್ನ 15.70 ಲೆಕ್ಕ ಮಾಡಿದಾಗ 25,000 ಕೋಟಿಗೊಳಗಾಗುತ್ತೆ ಅಧ್ಯಕ್ಷರೇ. ಆದ್ರೆ ಎಷ್ಟು ಕೋಟಿ ಇವತ್ತು ನಾವು ಕೊಟ್ಟಿರ್ತಕ್ಕಂಥದ್ದು ಈ ಬಜೆಟ್ ನಲ್ಲಿ ಕೇವಲ 4,701 ಕೋಟಿ ಮಾತ್ರ. ಇದು ಜಾಸ್ತಿ ಅಧ್ಯಕ್ಷರೇ. ಇದು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಸಿದ್ದರಾಮಯ್ಯ ಗೂಬೆ ಕೂರಿಸೋದು. ಓಕೆ ಇಲ್ಲ, ಇವತ್ತೇನು ನಮ್ಮ ಗೌರವಾನ್ವಿತ ಈ ದೇಶ ಕಂಡಂತಹ ದಾಖಲೆ ಬಜೆಟ್ ಮಂಡಿಸಿರ್ತಕ್ಕಂಥ ಈ ಅಹಿಂದ ವರ್ಗದ ಪರವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳು ಏನು ಈ ಒಂದು 26-27 ಜನ ಬಜೆಟ್ ಮಂಡಿಸಿದ್ದಾರೆ, ಈ ಬಜೆಟ್ಗೆ ಬೆಂಬಲಿಸಿ ಈ ಬಜೆಟ್ ಇರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ನಿಜಕ್ಕೂ ಕೂಡ ಜನಪರವಾಗಿದೆ ಅಂತ ತಿಳಿದು ಆ ಬೆಂಬಲಕ್ಕೆ ನಾನು ಬಜೆಟ್ಗೆ ಬೆಂಬಲಿಸಿ ಈ ಬೆಂಬಲ ಅನುಮೋದಿಸಿಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಎಲ್ಲ ಗೌರವಾನ್ವಿತ ಶಾಸಕ ಮಿತ್ರರಿಗೆ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಒಂದು ಸೆಕೆಂಡ್. ಮಿಥ್ಯ ಕಾರ್ಯಕಲಾಪಗಳು ಒಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪರವಾಗಿ ಕೃಷ್ಣ ಬೈರೇಗೌಡರು ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, 2025-26ನೇ ಸಾಲಿನ ಪೂರಕ ಅಂದಾಜುಗಳು 3ನೇ ಮತ್ತು ಅಂತಿಮ ಕಂತು ಬೇಡಿಕೆಗಳನ್ನ ಸದನಕ್ಕೆ ಮಂಡಿಸುತ್ತಿದ್ದೇನೆ. ಓಕೆ, ಅದು ಮಂಡಿಸಲಾಯಿತು. ಈಗ ಆಕ್ಚುಲಿ ಕಂದುಕೂರಿಗೆ ಒಂದ್ ಸೆಕೆಂಡ್ ರೇವಣ್ಣ ಅವರು ಒಂದ್ ಸೆಕೆಂಡ್ ಹೇಳಿದ್ರು ಒಂದು. ಈಗ ಬಹುಶಃ ರೇವಣ್ಣ ಅವ್ರದ್ದು ಮಾಡಿ ಅದರ ನಂತರ ಕೊಡ್ತೇನೆ ನಾನು ಒಂದ್ ಸೆಕೆಂಡ್. ಬೆಳಗ್ಗೆ ಕರೆದ್ರೆ ಮತ್ತೆ ನೀವು ಸುಳ್ಳಿಗೆ ಬಿಟ್ಟಿದ್ರಲ್ಲ, ಅದಾಯ್ತಲ್ಲ, ಬರ್ಬೇಕಲ್ಲ. ಈಗ 10 ನಿಮಿಷ ನನಗೆ ಅವಕಾಶ ಕೊಡಿ. ಕೊಡ್ತೇನಲ್ಲ, ಎಲ್ಲರಿಗೂ 10 ನಿಮಿಷ. ಅಧ್ಯಕ್ಷರು, ತಮ್ಗೊಂದು ತಾವು ಅಂತಿಮ ತೀರ್ಮಾನ ಕೊಡಕ್ ಮೊದಲು ಒಂದು ಮನವಿ. ಯಾಕಂದ್ರೆ ವಿಧೇಯಕಗಳು ಇನ್ನೂ ಮೇಲ್ಮನೆಗೆ ಹೋಗಿಲ್ಲ. ನಾವು ಪದೇ ಪದೇ ತಮ್ಮಲ್ಲಿ ಮನವಿ ಮಾಡ್ತೇವೆ. ಮೇಲ್ಮನೆಯಲ್ಲಿ ಸರ್ಕಾರ ಬಹಳ ಮುಜುಗರಕ್ಕೊಳಗಾಗುತ್ತೆ. ಯಾಕಂದ್ರೆ ಕೊನೆ ಗಳಿಗೆಯಲ್ಲಿ ತಗೊಂಡು ಬಂದು ಅವುಗಳನ್ನ ಅನುಮೋದನೆ ಕೊಡಿ ಅಂತ ಅಲ್ಲಿ ಕೇಳಿದಾಗ ಅಲ್ಲಿನ ಸದಸ್ಯರು ಇದೇನು ನೀವು ನಮ್ಮನ್ನ ಸುಮ್ಮನೆ ಅನುಮೋದನೆಗೋಸ್ಕರ ಇಟ್ಕೊಂಡಿದ್ದೀರಾ, ನಮ್ಗೆ ಸರಿಯಾಗಿ ಸಮಯಾವಕಾಶ ಕೊಡೋದಿಲ್ಲ ಹಾಗೆ ಅಂತೇಳಿ ಅಲ್ಲಿ ಸದಸ್ಯರು ತಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಮಾಡಿದಾಗ ನಮಗೂ ಅಲ್ಲಿ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಸೊ ನಾನು ತಮ್ಗೆ ಮನವಿ ಮಾಡುವಂತಹದ್ದು, ಅಟ್ಲೀಸ್ಟ್ ಕೆಲವಾದ್ರೂ ನಾವು ವಿಧೇಯಕಗಳನ್ನ ಇಲ್ಲಿ ಒಪ್ಪಿಗೆ ಕೊಟ್ಟು ಅಲ್ಲಿಗೆ ಕಳಿಸ್ಕೊಟ್ರೆ ಆ ಸದನಕ್ಕೂ ನಾವು ಕನಿಷ್ಠ ಗೌರವ ಕೊಟ್ಟಂಗೆ ಆಗತ್ತೆ. ಅದು ನಮ್ಮ ಸರ್ಕಾರದ ಜವಾಬ್ದಾರಿ ಕೂಡ ಆಗಿದೆ. ಹಾಗಾಗಿ ಸ್ವಲ್ಪ ವಿಧೇಯಕಗಳನ್ನು ತಾವು ಆದ್ಯತೆ ಮೇಲೆ ತಗೋಬೇಕು. ತಮ್ಮ ವಿವೇಚನೆಗೆ ಬಿಡ್ತೇವೆ, ಅದರ ಆದ್ಯತೆ ಮೇಲೆ ತಗೋಬೇಕು ಅಂತ. ಕರೆಕ್ಟ್ ಇದೆ, ನಾನು ಕೂಡ ಬೆಳಿಗ್ಗೆ ತಗೊಳ್ಬೇಕಂತ ಲಾ ಮಿನಿಸ್ಟರ್ ಮಧ್ಯ ನಂತರ ಬರ್ತಂತ ಹೇಳಿದ್ರು. ನೀವು ಹೇಳಿದಾಗ ಆದೇಶ ತಗೊಳ್ಬೇಕ. ಈಗ ರೇವಣ್ಣ ಒಂದ್ ಸೆಕೆಂಡ್ ನೀವು ಮಾತ್ರ ಮುಂಚೆ 5 ನಿಮಿಷ ಶ್ರೀನಿವಾಸ್ ಏನು ಎಮರ್ಜೆನ್ಸಿ ಅಂತೆ 5 ನಿಮಿಷ ಮುಗಿಸ್ಬೇಕೇನು ವಿಷಯ ಹೇಳಿಕೊಂಡು ಮತ್ತೆ ಮಾತಾಡ್ತಾರೆ. ಕೊಡ್ತೇನೆ, ಅದೇ ಯಾವಾಗ ಬರ್ಲಿ ಅಂದ್ರೆ ಯಾವ್ದು ಯಾವಾಗ ಮಾತಾಡ್ಲಿ ಈಗ ಅವನೊಂದು ಮುಗಿಲಿ ಮತ್ತೆ ಹೇಳ್ತೇನೆ. ಈಗ ಒಂದ್ಸಲ ಕೂತ್ಕೊಳ್ಳಿ. ಆಫ್ಟರ್ ಲಂಚ್ 5 minutes I'll let you know. ಮಾನ್ಯ ಸಭಾಧ್ಯಕ್ಷರೇ, 2026-27ನೇ ಸಾಲಿನ ಆಯವ್ಯಯದ ಮೇಲೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮ ಧನ್ಯವಾದಗಳನ್ನು ಸಮರ್ಪಿಸುತ್ತಾ 2026-27 5 ನಿಮಿಷ ಮುಗಿಸಬೇಕು. ಮತ್ತೆ 15 ನಿಮಿಷದಲ್ಲಿ ಮುಗಿಸ್ತೀನಿ ಸರ್. ಬೇಗ ಮುಗಿಸ್ಬೇಕು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹಳ ಸುದೀರ್ಘವಾಗಿ ಆಡಳಿತವನ್ನು ನಡೆಸಿದಂತ ಮತ್ತೆ ದಾಖಲೆಯ 17ನೇ ಬಜೆಟ್ ಅನ್ನ ಈ ನಾಡಿನ ಜನತೆಗೆ ಸಮರ್ಪಿಸಿದಂತ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ಈ ಸಾಲಿನ ಬಜೆಟ್ ಕೇವಲ ಜನಪ್ರಿಯ ಯೋಜನೆಗಳಿಗೆ ಸೀಮಿತವಾಗದೆ ರಾಜ್ಯದ ಸುಸ್ಥಿರ ಅಭಿವೃದ್ಧಿ ಮತ್ತೆ ತಾಂತ್ರಿಕತೆಯ ಪ್ರಗತಿಯನ್ನ ದೃಷ್ಟಿಯಲ್ಲಿಟ್ಟುಕೊಂಡಂತಹ ಒಂದು ಪ್ರಗತಿಪರ ಮತ್ತೆ ರಾಜ್ಯದ ದೂರದೃಷ್ಟಿಯನ್ನ ಉಳ್ಳಂತಹ ಬಜೆಟ್ ಅಂತ ಈ ಬಜೆಟ್ ಅನ್ನ ವಿಶ್ಲೇಷಿಸಬಹುದು. ಅಧ್ಯಕ್ಷರೇ, ಇಂದಿನ
ಕಳೆದ ಸಾಲಿನ ಬಜೆಟ್ ಅನ್ನ ವಿರೋಧ ಪಕ್ಷಗಳು ಟೀಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸರ್ಕಾರ ಸೀಮಿತವಾಗಿದೆ, ಗ್ಯಾರಂಟಿ ಬಿಟ್ಟು ಹೊರಗಡೆ ಬರಲೇ ಇಲ್ಲ ಅಂತಕ್ಕಂಥದ್ದನ್ನ ಹಲವಾರು ರೀತಿಯ ಚರ್ಚೆಗಳನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ಸದಸ್ಯರುಗಳು ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಅಧ್ಯಕ್ಷರೇ. ಅದು ಕಳೆದ ಸಾಲಿನಲ್ಲೂ ಇರ್ಬೋದು, ಈ ಸಾಲಿನಲ್ಲೂ ಅದು ಮುಂದುವರಿಸ್ತಾ ಇರತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಬಹುದು ಅಧ್ಯಕ್ಷರೇ. ಕರ್ನಾಟಕದ ಈ ಸಾಲಿನ ಬಜೆಟ್ ಸಾಮಾಜಿಕ ಕಲ್ಯಾಣ ಮತ್ತೆ ರಾಜ್ಯದ ಅಭಿವೃದ್ಧಿ ಎರಡನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾಡಿದಂತ ಬಜೆಟ್ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಅಧ್ಯಕ್ಷರೇ. ಇವತ್ತು ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿರ್ತಕ್ಕಂಥ ಬಜೆಟ್ ರೈತನಿಗೆ ಕೇವಲ ಅದು ಕಸುಬನ್ನಾಗಿ ನೋಡದೆ ಒಂದು ಉದ್ಯಮವನ್ನಾಗಿ ಅದನ್ನ ಮಾರ್ಪಡಿಸುವ ಪ್ರಯತ್ನವನ್ನ ಈ ಬಜೆಟ್ ಮಾಡಿರ್ತಕ್ಕಂಥದನ್ನ ನಾವು ಈ ಬಜೆಟ್ ನಲ್ಲಿ ಗಮನಿಸಬಹುದು ಮಾನ್ಯ ಅಧ್ಯಕ್ಷರೇ. ಇವತ್ತು ಒಣಭೂಮಿ ಕೃಷಿಯನ್ನ ಉತ್ತೇಜನ ಮಾಡಲಿಕ್ಕೆ ಎತ್ತಿನ ಹೊಳೆ ಮತ್ತೆ ಕೃಷ್ಣಾ ಮೇಲ್ದಂಡೆ ಯೋಜನೆಗಳಂತಹ ಬೃಹತ್ ನೀರಾವರಿ ಯೋಜನೆಗಳಿಗೆ ಸುಮಾರು 25,000 ಕೋಟಿಗೂ ಹೆಚ್ಚು ಅನುದಾನವನ್ನ ಮೀಸಲಿಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಕೃಷಿಗೆ ಒತ್ತನ್ನು ಕೊಟ್ಟಿರ್ತಕ್ಕಂಥದನ್ನ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಮಾನ್ಯ ಚಲುವರಾಯಸ್ವಾಮಿಯವರು ನಿರೂಪಿಸಿರ್ತಕ್ಕಂಥದನ್ನ ಈ ಬಜೆಟ್ ನಲ್ಲಿ ನಾವು ಗಮನಿಸಬಹುದು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಈ ಸಾಲಿನ ಬಜೆಟ್ನ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ಮಾನವ ಸಂಪನ್ಮೂಲ ಮತ್ತೆ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿರ್ತಕ್ಕಂಥದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬಹುದು ಅಧ್ಯಕ್ಷರೇ. ಕಾಂಗ್ರೆಸ್ ಸರ್ಕಾರವು ಶಿಕ್ಷಣದ ಭದ್ರ ಬುನಾದಿಯ ಮೂಲಕ ದೀರ್ಘಕಾಲಿಕ ಗುರಿಯನ್ನ ಸಾಧಿಸಲು ಉದ್ದೇಶಿಸಿದೆ ಅಂತಕ್ಕಂಥದನ್ನ ಈ ಬಜೆಟ್ ನಲ್ಲಿ ನಾವು ಗಮನಿಸಬಹುದು ಅಧ್ಯಕ್ಷರೇ. ದೀರ್ಘಕಾಲೀನ ಅಭಿವೃದ್ಧಿಗೆ ಶಿಕ್ಷಣವೇ ಅಡಿಪಾಯ ಅಧ್ಯಕ್ಷರೇ ಎಂಬ ಆಶಯ ನಮ್ಮ ಸರ್ಕಾರ ಇಟ್ಕೊಂಡಿದೆ ಅಧ್ಯಕ್ಷರೇ. ಈ ಶಿಕ್ಷಣಕ್ಕೆ ಒತ್ತನ್ನು ಕೊಡುವ ಮುಖೇನ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾವೆಲ್ಲ ಗ್ರಾಮೀಣ ಪ್ರದೇಶದ ಕ್ಷೇತ್ರಗಳನ್ನ ಪ್ರತಿನಿಧಿಸಿದವರು ಅಧ್ಯಕ್ಷರೇ. ಸುಮಾರು 800 ಕೆಪಿಎಸ್ ಶಾಲೆಗಳನ್ನ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಮಾದರಿ ಶಾಲೆಗಳನ್ನ ಸ್ಥಾಪನೆ ಮಾಡತಕ್ಕಂಥದಕ್ಕೆ 3,900 ಕೋಟಿಗಳನ್ನ ಅನುದಾನವನ್ನ ಮೀಸಲಿರಿಸಿ ಇವತ್ತು ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಏನು ಶಿಕ್ಷಣದಿಂದ ವಂಚಿತ ಆಗಿದೆ ಅಂತ ಶಾಲೆಗಳನ್ನ ಗುರುತಿಸಿ ಅದನ್ನ ಮೇಲ್ದರ್ಜೆಗೇರಿಸಿ ಅದಕ್ಕೆ ಒತ್ತನ್ನು ನೀಡಿ ಗ್ರಾಮೀಣ ಪ್ರದೇಶದ ಶಿಕ್ಷಣಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥದ್ದಕ್ಕೆ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನ ಗ್ರಾಮೀಣ ಭಾಗದ ಶಾಸಕನಾಗಿ ನಾನು ಸಲ್ಲಿಸಬೇಕಾಗ್ತದೆ ಅಧ್ಯಕ್ಷರೇ. ಇವತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಅಧ್ಯಕ್ಷರೇ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಒತ್ತು ಇವತ್ತು ಗುಣಮಟ್ಟದ ಮಾನವ ಸಂಪನ್ಮೂಲ ನಿರ್ಮಾಣ ಮಾಡಲಿಕ್ಕೆ ಶಿಕ್ಷಕರ ನೇಮಕ ಮಾಡ್ತಕ್ಕಂಥದ್ದಿರ್ಬೋದು, ಉನ್ನತ ಶಿಕ್ಷಣ ಸುಧಾರಣೆ ಮಾಡ್ತಕ್ಕಂಥದ್ದಿರ್ಬೋದು, ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡ್ತಕ್ಕಂಥದ್ದಿರ್ಬೋದು ಅಧ್ಯಕ್ಷರೇ. ಇದರಿಂದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದಕ್ಕೆ ಬಜೆಟ್ ನಲ್ಲಿ ಇದು ಸಾಬೀತಾಗಿದೆ ಅಧ್ಯಕ್ಷರೇ. ಇವತ್ತು ಆರೋಗ್ಯ ಕ್ಷೇತ್ರಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾದಂತ ಸಂದರ್ಭದಲ್ಲಿ ಇವತ್ತು ಬಹಳ ವಿಭಿನ್ನ ರೀತಿಯಲ್ಲಿ ಬಹಳ ಗ್ರಾಮೀಣ ಪ್ರದೇಶಗಳಿಗೆ, ತಾಲೂಕು ಮಟ್ಟದ ಆಸ್ಪತ್ರೆಗಳಿಗೆ, ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ಹೊಸ ಕಾಯಕಲ್ಪವನ್ನು ಕೊಡ್ತಕ್ಕಂಥದ್ರ ಜೊತೆಗೆ 100 ಬೆಡ್ಗಿನ ಹಾಸಿಗೆಗಳನ್ನ ನೀಡ್ತಕ್ಕ ಸೌಲಭ್ಯ ಇರತಕ್ಕಂಥ ಆಸ್ಪತ್ರೆಯನ್ನ ಮಂಜೂರು ಮಾಡ್ತಕ್ಕಂಥದ್ದು ಇರ್ಬೋದು. ಅದರ ಜೊತೆಯಲ್ಲಿ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ಆಧುನೀಕರಣ ವ್ಯವಸ್ಥೆಯನ್ನ ಕಲ್ಪಿಸ್ತಕ್ಕಂಥದ್ದು ಇರ್ಬೋದು ಅಧ್ಯಕ್ಷರೇ. ಇವೆಲ್ಲ ಗ್ರಾಮೀಣರ ಜನರ ಆರೋಗ್ಯ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಇವತ್ತು ಬಹಳ ಮುತುವರ್ಜಿಯನ್ನು ವಹಿಸಿದೆ, ಕಾಳಜಿಯನ್ನು ವಹಿಸಿದೆ ಅಂತ ಒಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ ಅಧ್ಯಕ್ಷರೇ. ಇವತ್ತು ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಒತ್ತು ಅಧ್ಯಕ್ಷರೇ. ನಮ್ಮ ಬೆಂಗಳೂರು ಈ ರಾಜ್ಯದ ಆರ್ಥಿಕತೆಯ ಇಂಜಿನ್ ಅಧ್ಯಕ್ಷರೇ. ಬೆಂಗಳೂರು ಮತ್ತೆ ಇತರ ನಗರಗಳನ್ನ ಅಭಿವೃದ್ಧಿಗೆ ಈ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ವಿಶೇಷವಾದಂತ ಕೊಡುಗೆಗಳು ಅಧ್ಯಕ್ಷರೇ. ಇವತ್ತು ಬೆಂಗಳೂರಿನ ಅಭಿವೃದ್ಧಿಗೆ ಮಾನ್ಯ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿಗೆ ಒಂದು ನವ ಬೆಂಗಳೂರನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ, ಬೆಂಗಳೂರಿನ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ಇವತ್ತು 7,000 ಕೋಟಿಯ ಬಜೆಟಿನ ಒಂದು ಬೃಹತ್ ಗಾತ್ರದ ಅನುದಾನವನ್ನ ಬೆಂಗಳೂರು ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಾರೆ ಅಧ್ಯಕ್ಷರೇ. ಅದು ಟನಲ್ ನಿರ್ಮಾಣ ಇರತಕ್ಕಂಥದ್ದಿರ್ಬೋದು, ಮೆಟ್ರೋ ರೈಲಿನ ವಿಸ್ತರಣೆ ಇರತಕ್ಕಂಥದ್ದಿರ್ಬೋದು. ಇದರ ಜೊತೆಗೆ
ಉಪನಗರಗಳ ರೈಲನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇರ್ಬೋದು, ಲಾಜಿಸ್ಟಿಕ್ ಸುಧಾರಣೆ ಇರ್ಬೋದು, ಹೊಸ ವಿಮಾನ ನಿಲ್ದಾಣ ಅಧ್ಯಕ್ಷರೇ, ಇವುಗಳೆಲ್ಲದರಿಂದ ಸುಗಮ ಸಂಚಾರಕ್ಕೆ ವ್ಯವಸ್ಥೆಯಾಗಿ, ಬಂಡವಾಳ ಹೂಡಿಕೆಗೆ ಆಕರ್ಷಣೆಯಾಗಿ, ಉದ್ಯೋಗ ಸೃಷ್ಟಿಗೆ ಮುಂದಿನ 10-20 ವರ್ಷಗಳಲ್ಲಿ ಲಾಭವನ್ನು ನೀಡತಕ್ಕಂಥ ಉದ್ದೇಶವನ್ನು ನಮ್ಮ ಸರ್ಕಾರ ಇಟ್ಕೊಂಡಿದೆ ಅಧ್ಯಕ್ಷರೇ. ಇದನ್ನ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ ನ ಮತ್ತೊಂದು ವಿಶೇಷತೆ ಏನು ಅಂತ ಅಧ್ಯಕ್ಷರೇ, ಪ್ರಾದೇಶಿಕ ಅಸಮಾನತೆಯ ನಿವಾರಣೆಗೆ ನಮ್ಮ ಸರ್ಕಾರ ಒತ್ತನ್ನು ನೀಡಿರ್ತಕ್ಕಂಥದ್ದನ್ನ ಗಮನಿಸಬಹುದು ಅಧ್ಯಕ್ಷರೇ. ಇವತ್ತು ಕೇಂದ್ರ ಬಜೆಟ್ ಅನ್ನ ಗಮನಿಸ್ತಾರೆ, ಇಲ್ಲಿ ಪ್ರಾದೇಶಿಕ ನಿವಾರಣೆಯ ಯಾವುದೇ ದೃಷ್ಟಿಕೋನವನ್ನ ಕೇಂದ್ರ ಬಜೆಟ್ ಹೊಂದಿಲ್ಲ ಅಧ್ಯಕ್ಷರೇ. ಇವತ್ತು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಮಲೆನಾಡು ಕರ್ನಾಟಕ ಇರ್ಬೋದು, ಕರಾವಳಿ ಕರ್ನಾಟಕ ಇರ್ಬೋದು, ಇದೆಲ್ಲದರ ಅಭಿವೃದ್ಧಿಗೆ ಅನುದಾನ ಒದಗಿಸಿರ್ತಕ್ಕಂಥದ್ದು, ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ನಾವು ಒತ್ತನ್ನು ನೀಡಿದ್ದೇವೆ ಅಂತಕ್ಕಂಥದ್ದನ್ನ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಿರೀಕ್ಷಿಸಿದ್ದಾರೆ ಅಧ್ಯಕ್ಷರೇ. ಇದರ ಹಿನ್ನೆಲೆಯಲ್ಲಿ ಅಧ್ಯಕ್ಷರೇ, ಕರ್ನಾಟಕದ ಅಭಿವೃದ್ಧಿಗೆ, ಸಮಗ್ರ ಅಭಿವೃದ್ಧಿಗೆ ಈ ಬಜೆಟ್ ಬಹಳ ಗಟ್ಟಿಯಾದ ಭದ್ರವಾದಂತ ಬುನಾದಿಯನ್ನ ಹಾಕಿದೆ ಅಂತಕ್ಕಂಥದನ್ನ ಈ ಬಜೆಟ್ ನಿರೂಪಿಸಿದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಾನು ಸ್ಟಾರ್ಟ್ ಮಾಡಿ 2 ನಿಮಿಷ ಆಗಿಲ್ಲ, ಇನ್ನು ಹೆಂಗ್ ಮಾತಾಡೋದು? ಇನ್ನೊಂದು 5ರಿಂದ 10 ನಿಮಿಷದಲ್ಲಿ ಮುಗಿಸ್ತೀನಿ. ಕರ್ನಾಟಕದ ಬಜೆಟ್ ನೀರಾವರಿ, ಕೃಷಿ, ಆರೋಗ್ಯ, ಶಿಕ್ಷಣ ಈ ಎಲ್ಲ ಸರ್ವ ಕ್ಷೇತ್ರಗಳನ್ನ ಒಳಗೊಂಡಂತಹ ಒಂದು ಬಹಳ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡಿರ್ತಕ್ಕಂಥ ಈ ಬಜೆಟ್ ನಲ್ಲಿ ನಾವು ಗಮನಿಸಬೇಕಾದಂತ ಮತ್ತೊಂದು ವಿಚಾರ ಅಂತ ಅಂದ್ರೆ ಅಧ್ಯಕ್ಷರೇ, ನಮ್ಮ ಬಜೆಟ್ ಬಲವಾದ ಬೆಳವಣಿಗೆಯ ಕಾರ್ಯಕ್ಷಮತೆ, ಕರ್ನಾಟಕವು ರಾಷ್ಟ್ರೀಯ ಆರ್ಥಿಕ ಕಾರ್ಯಕ್ಷಮತೆಯನ್ನ ಮೀರಿಸಿದೆ ಅಂತಕ್ಕಂಥದನ್ನ ಈ ಬಜೆಟ್ ಬಹಳ ನಿರೀಕ್ಷಿಸಿದೆ ಅಧ್ಯಕ್ಷರೇ. ಯಾವ ರೀತಿ ಅಂತ ಅಂದ್ರೆ ಅಧ್ಯಕ್ಷರೇ, 2026-27ರ ಬಜೆಟ್ ಭಾಷಣದಲ್ಲಿ ವ್ಯಕ್ತಪಡಿಸಿದಂತೆ ಕರ್ನಾಟಕದ ಸ್ಥೂಲ ಆರ್ಥಿಕ ಕಾರ್ಯಕ್ಷಮತೆಯು ರಾಜ್ಯವನ್ನ ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಪ್ರಾದೇಶಿಕ ಆರ್ಥಿಕತೆಗಳಲ್ಲಿ ಒಂದೆಂದು ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಹೇಗೆಂದ್ರೆ ಅಧ್ಯಕ್ಷರೇ, ರಾಜ್ಯವು 8.1ರಷ್ಟು ನಿಜವಾದ GSDPಯ ಬೆಳವಣಿಗೆಯನ್ನು ದಾಖಲಿಸಿದೆ. ಆದರೆ ಇದು ರಾಷ್ಟ್ರೀಯ GDP ಬೆಳವಣಿಗೆಯ ದರವಾದ 7.4ರನ್ನು ಮೀರಿಸಿದೆ ಅಧ್ಯಕ್ಷರೇ. ಇದು ಕರ್ನಾಟಕದ ಬೆಳವಣಿಗೆಗೆ ಬಹಳ ಪೂರಕವಾಗಿರ್ತಕ್ಕಂಥ ಬಜೆಟ್ ಅಂತಕ್ಕಂಥದನ್ನ ಈ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಿರೀಕ್ಷಿಸಿದ್ದಾರೆ ಅಧ್ಯಕ್ಷರೇ. ಮತ್ತೆ ಇನ್ನೊಂದು ನಮ್ಮ ಬಜೆಟ್ ನ ವಿಶೇಷತೆ ಏನು ಅಂತಂದ್ರೆ ಅಧ್ಯಕ್ಷರೇ, ನಮ್ಮ ಕರ್ನಾಟಕದ ಬಜೆಟ್ ಕೇಂದ್ರದ ಬಜೆಟ್ಗೆ ಹೋಲಿಸಿದರೆ ಬಹಳ ಹಣಕಾಸಿನ ಶಿಸ್ತನ್ನ ಪ್ರದರ್ಶಿಸಿದೆ. ಹಣಕಾಸಿನ ಶಿಸ್ತಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ಅಧ್ಯಕ್ಷರೇ. ಕರ್ನಾಟಕದ ಹಣಕಾಸು ನಿರ್ವಹಣೆಯು ಕೇಂದ್ರ ಸರ್ಕಾರಕ್ಕಿಂತ ಗಮನಾರ್ಹವಾಗಿ ಹೆಚ್ಚು ಶಿಸ್ತುಬದ್ಧವಾಗಿದೆ ಅಧ್ಯಕ್ಷರೇ. ರಾಜ್ಯವು ತನ್ನ ಹಣಕಾಸಿನ ಕೊರತೆಯನ್ನು GSDPಯ 2.9ನಲ್ಲಿ ಕಾಯ್ದುಕೊಂಡಿದೆ ಅಧ್ಯಕ್ಷರೇ. ಇದು FRBM ಮಿತಿಯ 3ರೊಳಗಿದೆ ಅಧ್ಯಕ್ಷರೇ. ಇದಕ್ಕೆ ವ್ಯತಿರಿಕ್ತವಾಗಿ ಕೇಂದ್ರ ಹಣಕಾಸು ಕೊರತೆಯು GDPಯ 4.3ರಷ್ಟು ಆಗಿದೆ ಅಧ್ಯಕ್ಷರೇ. ಅಂದ್ರೆ ರಾಜ್ಯಕ್ಕಿಂತ ಹಣಕಾಸಿನ ಕೊರತೆ ಕೇಂದ್ರದ್ದು ಹೆಚ್ಚು ಎದ್ದು ಕಾಣ್ತಾ ಇರತಕ್ಕಂಥದ್ದನ್ನ ನೋಡಬಹುದು ಅಧ್ಯಕ್ಷರೇ. ಅಂದ್ರೆ ರಾಷ್ಟ್ರಕ್ಕಿಂತ, ರಾಷ್ಟ್ರ ಬಜೆಟ್ಗಿಂತ ನಮ್ಮ ಬಜೆಟ್ GDPಯಲ್ಲಿ ಬಹಳ ಮುಂದಿದೆ ಅಂತಕ್ಕಂಥದ್ದನ್ನ, ಹಣಕಾಸಿನ ಶಿಸ್ತನ್ನ ಕಾಪಾಡಿಕೊಂಡಿದೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸತತವಾಗಿ 17 ವರ್ಷದ ತಮ್ಮ ಅನುಭವವನ್ನ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಿರ್ತಾರೆ ಅಂತಕ್ಕಂಥದ್ದನ್ನ ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ ಅಧ್ಯಕ್ಷರೇ. ಮುಂದುವರೆದು ಅಧ್ಯಕ್ಷರೇ, ಬಂಡವಾಳ ವೆಚ್ಚ ಮತ್ತೆ ಬೆಳವಣಿಗೆ ದೃಷ್ಟಿಕೋನವನ್ನು ಹೊಂದಿರತಕ್ಕಂಥ ನಮ್ಮ ಬಜೆಟ್ ಅಧ್ಯಕ್ಷರೇ. ಕರ್ನಾಟಕ ಬಜೆಟ್ ಬಂಡವಾಳದ ರಚನೆಗೆ ಬಲವಾದ ಒತ್ತನ್ನು ನೀಡಿದೆ ಅಧ್ಯಕ್ಷರೇ. ಬಂಡವಾಳದ ವೆಚ್ಚಕ್ಕೆ ಸುಮಾರು 71,924 ಕೋಟಿ ಹಂಚಿಕೆ ಮಾಡಲಾಗಿದೆ ಅಧ್ಯಕ್ಷರೇ. ಅದು ರಸ್ತೆ ಇರಬಹುದು, ನೀರಾವರಿ ಇರಬಹುದು, ನಗರ ಮೂಲಭೂತ ಸೌಕರ್ಯಗಳ ವಿಸ್ತರಣೆ ಇರಬಹುದು, ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು, ಆದ್ರೆ ಎಲ್ಲದಕ್ಕೂ ಸಹ ಒತ್ತನ್ನು ಕೊಟ್ಟು ರಾಜ್ಯವನ್ನ ಸರ್ವಾಂಗೀಣ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಏನು ಮುಖ್ಯಮಂತ್ರಿಗಳು ಗಮನವನ್ನು ಕೊಟ್ಟಿದ್ದಾರೆ ಅದು ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ ಅಧ್ಯಕ್ಷರೇ. ಇದರ ಜೊತೆಗೆ ಅಧ್ಯಕ್ಷರೇ, ಇಷ್ಟೆಲ್ಲ ಆರ್ಥಿಕ ಶಿಸ್ತು, ಇಷ್ಟೆಲ್ಲ
ಮುಂದುವರೆದು ರಾಜ್ಯವನ್ನ ಸಮಗ್ರ ಕಲ್ಯಾಣ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಅಭಿವೃದ್ಧಿಗೂ ಸಹ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದನ್ನ ಬಹಳ ದೊಡ್ಡ ಮಟ್ಟದ ಅನುದಾನವನ್ನ ಕಲ್ಯಾಣ ಕಾರ್ಯಕ್ರಮಗಳಿಗೆ ಬಳಸಿರ್ತಕ್ಕಂಥದ್ದನ್ನ ಬಜೆಟ್ ನಲ್ಲಿ ಗಮನಿಸಬಹುದು ಅಧ್ಯಕ್ಷರೇ. ಖಾತ್ರಿ ಯೋಜನೆಗಳಿಗೆ ಸುಮಾರು 1,21,00,000 ಕೋಟಿ ಖರ್ಚು ಮಾಡಲಾಗಿದೆ ಅಧ್ಯಕ್ಷರೇ. ಮತ್ತೆ ಬೇಡಿಕೆ ಶಕ್ತಿ ಹೆಚ್ಚಾಗಿದೆ ಅಧ್ಯಕ್ಷರೇ. ಶ್ರೀನಿವಾಸ್ ಆಯ್ತು, ಇದೊಂದು ಬಹಳ ಲಾಸ್ಟ್ 12 ಮಿನಿಟ್ಸ್ ಮಾತಾಡ್ತದೆ. ಈಗ 2 ನಿಮಿಷ ಅಧ್ಯಕ್ಷರೇ, ನಾನು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಬಿಟ್ಟು ಮುಗಿಸ್ತೀನಿ. ಫಸ್ಟ್ ಮಾತಾಡಬೇಕಿತ್ತು. ಇದೆಲ್ಲದರ ಇದರಲ್ಲಿ ಅಧ್ಯಕ್ಷರೇ, ಕರ್ನಾಟಕ ಸರ್ಕಾರದ 2026-27ನೇ ಆಯವ್ಯಯ ರಾಜ್ಯದ ಸರ್ವಾಂಗೀಣ ಪ್ರಗತಿಗೆ ಅಭಿವೃದ್ಧಿಗೆ ಬಹಳ ಮುನ್ನುಡಿಯನ್ನ ಬರೆದು ಬಹಳ ಯಶಸ್ವಿಯ ಹಾದಿಯಲ್ಲಿ ಕರ್ನಾಟಕವನ್ನು ಮುನ್ನಡೆಸಲಿಕ್ಕೆ ಮಾಡಿದಂತ ಬಜೆಟ್ ಅಂತ ಹೇಳ್ತಾ ಅಧ್ಯಕ್ಷರೇ, ಬಹಳ ವಿಶೇಷವಾಗಿ ಗಮನಿಸಬೇಕು ಅಧ್ಯಕ್ಷರೇ. ಕಾವೇರಿ 6ನೇ ಹಂತದಲ್ಲಿ ನಮ್ಮ ಸರ್ಕಾರ ಬೆಂಗಳೂರು ಮತ್ತೆ ಅದರ ಉಪನಗರಗಳಿಗೆ ಶಾಶ್ವತವಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿರ್ತಕ್ಕಂಥದ್ದು ಅಧ್ಯಕ್ಷರೇ. ಅದ ಸಂಪುಟದಲ್ಲೂ ಅನುಮೋದನೆಯಾಗಿ ಬಜೆಟ್ ನಲ್ಲೂ ಘೋಷಣೆ ಆದಿದೆ ಅಧ್ಯಕ್ಷರೇ. ಈ ಕೆಲಸವನ್ನ ಹಿಂದಿನ ಸರ್ಕಾರ ಮಾಡಿದ್ರೆ ಬಹಳ ಅನುಕೂಲ ಆಗಿರ್ತಾ ಇತ್ತು ಅಧ್ಯಕ್ಷರೇ. ಯಾಕಂದ್ರೆ ಇವತ್ತು ಬೆಂಗಳೂರು ಬಹಳ ದೊಡ್ಡವಾಗಿ ಬೃಹದಾಕಾರವಾಗಿ ಬೆಳೀತಾ ಇದೆ ಅಧ್ಯಕ್ಷರೇ. 80 ಲಕ್ಷ ಇದ್ದಂತ ಜನಸಂಖ್ಯೆ ಇವತ್ತು ಬೆಂಗಳೂರು 1.25 ಕೋಟಿಗೂ ಹೆಚ್ಚು ಬೆಂಗಳೂರಿನಲ್ಲಿ ಜನಸಂಖ್ಯೆ ಆಗಿದೆ. ಸಂಚಾರ ದಟ್ಟಣೆ ಹೆಚ್ಚಾಗಿದೆ, ವಸತಿ ಸಮಸ್ಯೆ ಹೆಚ್ಚಾಗಿದೆ. ಇದಕ್ಕೆ ಪರ್ಯಾಯವಾಗಿ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತ ನಗರಗಳನ್ನ ಬೆಳೆಸಬೇಕಾಗಿತ್ತು ಅಧ್ಯಕ್ಷರೇ. ನಮ್ಮ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲಿ ಬರ್ತಕ್ಕಂತ ನೆಲಮಂಗಲ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ ಭಾಗ ತಾಲೂಕುಗಳನ್ನ ಬೆಂಗಳೂರು ಉಪನಗರಗಳಾಗಿ ಇವತ್ತು ಬೆಳೆಸಲಿಕ್ಕೆ ಸರ್ಕಾರಗಳು ಮುಂದಾಗಬೇಕಾಗಿತ್ತು. ಆದ್ರೆ ಮುಂದಾಗಲಿಲ್ಲ. ನಮ್ಮ ಸರ್ಕಾರ ಇವತ್ತು ಬೆಂಗಳೂರು ಉಪನಗರಗಳನ್ನ ಬೆಳೆಸಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಹೆಚ್ಚನ್ನು ಒತ್ತು ಕೊಟ್ಟಿರ್ತಕ್ಕಂಥಕ್ಕೆ ಈ ಬಜೆಟ್ ಸಾಕ್ಷಿ ಅಧ್ಯಕ್ಷರೇ. ಕಾವೇರಿ 6ನೇ ಹಂತದಲ್ಲಿ ನೆಲಮಂಗಲ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಈ ಎಲ್ಲ ತಾಲೂಕಿನ ನಗರ ಪ್ರದೇಶದ ಜನತೆಗೆ ಶಾಶ್ವತವಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ನೀರನ್ನು ಹಂಚಿಕೆ ಮಾಡಿದೆ ಅಧ್ಯಕ್ಷ ನಮ್ಮ ಸರ್ಕಾರ. ಶ್ರೀನಿವಾಸ್ ಕನ್ಕ್ಲೂಡ್. ರೇವಣ್ಣ ಅವರು ಮಾತಾಡಿ. ಅಧ್ಯಕ್ಷ, ಮಾನ್ಯ ಸಭಾಧ್ಯಕ್ಷ, 2 ನಿಮಿಷ. ರೇವಣ್ಣ ಅವರೇ, ಈ ಶಾಶ್ವತವಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆಗೆ ಏನು ಹಂಚಿಕೆ ಮಾಡಿದೆ, ಈ ಕಾಮಗಾರಿಯನ್ನ ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು. ಇದನ್ನ ಜನತೆಗೆ ಈ ನೀರನ್ನ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಲಿಕ್ಕೆ ಮುಂದಾಗಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತೇನೆ. ಇದರ ಜೊತೆಗೆ ಶ್ರೀನಿವಾಸ್ ಹೋಗುದಿಲ್ಲ, ಮಾತಾಡಬೇಕು. ಕನ್ಕ್ಲೂಡ್ ಮಾಡ್ತೀನಿ. 2 ನಿಮಿಷ, 2 ನಿಮಿಷ ಸರ್. ಇದರ ಜೊತೆಯಲ್ಲಿ ಸುಮಾರು ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರ, ಉತ್ತರ ಕರ್ನಾಟಕ, ಮಲೆನಾಡು ಕರ್ನಾಟಕ, ಕರಾವಳಿ ಕರ್ನಾಟಕಕ್ಕೆ ಹೆಬ್ಬಾಗಲು, ಆ ಕಡೆಯಿಂದ ಬರ್ತಕ್ಕಂಥ ಬೆಂಗಳೂರಿಗೂ ಹೆಬ್ಬಾಗಲು. 6-7 ದಶಕಗಳಿಂದ ಒಳಚರಂಡಿ ವ್ಯವಸ್ಥೆ ಇರಲಿಲ್ಲ. ಆ ಒಳಚರಂಡಿ ವ್ಯವಸ್ಥೆಯನ್ನ ಈ ಬಜೆಟ್ ನಲ್ಲಿ ನಮ್ಮ ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಒಳಚರಂಡಿ ವ್ಯವಸ್ಥೆಯನ್ನ ಮಂಜೂರು ಮಾಡಿ ಘೋಷಣೆ ಮಾಡಿದ್ದಾರೆ. ಸುಮಾರು 300 ಕೋಟಿ ವೆಚ್ಚದ ಅನುದಾನ. ಅದಕ್ಕೆ ಮಾನ್ಯ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ, ಮಾನ್ಯ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅಣ್ಣ ಅವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸಿ ಈ ಕಾಮಗಾರಿಯನ್ನ ಆದಷ್ಟು ಬೇಗ ಟೆಂಡರ್ ಕರೆದು ಪ್ರಾರಂಭ ಮಾಡಬೇಕು ಅಂತ ನಾನು ಕ್ಷೇತ್ರದ ಜನತೆ ಪರವಾಗಿ ಮತ್ತೆ ನಾನು ವಿನಂತಿಸ್ತಾ, ಮೆಟ್ರೋ ರೈಲನ್ನ ಇವತ್ತು ಬೆಂಗಳೂರಿಗೆ ಇರ್ತಕ್ಕಂಥ ಸಂಚಾರದ ದಟ್ಟಣೆಯನ್ನ ಸಮಸ್ಯೆಯನ್ನ ನಿವಾರಣೆ ಮಾಡಲಿಕ್ಕೆ ನೆಲಮಂಗಲಕ್ಕೆ ಮೆಟ್ರೋ ರೈಲನ್ನ ಇನ್ನೇನು ಮಾದಾವರದವರೆಗೂ ಬಂದಿದೆ ಅಧ್ಯಕ್ಷರೇ, ಮಾದಾವರದಿಂದ ನೆಲಮಂಗಲದವರೆಗೂ ವಿಸ್ತರಣೆ ಮಾಡಬೇಕು. ಇದರಿಂದ ಲಕ್ಷಾಂತರ ಜನತೆಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ನಾನು ತಮ್ಮ ಮುಖಾಂತರ ವಿನಂತಿಸಿ, ಇದರ ಜೊತೆಗೆ ಎತ್ತಿನ ಹೊಳೆ ಯೋಜನೆ ಅಧ್ಯಕ್ಷರೇ, ಎತ್ತಿನ ಹೊಳೆಯಲ್ಲಿ ನೀರೇ ಬರಲ್ಲ ಅಂತ ಎಲ್ಲ ಟೀಕೆ ಮಾಡ್ತಾ ಇದ್ರು. ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ನಿರಂತರ ಶ್ರಮದಿಂದ ಇವತ್ತು ಎತ್ತಿನ ಹೊಳೆಯಲ್ಲಿ ನೀರನ್ನ ಎತ್ತಿ ಇವತ್ತು ಜನತೆಗೆ ಅದನ್ನ ಸಮರ್ಪಿಸ್ತಕ್ಕಂಥ ದಿನಗಳು ಹತ್ರ ಬಂದಿದೆ ಅಧ್ಯಕ್ಷರೇ. ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರವರ ಕ್ಷೇತ್ರದಲ್ಲಿ ಇವತ್ತು ಡ್ಯಾಮ್ ಅನ್ನ ಕಟ್ಟಲಿಕ್ಕೆ ಏನು ಯೋಜನೆಯನ್ನ ನಿರೂಪಿಸಿದರೆ, ಆ ಯೋಜನೆಯನ್ನ ಬೇಗ ಅನುಷ್ಠಾನ ಮಾಡಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಇರ್ಬೋದು, ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಭಾಗದ ಜನತೆಗೆ ಶಾಶ್ವತವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸ್ತಕ್ಕಂಥದ್ದು ಇರ್ಬೋದು, ಮತ್ತೆ ಅಂತರ್ಜಲ
ಮಟ್ಟವನ್ನ ವೃದ್ಧಿಸಲಿಕ್ಕೆ, ಕೆರೆಯನ್ನ ತುಂಬಿಸ್ಲಿಕ್ಕೆ ನೀರವನ್ನ ನೀಡಬೇಕು ಅಂತ ತಮ್ಮ ಮುಖಾಂತರ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತಾ, ಮತ್ತೆ ಹೊರಗೆ ಕಾಯ್ತಿದ್ದಾರೆ. ಎತ್ತಿನ ಹೊಳೆ ಯೋಜನೆ ಸುಮ್ಮನೆ ಎತ್ತಿನಲ್ಲಿ ಎಷ್ಟು ಆಯ್ತು ಮಾತಾಡೋದು. ಒಂದೇ ನಿಮಿಷ ಸರ್, ಕಂಕ್ಲೂಡ್ ಮಾಡಿ. ಒಂದೇ ನಿಮಿಷ ಕನ್ಕ್ಲೂಡ್ ಮಾಡ್ತೀನಿ ಸರ್. ಇದ್ರ ಜೊತೆಗೆ ಅಂತರ್ಜಲವನ್ನ ವೃದ್ಧಿ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ವೃಷಭಾವತಿ ಯೋಜನೆಯನ್ನ ಕೈಗೆತ್ತಿಕೊಂಡಿತ್ತು ಅಧ್ಯಕ್ಷರೇ. ಆದ್ರೆ ನನ್ನ ಕ್ಷೇತ್ರದಲ್ಲಿ ವಿರೋಧ ಪಕ್ಷಗಳು ಬಹಳ ವ್ಯವಸ್ಥಿತವಾದಂತ ಅದ್ರ ಬಗ್ಗೆ ಟೀಕೆ ಮಾಡಿದ್ರಿಂದ ಜನರು ಗೊಂದಲ ಆಗಿದ್ದಾರೆ. ಆ ಯೋಜನೆ ಬಗ್ಗೆ ಬಹಳ ಒಂದು ಗೊಂದಲ ಇದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿ ಇವತ್ತು ಎಲ್ಲ ಟೀಕೆ ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರದ ಜನತೆಗೆ ತಪ್ಪು ಸಂದೇಶ ಹೋಗಿದೆ. ಹಾಗಾಗಿ 2ನೇ ಹಂತದಲ್ಲಿ ಏನ್ ಶುದ್ಧೀಕರಣ ಮಾಡಿ ನೀರು ಕೊಡ್ತೀನಿ ಅಂತ ಹೇಳಿದ್ರೆ ಅದು ನನ್ನ ಕ್ಷೇತ್ರಕ್ಕೆ ಬೇಡ ಅಧ್ಯಕ್ಷರೇ. 3ನೇ ಹಂತದಲ್ಲಿ ಶುದ್ಧೀಕರಣ ಮಾಡಿ ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ನನ್ನ ಕ್ಷೇತ್ರಕ್ಕೆ ನೀರು ಕೊಡಬೇಕು. ಇದರ ಜೊತೆಗೆ ಮಾನ್ಯ ಗೌರವಾನ್ವಿತ ನಮ್ಮ ಗೃಹ ಸಚಿವರು ಇಲ್ಲೇ ಇದ್ದಾರೆ. ಬೆಳಗಾಂ ಅಧಿವೇಶನದಲ್ಲಿ 2023ರಲ್ಲಿ ನನಗೆ ಮಾತನ್ನ ಕೊಟ್ಟಿದ್ರು, ಸೋಲೂರು ಹೋಬಳಿಯ ಕೇಂದ್ರ ಸ್ಥಾನಕ್ಕೆ ಪೊಲೀಸ್ ಸ್ಟೇಷನ್ ಕೊಡ್ತೀನಿ ಅಂತ ಹೇಳಿ. ಈ ಬಜೆಟ್ ನಲ್ಲಿ ರಾಜ್ಯದಲ್ಲಿ ಒಂದೇ ಒಂದು ಸ್ಟೇಷನ್ ಕೊಟ್ಟರು ನಿನ್ಗೆ ಕೊಡ್ತೀನಪ್ಪ ಸೀನಪ್ಪ ಅಂತ ಹೇಳಿದ್ರು. ಆದ್ರೆ ಘೋಷಣೆ ಆಗಿಲ್ಲ. ದಯಮಾಡಿ ಅವರಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ, ಸೋಲೂರಿಗೆ ಒಂದು ಹೊಸ ಪೊಲೀಸ್ ಸ್ಟೇಷನ್ ಅನ್ನ ಈ ಆರ್ಥಿಕ ವರ್ಷದಲ್ಲಿ ಮಂಜೂರು ಮಾಡಿಕೊಡ್ಬೇಕು ಅಂತ ತಮ್ಮ ಮುಖಾಂತರ ವಿನಂತಿಯನ್ನ ಮಾಡಿ, ಈ ರಾಜ್ಯಕ್ಕೆ ಒಳ್ಳೆಯ ಬಜೆಟ್ ಅನ್ನ ಕೊಟ್ಟಂತ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ, ಅದಕ್ಕೆ ಸಹಕಾರ ಕೊಟ್ಟಂತ ಉಪಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಸಚಿವರಿಗೆ, ಹಿರಿಯ ಸಚಿವರಿಗೆ ಈ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಬಜೆಟ್ ನ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತನ್ನ ಮುಕ್ತಾಯ. ಅವರೇ, ಮಾನ್ಯ ಸಭಾಧ್ಯಕ್ಷರೇ, ಎಲ್ಲರೂ ಕೂಡ ಬಹಳ ಸದಸ್ಯರು ಮಾತಾಡ್ಲಿಕ್ಕಿದ್ದಾರೆ, ಎಲ್ಲರಿಗೂ ಅವಕಾಶ ಕೊಡ್ತೇನೆ. ತಾವೆಲ್ಲರೂ ಕೂಡ ಸೀನಿಯರ್ಸ್ ಯಾರು ಮಾತಾಡ್ತಾರೆ, ತಾವೆಲ್ಲರೂ ತಾವು ಸಹಕಾರ ಕೊಡಬೇಕು ಕೇಳ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, 10 ನಿಮಿಷ ಎಲ್ಲ 10 ಮಿನಿಟ್ಸ್ ಇಲ್ಲ ಟೈಮ್ ಇದೆ ನಮ್ಮದು. ಯಾವುದು ಏನ್ ಮಾಡುದು ಕೊಡುವ, ಎಲ್ಲರಿಗೂ ಸಿಕ್ಕಿದೆ. ಮಾನ್ಯ ಸಭಾಧ್ಯಕ್ಷರೇ, ಏನು 2020, 22, 27ನೇ ಸಾಲಿನ ಆಯೋಗ ಹತ್ರ ಇವತ್ತು 4,48,04 ಕೋಟಿ ರೂಗಳಿಗೆ ಮಂಡನೆ ಆಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಇದರಲ್ಲಿ 1,32,000 ಕೋಟಿ ಸಾರ್ವಜನಿಕರ ಸಾಲ ಅಂತಾರೆ. ಅದ್ರ ಬಗ್ಗೆ ನಾನು ಸಾಲ ಮತ್ತು ಅದರ ಬಗ್ಗೆ ಏನು ಮಾತಾಡೋಕ್ಕಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮಾನ್ಯ ಬಡ್ಜೆಟಲ್ಲಿ ಕೊಟ್ಟಿರುವಂಥ ಮಾಹಿತಿನೇ ತಮ್ಮ ಗಮನಕ್ಕೆ ತರ್ತೀನಿ. ಇವತ್ತು ನಮ್ಮಲ್ಲಿ 56,432 ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ತೇವೆ. ಅದರಲ್ಲಿ ಮಾನ್ಯ ಸಭಾಧ್ಯಕ್ಷರೇ 56,437 ಹುದ್ದೆಗಳು ಅಂದರೆ ತಮ್ಮ ಗಮನಕ್ಕೆ ತರ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಸುಮಾರು 100 ನಿಗಮಗಳಿವೆ ರಾಜ್ಯದಲ್ಲಿ. 100 ನಿಗಮಗಳಿದೆ. 100 ನಿಗಮಗಳಲ್ಲಿ 18,01,020 ಹುದ್ದೆಗಳಿದೆ. ಮಾನ್ಯ ಸಭಾಧ್ಯಕ್ಷ, ಅದರಲ್ಲಿ 10,000 ಹುದ್ದೆಗಳು ಮಾತ್ರ ಇದೆ. ಬಾಕಿದು 10,000 ಹುದ್ದೆ ಖಾಲಿ ಇದೆ. 8,000 ಹುದ್ದೆ ಮಾತ್ರ ಇದೆ. 100 ನಿಗಮಗಳು. ಈಗ ಉದಾಹರಣೆಗೆ ನಮ್ಮ ವಿದ್ಯುತ್ ನಿಗಮ ಇರ್ಬೋದು. ವಿದ್ಯುತ್ ನಿಗಮದಲ್ಲಿ 4,000 ಇದು ಖಾಲಿ ಇದೆ. ಬೆಸ್ಕಾಂ ಇರ್ಬೋದು, ಅಥವಾ ಚಾಮುಂಡೇಶ್ವರಿ ನಿಗಮ ಇರ್ಬೋದು, ಅಥವಾ ಬೆಂಗಳೂರು ನಿಗಮ, ಇದೆಲ್ಲ ಒಂದು 5,000 ಸಾವಿರ ಹುದ್ದೆ ಖಾಲಿ ಇದೆ. ಇಷ್ಟೆಲ್ಲ ಖಾಲಿ ಇದ್ದು ಇದನ್ನು ಯಾವಾಗ ಭರ್ತಿ ಮಾಡ್ತೀರಿ? ಅದನ್ನ ಗುರಿ ಏನಿದೆ? ಇವತ್ತು 56,000 ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 56,000 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ. ಒಂದು ನಿಗಮದಲ್ಲಿ 10,100 ನಿಗಮದಲ್ಲಿ 10,000 ಹುದ್ದೆಗಳ ಖಾಲಿ ಇದೆ. ಮತ್ತೆ ನಮ್ಮ ಮಾನ್ಯ ಕೃಷಿ ಸಚಿವರು ಇಲ್ಲೇ ಇದ್ದಾರೆ. ಅವ್ರ ಇಲಾಖೆಯಲ್ಲಿ ಎಷ್ಟಿದೆ ಹುದ್ದೆ? ಅವರೇ ಮೊನ್ನೆ ಹೇಳಿದ್ದಾರೆ 8 ವರ್ಷದಿಂದ ನಾವು ಖಾಲಿ ಹುದ್ದೆಗಳನ್ನ ಭರ್ತಿನೇ ಮಾಡಿಲ್ಲ ಅಂತ ಹೇಳ್ತಾರೆ. 8 ವರ್ಷ ಆಯ್ತು ಭರ್ತಿ ಮಾಡಿ ಅಂತ. ಹಿಂದಿನ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಭರ್ತಿ ಮಾಡಿರೋದು ಬಿಟ್ರೆ ಈಗ